please. It's time for the final countdown. The show starts in 10, 9, 8, 7, 6, 5, 4, 3, 2, 1, go! ಯೂತ್ ಐಕಾನ್ ವೈಬ್ರೆಂಟ್ ಮಂಜುನಾಥ್ ಶೆಟ್ಟಿ ಅವರು ನಡೆಸ್ತಾ ಇರತಕ್ಕಂತಹ ಮೋದಿ ಕೇರ್ ಪ್ರೀಮಿಯರ್ ಶೋ ಈಗಾಗಲೇ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ. ಕರ್ನಾಟಕದ ದಿಗ್ಗಜ ಲೀಡರ್ ಇಂದ ಹಿಡಿದು ಲೆಜೆಂಡರಿ ಲೀಡರ್ ಸುರೇಖಾ ಭಾರ್ಗವ್ ಮೇಡಮ್ ವರೆಗೂ ಈ ಚಾನಲ್ ಅಲ್ಲಿ ಗೆಸ್ಟ್ ಆಗಿ ಬಂದಿದ್ದಾರೆ. ಅವರ ಹಾರ್ಟ್ ಟು ಹಾರ್ಟ್ ಚಾಟ್, ಇಂಟರಾಕ್ಷನ್, ಲರ್ನಿಂಗ್ ಆಗಿರ್ಬೋದು, ಅವರ ಜೀವನದ ಎಕ್ಸ್ಪೀರಿಯನ್ಸ್, ಎಮೋಷನಲ್ ಮೂಮೆಂಟ್ ಅದೆಲ್ಲದೂ ಕೂಡ ಅದ್ಭುತ ಒಂದು ಸಂಚಲನ ಉಂಟು ಮಾಡಿದೆ. ಯಾವ ತರ ಈ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಪ್ರತಿ ವಾರ ಕುತೂಹಲದಿಂದ ಒಂದು ವೆಯ್ಟ್ ಮಾಡ್ತಾ ಇದ್ದಾರೆ, ಯಾರು ನೆಕ್ಸ್ಟ್ ಬರ್ತಾ ಇದ್ದಾರೆ ಅಂತ ಹೇಳಿ. ತುಂಬಾ ಜನಗಳಿಗೆ ಒಂದು ಇನ್ಸ್ಪಿರೇಷನ್ ಆಗಿದೆ, ಡ್ರೀಮ್ ಬಿಲ್ಡ್ ಆಗಿದೆ ಈ ತರ ಒಂದು ಹಾಟ್ ಸೀಟ್ ಕುತ್ಕೋಬೇಕು ಅಂತ ಹೇಳಿ. ಈಗಾಗಲೇ ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಎಲ್ಲಾ ಹಿಂದೆ ಆಗಿರ್ತಕ್ಕಂತಹ ಒಂದು ಎಪಿಸೋಡ್ ನ ನೋಡ್ತಾ ಹೋಗಿ. ಕರ್ನಾಟಕದಲ್ಲಿ ಪ್ರಖ್ಯಾತ ಆಗಿರ್ತಕ್ಕಂತಹ ವೀಕೆಂಡ್ ವಿತ್ ರಮೇಶ್ ಜೊತೆ ಈ ಒಂದು ಪ್ರೋಗ್ರಾಮ್ ನ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ವೆಲ್ ಡನ್ ಮಂಜುನಾಥ್ ಶೆಟ್ಟಿ, ಕಂಗ್ರಾಚುಲೇಷನ್ಸ್. ಎಸ್, ನಮಸ್ಕಾರ ಸ್ನೇಹಿತರೆ, ಎಲ್ರು ಕೂಡ ಹೇಗಿದ್ದೀರಾ? ಎಸ್, ಈ ವಾರದ ವೆರಿ ಸ್ಪೆಷಲ್ ಪ್ರೀಮಿಯರ್ ಶೋ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ಹಾರ್ದಿಕವಾದಂತ ಸ್ವಾಗತ. ಜೀವನದಲ್ಲಿ ಕನಸು ಕಾಣ್ತಕ್ಕಂತ ವ್ಯಕ್ತಿಗಳೇ, ಏನಾದ್ರೂ ದೊಡ್ಡದಾಗಿ ಸಾಧನೆ ಮಾಡ್ಬೇಕಂತ ವ್ಯಕ್ತಿಗಳು, ಜೊತೆಗೆ ಸಾಧನೆ ಮಾಡ್ಬೇಕಂತ ಬಿಟ್ಟು ಆಲ್ರೆಡಿ ನೀವು ನಿರ್ಧಾರ ಮಾಡಿರುವಾಗ ನಿಮಗೆ ಸಿಕ್ಕಿರ್ತಕ್ಕಂಥ ಮೋದಿ ಕೇರ್ ಅವಕಾಶಗಳು, ನೀವು ಇದೀಗಾಗ್ಲೇ ಸಾಧನೆ ಮಾಡ್ಬೇಕಂತ ಬಿಟ್ಟು ಮೋದಿ ಕೇರ್ನ ದಾರಿಯಲ್ಲಿ ಸಾಕ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ಜೊತೆಗೆ ಯಾರು ಇದೀಗಾಗ್ಲೇ ಸಾಧನೆ ಮಾಡಿದ್ದಾರೆ ಅಂದ್ರೆ ಕನಸುಗಳನ್ನ ನನ್ಸು ಮಾಡ್ಕೊಂಡಿದ್ದಾರೆ, ಅದ್ರ ಜೊತೆಗೆ ಇನ್ನ ಸಾಕಷ್ಟು ಜನಕ್ಕೆ ಕನಸನ್ನ ನನ್ಸು ಮಾಡ್ಕೋಬೇಕಂತ ಕಾಯ್ತಾ ಇದ್ದೀರಾ ಅಥವಾ ಅದಕ್ಕೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀರಾ, ನಿಮ್ಮನ್ನೆಲ್ಲರನ್ನು ಕೂಡ ಜೊತೆಗೆ ವಿಶೇಷವಾಗಿ ಎಲ್ಲ ಫ್ರೆಂಡ್ಸ್, ಗೆಸ್ಟ್, ಫ್ಯಾಮಿಲಿ ಎಲ್ಲರನ್ನೂ ಕೂಡ ಈ ವಾರದ ಪ್ರೀಮಿಯರ್ ಶೋ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಿ ಮಂಜುನಾಥ್ ಶೆಟ್ಟಿ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲಾ ಕಡೆನೂ ಕೂಡ ಲಾಕ್ ಡೌನ್ ಓಪನ್ ಅಪ್ ಆಗಿದೆ. ಮುಂಜಾಗ್ರತೆಯನ್ನು ವಹಿಸಿ, ಜೊತೆಗೆ ನಿಮ್ಮ ಕನಸುಗಳನ್ನ ಗರಿಬಿಚ್ಚಿ ಕೆಲಸ ಮಾಡ್ತಕ್ಕಂತ ಒಂದು ಅದ್ಭುತವಾದಂತ ಸುಸಂದರ್ಭ ಅಂತ ಹೇಳ್ಬೋದು.
ಎಸ್, ಇದು ಮೋದಿ ಕೇರ್ನ ಪ್ರೀಮಿಯರ್ ಶೋ ಕಾರ್ಯಕ್ರಮ. ನಿಮ್ಮೆಲ್ಲರನ್ನು ಕೂಡ ಈ ಒಂದು ಪ್ರೀಮಿಯರ್ ಶೋ ಕಾರ್ಯಕ್ರಮಕ್ಕೆ, ವಿಶೇಷವಾಗಿ ವೀಕ್ಷಕರು ನಾವು ಮೊದಲನೇದಾಗಿ ಹಾರ್ದಿಕವಾದಂತಹ ಸ್ವಾಗತ ಬಯಸ್ತಾ ಇದ್ದೀವಿ. ಮೈ ಡಿಯರ್ ಫ್ರೆಂಡ್ಸ್, ಪ್ರೀಮಿಯರ್ ಶೋ ಅನ್ನೋದೇ ಒಂದು ಯುನಿಕ್ ಆಗಿರುವಂತ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಹೊರಗಡೆ ಸಾಕಷ್ಟು ಈ ಪ್ರೀಮಿಯರ್ ಶೋ ಅನ್ನೋದ್ರ ಬಗ್ಗೆ ಕೇಳಿರ್ತೀವಿ, ಬಟ್ ಕೇಳಿರ್ತೀವಷ್ಟೇ. ಏನಾದ್ರೂ ನಾವಲ್ಲಿ ನಿರ್ಧಾರ ಮಾಡಿದ್ರೆ, ನಾನು ಕೂಡ ಯಾರಾದ್ರೂ ವ್ಯಕ್ತಿ ತರ ಸಾಧನೆ ಮಾಡ್ಬೇಕು ಅಂದ್ಕೊಂಡ್ರೆ, ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಕೆಲವೊಬ್ರು ಮಾತ್ರ ಸಾಧನೆ ಮಾಡ್ತಾರೆ, ಇನ್ನ ಕೆಲವರಿಗೆ ಅವಕಾಶಗಳು ಸಿಗೋದಿಲ್ಲ, ಸಿಕ್ಕಿರುವಂತ ಅವಕಾಶಗಳಲ್ಲಿ ಪ್ರೋತ್ಸಾಹಗಳು ಸಿಗೋದಿಲ್ಲ. ಬಟ್ ಡಿಯರ್ ಫ್ರೆಂಡ್ಸ್, ಹೊರಗಡೆ ಫೀಲ್ಡ್ ಗಿಂತ ಮೋದಿ ಕೇರ್ ವೆರಿ ಯೂನಿಕ್ ಫೀಲ್ಡ್ ಅನ್ನ ನೀವೆಲ್ಲರೂ ಕೂಡ ಆಯ್ಕೆ ಮಾಡ್ಕೊಂಡಿದ್ರೆ ನಿಮ್ಗೆಲ್ಲರೂ ಕೂಡ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಮೋದಿ ಕೇರ್ ಅಲ್ಲಿ ಸಕ್ಸಸ್ ಆದಂತ ವ್ಯಕ್ತಿಗಳು ಯಾವ ತರ ಸಕ್ಸಸ್ ಆಗಿದ್ದೀವಿ, ಅವರ ಒಂದು ಚಿಂತನೆಗಳು ಯಾವ ತರ ಇತ್ತು, ಸವಾಲಿನ ಸಂದರ್ಭದಲ್ಲಿ ಅವ್ರಿಗೆ ಬಂದಿರುವಂತ ಸಮಸ್ಯೆಗಳ ಸಂದರ್ಭದಲ್ಲಿ ಅವ್ರು ಯಾವ ತರ ನಿರ್ಧಾರಗಳನ್ನು ತೆಗೆದುಕೊಂಡ್ರು, ಯಾವ ತರ ಒಂದು ಟೀಮ್ ಅನ್ನ ಕಟ್ತಾ ಬಂದಿದ್ದಾರೆ, ಅದ್ರ ಜೊತೆಗೆ ಸಕ್ಸಸ್ ಆಗ್ಲಿಕ್ಕೆ ಅವ್ರು ಅಳವಡಿಸ್ಕೊಳ್ಳುವಂತ ಫಾರ್ಮುಲಾ ಅಂತ ನಾವ್ ಏನ್ ಕರಿತೀವಿ, ಅಥವಾ ಸೀಕ್ರೆಟ್ ಅಂತ ಏನ್ ಕರಿತೀವಿ. ಸೊ ಇದೆಲ್ಲವನ್ನು ಕೂಡ ನಮ್ ಜೊತೆ ಓಪನ್ ಆಗಿ ಶೇರ್ ಮಾಡ್ಕೊಂತಾರೆ. ಅದಕ್ಕೋಸ್ಕರನೇ ನಾವು ಔಟ್ಸೈಡ್ ಫೀಲ್ಡ್ ನ ಕಂಪೇರ್ ಮಾಡ್ಕೊಂಡ್ರೆ ಮೋದಿ ಕೇರ್ ನ ಸಕ್ಸಸ್ ರೇಷಿಯೋ ಅನ್ನೋದು ತುಂಬಾ ಹೈಯರ್ ಲೆವೆಲ್ ಅಲ್ಲಿ ಇದೆ. ರೀಸನ್, ಇಲ್ಲಿ ಸಕ್ಸಸ್ ಗೆ ಸೀಕ್ರೆಟ್ ಗಳಿದೆ. ಆದ್ರ ಸೀಕ್ರೆಟ್ ಗಳನ್ನ ಯಾರು ಕೂಡ ಬಚ್ಚಿಟ್ಕೊಳ್ಳಲ್ಲ, ಎಲ್ಲರೂ ಕೂಡ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಆ ಎಕ್ಸ್ಪ್ರೆಸ್ ಮಾಡೋದನ್ನ ಇವತ್ತು ಸಾಕಷ್ಟು ಜನ ನಿಮ್ಗೆ ಗೊತ್ತಿದೆ. ಪ್ರತಿ ತಿಂಗಳನ್ನು ಸಾಕಷ್ಟು ಜನ ಮಿಲಿಯನರ್ಸ್ ಬರ್ತಿದ್ದಾರೆ, ತುಂಬಾ ದೊಡ್ಡ ಸಾಧಕರು ಬರ್ತಿದ್ದಾರೆ. ಡಿಯರ್ ಫ್ರೆಂಡ್ಸ್, ಇದುವರೆಗೆ ನಮ್ದು ಏನೇನ್ ಪ್ರೀಮಿಯರ್ ಶೋ ನಡೆದಿತ್ತು ನೀವೆಲ್ಲರೂ ಕೂಡ ತುಂಬಾನೇ ಇಷ್ಟಪಟ್ಟಿದ್ದೀರಾ. ಕಳೆದ ವಾರದ ಪ್ರೀಮಿಯರ್ ಶೋ ಅಲ್ಲಿ ವಿಜೃಂಭಿಸಿದ ಮಿರಾಕಲ್ ಚಿಂತನೆಗಳು ಕಾರ್ಯಕ್ರಮದಲ್ಲಿ ನಮ್ಮ ಮಿರಾಕಲ್ ಚಂದ್ರಶೇಖರ್ ಸರ್ ಅಂಡ್ ಶಾಲಿನಿ ಮೇಡಮ್ ಅವರು ಬಂದಿದ್ರು. ಅವ್ರ ಲೈಫ್ ಅಲ್ಲಿ ಅವ್ರು ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಏನೇನು ಕಾರಣವಾಗಿದೆ ಅದನ್ನೆಲ್ಲವನ್ನು ಕೂಡ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನೀವು ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿದ್ದೀರಾ. ಈ ಒಂದು ಕಾರ್ಯಕ್ರಮ ಅನ್ನೋದು ಮೋದಿ ಕೇರ್ ಕರ್ನಾಟಕದ ಮನೆ ಮಾತಾಗ್ತಾ ಇದೆ. ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇಂದ ಆಗಿದೆ ಅಂದ್ರೆ ನಿಮ್ಗೆಲ್ಲ ಹೆಲ್ಪ್ಫುಲ್ ಆಗ್ತಾ ಇದೆ ಅನ್ಕೊಂಡಿದೀನಿ. ಮೈ ಡಿಯರ್ ಫ್ರೆಂಡ್ಸ್, ಈ ವಾರ ಅಂತೂ ಸಿಕ್ಕಾಪಟ್ಟೆ ನಿಮ್ಗೆ ರಸದೌತಣ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ವಾರ ಬರ್ತಕ್ಕಂತ ಅತಿಥಿಗಳು ಗಣ್ಯ ವ್ಯಕ್ತಿಗಳು, ನಾಟ್ ಓನ್ಲಿ ಅವರ್ ಕರ್ನಾಟಕ ಮೋದಿ ಕೇರಿಯನ್ಸ್, ನಮ್ಮ ಮೋದಿ ಕೇರ್ ಮ್ಯಾನೇಜ್ಮೆಂಟ್ ಗೆ ಇವರು ಗಣ್ಯ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹೈ ಪ್ರೊಫೈಲ್ ವ್ಯಕ್ತಿಗಳು ಕೂಡ ಮೋದಿ ಕೇರ್ ನ ಮಾಡ್ಬೋದು ಅಂತ ಬಿಟ್ಟು ಈ ವ್ಯಕ್ತಿಗಳಿಂದ ಸಾಕಷ್ಟು ಜನ ನಿರ್ಧಾರ ಮಾಡಿದ್ದಾರೆ. ಫ್ರಮ್ ದಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಸಾಕಷ್ಟು ಒಂದು ವಿಚಾರಗಳು ಬಂದಿದೆ ಏನಂತಂದ್ರೆ, ಈ ಬಿಸ್ನೆಸ್ ಅನ್ನೋದು ಫ್ರೀ ಟೈಮ್ ಇದ್ದವರಿಗೆ, ಅಥವಾ ಗೃಹಿಣಿಯವರಿಗೆ, ಅಥವಾ ಪಾರ್ಟ್ ಟೈಮ್ ಅಲ್ಲಿ ಏನಾದ್ರು ಮಾಡ್ಬೇಕನ್ನೋರಿಗೆ, ಸ್ಟೂಡೆಂಟ್ ಗಳಿಗೆ, ಅಥವಾ ಲೈಫ್ ಅಲ್ಲಿ ಏನು ಕೂಡ ಎಜುಕೇಶನ್ ಮಾಡಿಲ್ಲ, ಜಾಬ್ ಇಲ್ಲದೆ ಇದ್ದವರಿಗೆ ಅನ್ನುವಂತ ಮೂವ್ಮೆಂಟ್ ಅಲ್ಲಿ, ಎಸ್ ಮೈ ಡಿಯರ್ ಫ್ರೆಂಡ್ಸ್, ಅಂತವರಿಗೆ ಮಾತ್ರ ಅಲ್ಲ ಮೋದಿ ಕೇರ್ ಅನ್ನುವಂಥದ್ದು. ಯಾರ್ಯಾರು ಫ್ಯೂಚರ್ ನ ಸ್ಪಷ್ಟವಾಗಿ ನೋಡ್ತಾರೆ, ಯಾರಿಗೆ ಫ್ಯೂಚರ್ ಬಗ್ಗೆ ಒಂದು ಕ್ಲಾರಿಟಿ ಇರ್ತದೆ, ಯಾರ್ಯಾರಿಗೆ ಲೈಫ್ ಅಲ್ಲಿ ಫ್ರೀಡಮ್ ಆಗಿ ಬದುಕಬೇಕು, ಜೊತೆಗೆ ಸಾಕಷ್ಟು ಜನ ಸ್ಫೂರ್ತಿ ಆಗ್ಬೇಕು ಅಂತ ಯಾರ್ಯಾರಿಗೆ ಕನಸಿರುತ್ತೋ ಅವರು ಪ್ರತಿಯೊಬ್ಬರನ್ನು ಕೂಡ ಆಯ್ಕೆ ಮಾಡ್ಕೋಬಹುದು ಮೋದಿ ಕೇರ್ನ ಅನ್ನೋದಕ್ಕೆ ಸಾಕ್ಷಿ ಈ ವಾರ ಬರ್ತಕ್ಕಂಥ ವ್ಯಕ್ತಿಗಳು. ನಾನಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನೋದು ಈ ವಾರದಿಂದ ತುಂಬಾನೇ ಪಾವನ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕ ಅನ್ನುವಂಥದ್ದು ಇವತ್ತು ಮೋದಿ ಕೇರ್ ಎಲ್ಲಾ ಸ್ಟೇಟ್ ಗಳಲ್ಲೂ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ಆ ನಂಬರ್ 1 ಸ್ಥಾನದಲ್ಲಿ ಇರ್ಲಿಕ್ಕೆ ಮುಖ್ಯವಾದಂತ ಕಾರಣ ಸಾಕಷ್ಟು ಜನ ಲೀಡರ್ಸ್ ಗಳಿದ್ದಾರೆ. ಅದ್ರ ಜೊತೆಗೆ ಈ ಅವಕಾಶವನ್ನ ಕರ್ನಾಟಕಕ್ಕೆ ತಂದುಕೊಂಡಂತ ವ್ಯಕ್ತಿಗಳು, ಬರೇ ತಂದು ಕೊಟ್ಟಿರೋದು ಮಾತ್ರ ಅಲ್ಲ, ತಂದು ಕೊಟ್ಬಿಟ್ಟು ಅವತ್ತಿಂದ ಇವತ್ತವರೆಗೂ ಕೂಡ, ಫ್ರಮ್ ದಿ ಡೇ 1 ಇಂದ ಇವತ್ತವರೆಗೂ ಕೂಡ, ಅಂಡ್ ಅಗೇನ್ ಫ್ಯೂಚರ್ ವರೆಗೂ ಕೂಡ ನಮ್ಮ ಜೊತೆಗೆ ಸಾಥ್ ಕೊಟ್ಟಿರುವಂತ ಒಂದು ಮಹಾನ್ ವ್ಯಕ್ತಿಗಳು, ಮಹಾನ್ ಕಪಲ್ಗಳು ಅಂಡ್ ರೋಲ್ ಮಾಡೆಲ್ ಕಪಲ್ಗಳು ಬರ್ತಾ ಇದ್ದಾರೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಸೊ ಇವರು ಮೋದಿ ಕೇರ್ ನ ಶುರು ಮಾಡಕ್ಕಿಂತ ಮುಂಚೆ ಪ್ರಪ್ರಥಮವಾಗಿ ಮೇಡಮ್ ಅವ್ರು ಏನ್ ಶುರು ಮಾಡಕ್ಕಿಂತ ಮುಂಚೆ ಅವರು ಪೋಸ್ಟ್ ಗ್ರಾಜುಯೇಟ್ ಆಗಿದ್ರು, ಹೈಲಿ ಕ್ವಾಲಿಫೈಡ್. ಸೊ ಅಡ್ವರ್ಟೈಸ್ಮೆಂಟ್ ಅಂಡ್ PR ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಆಗಿದ್ದಂತ ಒಬ್ಬ ಮಹಿಳೆ ಈ ಮೋದಿ ಕೇರ್ ಅವಕಾಶವನ್ನ ಚೂಸ್ ಮಾಡ್ಕೊಂತಾರೆ. ಇದಕ್ಕೆ ಅವರ ಒಂದು ಹಸ್ಬೆಂಡ್ ಆಗಿರ್ತಕ್ಕಂತಹ ಇವತ್ತು ಪ್ರತಿಷ್ಠಿತ HAL ಅಂತ ನಾವೇನ್ ಕರಿತೀವಿ, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಲ್ಲಿ ಏರ್ ಕ್ರೂಸ್ ಚೀಫ್ ಇಂಜಿನಿಯರ್ ಆಗಿದ್ದಂತ ಒಬ್ಬ ವ್ಯಕ್ತಿ ಈ ಅವಕಾಶವನ್ನ ನೋಡ್ತಾರೆ, ಇದರಲ್ಲಿರುವಂತ ಫ್ಯೂಚರ್ ನ ನೋಡ್ತಾರೆ. ಅವ್ರು ಈ ಅವಕಾಶದಲ್ಲಿ ಪಾರ್ಟ್ ಟೈಮ್ ಅಲ್ಲಿ ತೊಡಸ್ಕೊಂತಾರೆ, ವಿದಿನ್ ಎ ಶಾರ್ಟ್ ಪೀರಿಯಡ್ ಅಲ್ಲಿ ಫುಲ್ ಟೈಮ್ ಅಲ್ಲಿ ತೊಡಸ್ಕೊಂಡು ಇವತ್ತೊಂದು ಹಿಸ್ಟ್ರಿ ಕ್ರಿಯೇಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ಸೊ ಇವರಿಬ್ಬರ ಒಂದು ಇವತ್ತಿನ ಒಂದು ಸಕ್ಸಸ್ ಜರ್ನಿ ಅನ್ನೋದು ನೀವು ಲೈಫ್ ಟೈಮ್ ಇವತ್ತಿನ ದಿನಗಳನ್ನ ನೆನ್ಪು ಮಾಡ್ಕೊಂಡಿರ್ತೀರ. ಯಾಕಂದ್ರೆ ಫ್ರಮ್ ದಿ ಫಸ್ಟ್ ಟೈಮ್ ಅವರು ಅವ್ರ ಲೈಫ್ ಅಲ್ಲಿ ಇಂಪ್ಲಿಮೆಂಟೇಶನ್ ಮಾಡಿರುವಂತ ಸಾಕಷ್ಟು ವಿಚಾರಗಳನ್ನ ಓಪನ್ ಅಪ್ ಆಗಿ ನಮ್ ಜೊತೆಗೆ ಶೇರ್ ಮಾಡ್ಕೊಳಕ್ ಬರ್ತಾ ಇದ್ದಾರೆ. ಆರ್ ಯು ಆಲ್ ಎಕ್ಸೈಟೆಡ್?
ಎಸ್, ಹಾಗಾದ್ರೆ ತಡ ಮಾಡೋದು ಬೇಡ. ಎಸ್, ನಮ್ಮ ಮೋದಿ ಕೇರ್ನ ಥಿಂಕ್ ಟ್ಯಾಂಕರ್ ಅಂತ ಹೇಳ್ತೀವಿ, ಮಾಸ್ಟರ್ ಮೈಂಡ್ ಅಂತಾನೆ ಕರಿತೀವಿ ನಾವು, ಜೊತೆಗೆ ಕೂಲ್ ಹೆಡೆಡ್ ಕ್ಯಾಪ್ಟನ್ ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ಮೋದಿ ಕೇರ್ ಬಿಸ್ನೆಸ್ ನ ಬರೇ ಬಿಸ್ನೆಸ್ ರೂಪದಲ್ಲಿ ಮಾತ್ರ ಮುಖ್ಯ ಅಲ್ಲ, ಬಾಂಧವ್ಯಗಳ ಮುಖಾಂತರ, ಎಥಿಕ್ಸ್ ಗಳ ಮುಖಾಂತರ, ವ್ಯಾಲ್ಯೂಸ್ ಗಳ ಮುಖಾಂತರ, ಸ್ಪಿರಿಚುವಲಿ, ಯಾಕಂತಂದ್ರೆ ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದು ಮಾತ್ರ ಮುಖ್ಯ ಅಲ್ಲ, ಒಳ್ಳೆ ರೀತಿಯಲ್ಲೂ ಕೂಡ ಆಗೋದು ಮುಖ್ಯ ಅಂತ ಬಿಟ್ಟು ಪ್ರೂವ್ ಮಾಡಿದಂತ ಆದರ್ಶ ದಂಪತಿಗಳಂತ ಹೇಳ್ಬೋದು. ಅದ್ರ ಜೊತೆಗೆ ನಾವಿವತ್ತು ಏನು ಒಂದು ಆರಾಧಿಸ್ತಿರ್ತೀವಿ ಅಂತ ಒಂದು ಗ್ರೇಟೆಸ್ಟ್ ಪೊಸಿಷನ್ ರೀಚ್ ಆಗಿದ್ದಾರೆ. ಎಸ್, ನಾವು ಇನ್ವೈಟ್ ಮಾಡೋಣ ಅವರ್ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್, ಮೋಸ್ಟ್ ಸ್ಪೆಷಲ್ ಅಂಡ್ ಯುನಿಕ್ ಪರ್ಸನಾಲಿಟಿ, ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಎರಡರಲ್ಲೂ ಕೂಡ ಮೋಸ್ಟ್ ಸಕ್ಸಸ್ಫುಲ್ ಆಗಿರ್ತಕ್ಕಂತಹ ದಂಪತಿಗಳು, ಜೊತೆಗೆ ಪ್ರತಿಷ್ಠಿತ ಸಮೀರ್ ಮೋದಿ ಸರ್ ಅವರ ಸ್ಮ್ಯಾಕ್ ಮೆಂಬರ್, ಸಮೀರ್ ಮೋದಿ ಆಜಾದಿ ಕೌನ್ಸಿಲ್ ನ ಒಂದು ಸ್ಮ್ಯಾಕ್ ಮೆಂಬರ್ ಆಗಿದ್ದವರು ಪ್ರಪ್ರಥಮ ಬಾರಿಗೆ ನಮ್ ಚಾನಲ್ ಬರ್ತಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಒಂದು ಜೋರು ಚಪ್ಪಾಳೆ ಮುಖಾಂತರ ಈ ಒಂದು ಪ್ರೀಮಿಯರ್ ಶೋ ಬಾನೆತ್ತರದ ಭಾವನೆ ಮತ್ತು ಸಾಧನೆ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತ ಸ್ವಾಗತ. ಡಾಕ್ಟರ್ ಫಿಲಿಪ್ ಸಿಂಗ್ ಸರ್ ಅಂಡ್ ನೀನಾ ಮೇಡಮ್, ನಿಮಗೆ. ಥ್ಯಾಂಕ್ ಯು ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ನನ್ಗೆ ಇನ್ವೈಟ್ ಮಾಡಿಕೆ ಈ ಶೋಲೆ. ಆಕ್ಚುಲಿ ಈ ಶೋ ಬರೀ ಶೋ ಇಲ್ಲ ನಮ್ಗೆ. ಈಗ ನೀವು ನಮ್ಗೆ ಚಾನ್ಸ್ ಕೊಟ್ಟಿದ್ದೀವಿ. ಕರ್ನಾಟಕ ಅಲ್ಲಿ ಎಲ್ಲ ಮನೆ ಒಳಗಡೆ ನಾವು ಬರಕ್ಕೆ ನೀವು ನಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದೆ ಮಂಜುನಾಥ್. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್. ಅಂಡ್ ಈ ಶೋ ಜೊತೆ ನೀವು ಎಷ್ಟು ಜನಕ್ಕೆ ಡ್ರೀಮ್ ಬಿಲ್ಡ್ ಮಾಡ್ತೀರಾ, ಅವ್ರಿಗೆ ಇನ್ಸ್ಪೈರ್ ಮಾಡ್ತೀರಾ, ಅವ್ರಿಗೆ ಹ್ಯಾಪಿನೆಸ್ ಕೊಡ್ತೀರಾ ನೀವು. ಅಟ್ ದ ಸೇಮ್ ಟೈಮ್ ಇಷ್ಟು ಎಂಜಾಯ್ ಮಾಡ್ತೀರಾ. ನೋಡಿ, ಇಷ್ಟು ಲೀಡರ್ಸ್ ಇದೆ, ಸಕ್ಸಸ್ ಸ್ಟೋರೀಸ್ ಎಲ್ಲ ನೀವು ನೀವು ತೋರಿಸ್ತೀರಾ ಅಂತ. ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಶೋ ಮಂಜುನಾಥ್. ಗಾಡ್ ಬ್ಲೆಸ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್ ಟುಡೇ ಫಾರ್ ಯೋರ್ ಶೋ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಜೊತೆಗೆ ಎಸ್, ಆಲ್ರೆಡಿ ದಂಪತಿಗಳು ರಾರಾಜಿಸ್ತಾ ಇದ್ದೀರಾ. ನಮ್ಮ ಡಾಕ್ಟರ್ ಫಿಲಿಪ್ ಸಿಂಗ್ ಸರ್, ನಿಮ್ಮನ್ನು ಕೂಡ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ಒಂದು ಕರ್ನಾಟಕದ ಸ್ಪೆಷಲ್, ನಿಮ್ಮ ಕರ್ನಾಟಕದ ಸ್ಪೆಷಲ್ ಪ್ರೀಮಿಯರ್ ಶೋ ಕಾರ್ಯಕ್ರಮಕ್ಕೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್. ನಿಮ್ ಪರ್ಸನಲ್ ಗ್ರೋತ್ ನೋಡ್ಕೊಂಡು ನಮ್ಗೆ ಎಷ್ಟು ಹೆಮ್ಮೆ ಬರ್ತದೆ ಗೊತ್ತಾ. ನಿಮ್ ತರ ಎಷ್ಟೋ ಜನ ಇಷ್ಟು ಒಳ್ಳೆ ಇದು ಒಂದು ಒಳ್ಳೆ ಪ್ರೆಸೆಂಟೇಶನ್ ಮಾಡ್ತೀರಾ. This is fantastic. We are so happy today, Manjunath. Really, God bless you and may you keep multiplying and do your business fantastic. Thank you so much. ನಾನಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ, ಯಾಕಂತ ಹೇಳಿದ್ರೆ ನಮ್ಮ ಚಾನಲ್ ಅನ್ನೋದು ಇವತ್ತು ಯೂಟ್ಯೂಬ್ ಚಾನಲ್ ಧನ್ಯವಾಗ್ತಿದೆ. ಯಾಕಂದ್ರೆ ನಿಮ್ಮ ಒಂದು ಉಪಸ್ಥಿತಿ ಅಂಡ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಮ್ ಜೊತೆಗೆ ಶೇರ್ ಮಾಡ್ಕೊಂತಿದ್ದೀರಾ, ಕರ್ನಾಟಕದ ಜೊತೆಗೆ ಶೇರ್ ಮಾಡ್ಕೊಂತ ಇದ್ದೀರಾ. ಸೊ ಮೊದಲನೇದಾಗಿ ಫಿಲಿಪ್ ಸಿಂಗ್ ಸರ್ ಅಂಡ್ ನೀನಾ ಮೇಡಮ್, ನಿಮ್ಮ ಒಂದು ಟ್ರೆಮೆಂಡಸ್ ಅಚೀವ್ಮೆಂಟ್, ಬೆಂಚ್ ಮಾರ್ಕ್ ಸೆಟ್ ಮಾಡಿರ್ತಕ್ಕಂಥ ಒಂದು ಗ್ರೇಟೆಸ್ಟ್ ಸಕ್ಸಸ್ ಸ್ಟೋರೀಸ್ಗೆ, ಜೊತೆಗೆ ನಮ್ಮ ಕರ್ನಾಟಕ ಮೋದಿಕೇರಿಯನ್ಸ್ ಅಂಡ್ ನಮ್ಮ ಮೋದಿಕೇರಿಗೆ ಕೊಟ್ಟಿರುವಂತ ಒಂದು ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಗೆ ನಿಮಗೆ ಹಾರ್ಟ್ಲಿಯೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರಾಚುಲೇಷನ್ಸ್ ನಿಮ್ಮೆಲ್ಲ ಅಚೀವ್ಮೆಂಟ್ ಗೆ. ಥ್ಯಾಂಕ್ ಯು ಮಂಜುನಾಥ್. ಓಕೆ, ಸೊ ಒಂದು ಸ್ಪೆಷಲ್ ಸೀಕ್ರೆಟ್ ಕೇಳಬೇಕು. ಅವತ್ತಿಂದ ಇವತ್ತವರೆಗೂ ಕೂಡ ಮೋಸ್ಟ್ ಆಫ್ ದಿ ಪ್ರೋಗ್ರಾಮ್ ಅಲ್ಲಿ ಇಬ್ರು ಕೂಡ ಜೊತೆ ಕಾಣಿಸ್ಕೊಂತ ಇದ್ದೀರಾ. ಅಂಡ್ ಇವತ್ತು ಕೂಡ ನೀವು ನಮ್ ಜೊತೆಗೆ ನಿಮ್ಮ ಸಕ್ಸಸ್ ಸೀಕ್ರೆಟ್ ಗಳನ್ನ ಹೇಳಕ್ ಬಂದಿದ್ದೀರಾ. ಸೊ ವೆರಿ ಸ್ಪೆಷಲ್ ಆಗಿ ಇಲ್ಲಿ ಈ ಒಂದು ಪ್ರೀಮಿಯರ್ ಶೋ ಕಾರ್ಯಕ್ರಮದಲ್ಲಿ ನಿಮ್ಮ ಹತ್ರ ನಾನು ಪರ್ಮಿಷನ್ ಕೇಳ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮ ಲೀಡರ್ಸ್ ಯಾವತ್ತು ಹೇಳ್ತಿರ್ತಾರೆ, ಅಪ್ಲೈನ್ ಏನ್ ಹೇಳ್ತಾರೋ ಅಥವಾ ಲೀಡರ್ಸ್ ಏನ್ ಹೇಳ್ತಾರೋ ಜಸ್ಟ್ ಅದನ್ನ ನಾವು ಫಾಲೋ ಮಾಡ್ಬೇಕಂತ. ಬಟ್ ನಾನು ಇವತ್ತು ನಿಮ್ಮ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಈ ಒಂದು ಪ್ರೀಮಿಯರ್ ಶೋ ಅಲ್ಲಿ ನಾನು ಕೆಲವೊಂದು ಕ್ವಶನ್ ಗಳನ್ನ ನಿಮ್ಗೆ ಕೇಳ್ಬೇಕು ಅನ್ಕೊಂಡಿದ್ದೀನಿ ಅಬೌಟ್ ಸಕ್ಸಸ್ ಅಂಡ್ ಇನ್ನೊಬ್ಬರ ಸಕ್ಸಸ್ಗೋಸ್ಕರ ನೀವು ನಮಗೆ ಪರ್ಮಿಷನ್ ಕೊಡ್ಬೇಕು, ನೀನಾ ಮೇಡಮ್ ಅಂಡ್ ಫಿಲಿಪ್ ಸರ್. Sure, Manjunath. You are welcome to ask whatever question you want today. Permission granted, Manjunath. Oh my God. ಥ್ಯಾಂಕ್ ಯು ಸೋ ಮಚ್. ಎಸ್, ಒಂದು ನಮ್ಮ ಗುರು ಹಿರಿಯರು ಯಾವತ್ತೂ ಕೂಡ ಮಾತು ಹೇಳ್ತಾರೆ, ಗುರುಗಳ ಹತ್ರ, ತಂದೆ ತಾಯಿ ಹತ್ರ ಅಥವಾ ನಮ್ಗೆ ವಿದ್ಯಾ ಬುದ್ಧಿ ಯಾರು ಕಲ್ಸಿರೋ ಪ್ರಶ್ನೆ ಮಾಡಬಾರ್ದಂತ. ಬಟ್ ಒಳ್ಳೆ ಪ್ರಶ್ನೆ, ಕ್ಯೂರಿಯಾಸಿಟಿ ಆಗ್ತಕ್ಕಂಥ, ಬೇರೆಯವ್ರಿಗೆ ಹೆಲ್ಪ್ ಆಗೋದು ಒಳ್ಳೇದು ಅನ್ಕೊಂಡಿದೀನಿ. ಸೊ ಎಸ್, ಮೊದಲನೇದಾಗಿ ನಿಮ್ಮ ಒಂದು ಜಸ್ಟ್ ಇಂಟ್ರಡಕ್ಷನ್ ಮಾಡ್ಕೊಳ್ಳಿ. ಸಾಕಷ್ಟು ವಿಚಾರಗಳನ್ನ ಡಿಯರ್ ಮೋದಿ ಕೇರಿಯರ್ಸ್ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಇವತ್ತು ತುಂಬಾನೇ ಖುಷಿ ಆಗ್ತಿದೆ ನಮ್ಗಂತೂ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನೀನಾ ಮೇಡಮ್ ಅಂಡ್ ಫಿಲಿಪ್ ಸಿಂಗ್ ಸರ್, ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್, ನೀವು ಬೆಳೆದಂತ ರೀತಿ, ಅದ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಟ್ಬಿಡಿ. Actually, I am Dr. Philip Singh.
ನಾವು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ನಲ್ಲಿ ನಾವು ಒಂದು ಹಾಸ್ಟೆಲ್ನಲ್ಲಿ ಇದೀವಿ. ಏನಂದ್ರೆ ನಮ್ಮ ಫಾದರ್ ಒಂದು ಡಿಫೆನ್ಸ್ ಆಫೀಸರ್. ಸೊ ಡಿಫೆನ್ಸ್ ನಲ್ಲಿ ಅವ್ರಿಗೆ ಸ್ವಲ್ಪ ಟ್ರಾನ್ಸ್ಫರ್ಸ್ ಬರ್ತದೆ, ಅದಕ್ಕೋಸ್ಕರ ನಾವು ಹಾಸ್ಟೆಲ್ ನಲ್ಲಿ ಚೆನ್ನೈನಲ್ಲಿ ಸೆಂಟ್ ಬೀಡ್ಸ್ ಹೈಸ್ಕೂಲ್ ನಲ್ಲಿ ಐ ಸ್ಟಡಿಡ್. ಅಂಡ್ ನಮ್ ಜೊತೆನಲ್ಲಿ ನಮ್ಮ ಬ್ರದರ್ಸ್, 2 ಬ್ರದರ್ಸ್, ಎಲ್ಡರ್ ಬ್ರದರ್ಸ್, ಅವರು ವಾಸ್ ದೇರ್. ಅಂಡ್ ಈ 2 ಬ್ರದರ್ಸ್ ತುಂಬಾ ಸ್ಪೋರ್ಟ್ಸ್ ನಲ್ಲಿ ತುಂಬಾ ಒಳ್ಳೆ ಚಾಂಪಿಯನ್ಸ್, 2 ಜನ. ನಮ್ಗೆ ಅಷ್ಟು ಇಲ್ಲ ಸ್ಪೋರ್ಟ್ಸ್ ನಲ್ಲಿ. ಸೊ ಒಂದು ದಿನ ಥಿಂಕ್ ಮಾಡಿದೀವಿ, ನಾವು ಯಾತಕ್ಕೆ ಮಾಡಬಾರ್ದು. ಸೊ ಡಿಸಿಷನ್ ಮಾಡಿದೀವಿ. ಈಸಿ ಡಿಸಿಷನ್ ಮಾಡಕ್ಕೆ ಈಸಿ, ಬಟ್ ಡಿಸಿಷನ್ ಮಾಡಿದ ಮೇಲೆ ನಾವು ತುಂಬಾ ಅದು ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಸ್ಪೆಷಲ್ ಇವೆಂಟ್ ಹೈ ಜಂಪ್ ಇನ್ ಹೇಳಿಕ್ಕೆ ಇಷ್ಟಪಟ್ಟಿದ್ದೀವಿ. ಅದರಲ್ಲಿ ನಾವು ಸ್ಕೂಲ್ ಚಾಂಪಿಯನ್, ಆಮೇಲೆ ಸ್ಟೇಟ್ ಚಾಂಪಿಯನ್, ಅಂಡ್ ಆಲ್ಸೋ ಐ ಬಿಕೇಮ್ ಅ ನ್ಯಾಷನಲ್ ಹೈ ಜಂಪ್ ಚಾಂಪಿಯನ್ ಆಲ್ ಓವರ್ ಇಂಡಿಯಾ. ವೆರಿ ಗುಡ್. ಸ್ಕೂಲ್ ಆ ತರ ಹೋಗಿದೆ. ಫೈನಲಿ ಸ್ಕೂಲ್ ಫೈನಲ್ ಸ್ಟೇಜ್ ನಲ್ಲಿ ಐ ವಾಸ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ ಮ್ಯಾಥ್ಸ್. and after that I entered college. So Chennai nalli Loyola College, one of the best colleges nalli now I taken part. And alli study madaka time ee sports salpa now side nalli itkondu I started what is called as two-wheeler racing. So two-wheeler racing nalli now start ಮಾಡಿದೀವಿ ನಮ್ಮ life. And 6 times champion. And ಸ್ಪೋರ್ಟ್ಸ್ ಮ್ಯಾಗಝೀನ್ ಕವರ್ ಪೇಜ್ ನಲ್ಲಿ ಕೂಡ ಫೋಟೋ ಬಂದಿದೆ. ಸೊ ಇದೆಲ್ಲ ನಾವು ಎಂಜಾಯ್ ಮಾಡಿದೀವಿ. ಆ ಟೈಮ್ ನಲ್ಲಿ ನೆಕ್ಸ್ಟ್ ನಾವು ಎಂಜಿನಿಯರಿಂಗ್ಗೆ ನಾವು ಬ್ಯಾಂಗ್ಳೂರ್ ಬಂದಿದ್ದೀವಿ. MS ರಾಮಯ್ಯ ಕಾಲೇಜ್ ನಲ್ಲಿ ಐ ಹ್ಯಾವ್ ಡನ್ ಮೈ ಎಂಜಿನಿಯರಿಂಗ್ ದೇರ್. ಸೊ ಎಂಜಿನಿಯರಿಂಗ್ ಟೈಮ್ ನಲ್ಲಿ ನಮ್ಮ ಮೈಂಡ್ ಡೈರೆಕ್ಟ್ಲಿ ವೆಂಟ್ ಆನ್ ಫೋಕಸ್ ಆನ್ ಸ್ಟಡಿ. ಏನಂದ್ರೆ ಒಂದು ಡಿಗ್ರಿ ಬೇಕು, ಇನ್ಕಮ್ ಬೇಕು, ಇದೆಲ್ಲ ಬೇಕು. ಸೊ ಐ ಫೋಕಸ್ಡ್ ಆನ್ ಮೈ ಸ್ಟಡಿ ಇನ್ ಎಂಜಿನಿಯರಿಂಗ್. And with distinction now pass ಮಾಡಿದೀವಿ. I've done my entrance exam with All India entrance exam for HAL and select ಆಗಿದೀವಿ. And I was posted in Bangalore. So Bangalore nalli we posted and I got married to Neena, and both of us came to Bangalore and we were staying. So we were very happy. ಒಂದು ಒಳ್ಳೆ ಆಫೀಸರ್ ಜಾಬ್ and ಒಂದು ಲೈಫ್ ಸ್ಟಾರ್ಟ್ ಆಗಿದೆ. Allinda we got transferred to Air Force Station Tambram. I was in charge of the flying there. And Tirga ALH, Advanced Light Helicopter Project, they selected me as crew chief of the Advanced Light Helicopter. Nam kelegade tumba engineers ittu. And our project now build ಮಾಡಿ, we made that project even fly. And it is now flying, handed over to the Air Force, Army and Navy. Wow. So this was our life. And Neena was also working and I was working. So morning to night only working. And but we enjoyed the normal life of people. So this was my life, Manjunath. Wonderful sir, and hats up sir, your background and ನಿಮ್ಮ ಎಲ್ಲರ ಅಚೀವ್ಮೆಂಟ್ ಕೇಳಿ ಬಹಳ ಖುಷಿ ಆಯ್ತು. ಎಷ್ಟೋ ಜನ ಮೋದಿಕೇರಿ ಬಂದು ಅಚೀವ್ಮೆಂಟ್ ಮಾಡ್ತಾರೆ, ಬಟ್ ನೀವು ಆಲ್ರೆಡಿ ಬಿಫೋರ್ ಮೋದಿಕೇರಿ ಆಲ್ರೆಡಿ ಅಚೀವರ್ ಇನ್ ಯುವರ್ ಲೈಫ್, ಇನ್ ಪರ್ಸನಲ್ ಲೈಫ್ ಸರ್. ಗ್ರೇಟ್ ಸರ್, ತುಂಬಾ ಖುಷಿ ಆಯ್ತು. Yes madam ji. Yes. So I come from a business background, Manjunath. My father was business background alli ide. My mother, she was a homemaker, and one brother, 2 sisters. Allaru business background alli ide. And nam education Chennai li ಮಾಡಿದೀವಿ. one ಒಳ್ಳೆ Rosary Matriculation School alli, convent school alli. And ನಮ್ಮ ಕಾಲೇಜು ಕಾನ್ವೆಂಟ್ ಸ್ಕೂಲ್ ಅಲ್ಲಿ, ಕಾನ್ವೆಂಟ್ ಗುಡ್ ಕಾಲೇಜ್ ಅಲ್ಲಿ ಮಾಡಿದೀವಿ. ಸೊ ಬೇಸಿಕ್ಲಿ ನಮ್ಮ ಪೇರೆಂಟ್ಸ್ ಎಜುಕೇಶನ್ ಮೇಲೆ ತುಂಬಾ ಫೋಕಸ್ ಮಾಡಿದೆ. ಬಿಕಾಸ್ ಅಲ್ಟಿಮೇಟ್ಲಿ ಎಜುಕೇಶನ್ ಅಲ್ಲಿ ನಮ್ಗೆ ಒನ್ ಜಾಬ್ ಸಿಕ್ಕುತ್ತೆ, ಲೈಫ್ ಸಿಕ್ಕುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಜಾಬ್ ಎಜುಕೇಶನ್ ಜೊತೆ ನಮ್ಗೆ ತುಂಬಾ ಶುರುಲಿಂದೆ ನಮ್ಗೆ ಮಾರಲ್ ವ್ಯಾಲ್ಯೂಸ್, ನಮ್ಗೆ ಯುನೋ ಒಳ್ಳೆ ಒಂದು ಥಿಂಕಿಂಗ್, ಆ ತರ ತುಂಬಾ ಕಲ್ಟಿವೇಟ್ ಮಾಡಿದೆ ನಮ್ಮ ಫ್ಯಾಮಿಲಿ. ಸೊ ಅದಕ್ಕೋಸ್ಕರನೂ ನಮ್ಮ ಫ್ಯಾಮಿಲಿಗೆ ತುಂಬಾ ಗ್ರೇಟ್ಫುಲ್ ಇದೀವಿ. ಇಷ್ಟು ನಮ್ಮ ಒಳಗಡೆ ಒಂದು ಪೇಷನ್ಸ್, ಒಂದು ಯುನೋ ಎಷ್ಟು ಮಾರಲ್ಸ್ ಎಲ್ಲ ನಮ್ಗೆ ಕಲ್ಸಿ ಕೊಟ್ಟಿದ್ದ ಅಂತ. ಡೆಫಿನೆಟ್ಲಿ ಇಟ್ ಗೋಸ್ ಟು ಮೈ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಅಂಡ್ ಆಫ್ಟರ್ ಫಿನಿಶಿಂಗ್ ಮೈ ಎಜುಕೇಶನ್ ಬ್ಯಾಂಗ್ಳೂರ್ಗೆ ಬಂದಿದೀವಿ ಆಫ್ಟರ್ ಗೆಟಿಂಗ್ ಮ್ಯಾರಿಡ್. ಅಂಡ್ ಎಸ್, ಇಬ್ರು ಜನ ಬೇಕೇ ಬೇಕು, ನಾವು ಜಾಬ್ ಮಾಡ್ಲೇಬೇಕು. ಯಾಕಂದ್ರೆ ಇನ್ಫ್ಲೇಷನ್ ಇಷ್ಟು ಆಯ್ತಾ, ಅದು ಎಕ್ಸ್ಪೆನ್ಸಸ್ ಇಷ್ಟು ಜಾಸ್ತಿ ಇದೆ ಒಳಗಡೆ.
ಸೊ ನಾವು ಜಾಬ್ ಮಾಡಲ್ಲ ಅಂತ ವಿ ಕೆನಾಟ್ ಫುಲ್ಫಿಲ್ ಆರ್ ಡ್ರೀಮ್ಸ್, ಆ ತರ ಒಂದು ಥಿಂಕಿಂಗ್ ಇದೆ. ಸೊ ವಿ ಗಾಟ್ ಇನ್ ಟು ಜಾಬ್. ಸೊ ಇಬ್ರು ಜನ ಬೆಳಗ್ಗೆಲಿಂದ ಸಾಯಂಕಾಲ ವಿ ವರ್ ವರ್ಕಿಂಗ್ and we had 2 children and we are looking forward to a bright future. But yes, we all along adu one feeling ide ಏನು missing ಇದೆ ಲೈಫ್ ಅಲ್ಲಿ ಅಂತ ಒಂದು ಫೀಲಿಂಗ್ ಬರ್ತಾ ಇದ್ದು. ಓಕೆ, ಅನ್ಸಿತ್ತು ನಿಮ್ಗೆ ಆಲ್ರೆಡಿ ಅವಾಗ? ಹೌದು, ಡೆಫಿನೆಟ್ಲಿ. ಬಿಕಾಸ್ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿದೀವಿ ಅಂತ. ಐ ಸಾ ಮೈ ಪೇರೆಂಟ್ಸ್, ಮೈ ಬ್ರದರ್ಸ್ ಆರ್ ಸಿಸ್ಟರ್ಸ್ ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ದು ಅಂತ. ಅಟ್ ಲೀಸ್ಟ್ ಲೈಫ್ ಇಸ್ ಅ ಲಿಟಲ್ ಬೆಟರ್ ವೆನ್ ಯು ಡೂ ಯೋರ್ ಓನ್ ಬಿಸ್ನೆಸ್. ಡೆಫಿನೆಟ್ಲಿ. ಎಸ್, ವಂಡರ್ಫುಲ್ ಜರ್ನಿ. ಎಸ್, ಮೇಡಮ್ ಅವ್ರು ಹೇಳ್ತಿದ್ರು, ಒಂದು ಫ್ಯಾಮಿಲಿ ಅವರು ನಮ್ಗೆ ವಿದ್ಯಾಭ್ಯಾಸ ಹೆಂಗ್ ಕೊಡ್ತಾರೆ, ನಮ್ಮ ತಂದೆ ತಾಯಿ ಅಥವಾ ನಮ್ಮ ಕುಟುಂಬ, ಅಟ್ ದಿ ಸೇಮ್ ಟೈಮ್ ಒಂದು ಸಂಸ್ಕೃತಿ ಸಂಸ್ಕಾರಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ನೀವು ನಮ್ಮ ಪೋಸ್ಟರ್ ಅಲ್ಲಿ ನೋಡಿರ್ಬೋದು, ಬಾನೆತ್ತರದ ಭಾವನೆ ಮತ್ತು ಸಾಧನೆ ಅಂತ. ಸೊ ಬಾನೆತ್ತರ ಅಂತ ಹೇಳಿದ್ರೆ ಆಲ್ರೆಡಿ ಅವರು ಏರ್ ಕ್ರೂಸ್ ಚೀಫ್ ಇಂಜಿನಿಯರ್ ಆಗಿದ್ರು. ಅಂಡ್ ಅಷ್ಟು ಹೈ ಲೆವೆಲ್ ಅಲ್ಲಿ ಅವ್ರು ಇವತ್ತು ಲೈಫ್ ನ ಲೀಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಕಲ್ಚರು ಕೂಡ ಕಾರಣ. ಜೊತೆಗೆ ಇವತ್ತು ಬಿಸ್ನೆಸ್ ಅಲ್ಲಿ ಇಷ್ಟು ಸಕ್ಸಸ್ಫುಲ್ ಆಗಿ ಒಂದು ಅಟ್ಯಾಚ್ಮೆಂಟ್ ಅಂಡ್ ಬಾಂಡಿಂಗ್ ಅಲ್ಲಿ ಮೇಡಮ್ ಪ್ರಿಯಾರಿಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಸ್, ಮೇಡಮ್ ಅವರು ಫ್ಯಾಮಿಲಿ ಹೇಳ್ಕೊಟ್ಟಂತ ಸಂಸ್ಕಾರಗಳ ಕಾರಣ. ಥ್ಯಾಂಕ್ ಯು ಸೋ ಮಚ್, ಯುವರ್ ಫ್ಯಾಮಿಲಿ ಆಲ್ಸೋ ಮೇಡಮ್. ಯಾಕಂದ್ರೆ ಅದು ಕೂಡ ನಮ್ಮ ಬಿಸ್ನೆಸ್ ಇಷ್ಟು ಸ್ಮೂತ್ ಆಗಿ ರನ್ ಆಗ್ಲಿಕ್ಕೆ ಹೆಲ್ಪ್ಫುಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ. ಸಿ, ಒಂಥರ ಲೈಫ್ ಇತ್ತು ಆವಾಗ. ಏನಂದ್ರೆ ನೀವಿಬ್ರು ಕೂಡ ಜಾಬ್ ಮಾಡ್ತಿದ್ರಿ, ತುಂಬಾನೇ ಒಂಥರ ಬಿಸಿ ಲೈಫ್ ಇಬ್ರದ್ದು ಕೂಡ. ಟೈಮು ನೀವ್ ಹೆಂಗ್ ಮ್ಯಾನೇಜ್ ಮಾಡ್ತಿದ್ರಿ ನಮಗೂ ಕೂಡ ಗೊತ್ತಿಲ್ಲ. ಬಟ್ ಆ ಲೈಫು ಇವತ್ತಿನ ಪ್ರೆಸೆಂಟ್ ಮೋದಿ ಕೇರ್ ಲೈಫು ನಿಮ್ಗೆ ಏನ್ ಅನಿಸ್ತಾ ಇದೆ? ಆಕ್ಚುಲಿ ಜಾಬ್ ಅಲ್ಲಿ ನಮ್ಗೆ ಗೊತ್ತು ಏನು ಫ್ಯೂಚರ್ ಅಷ್ಟು ಬ್ರೈಟ್ ಇಲ್ಲ ಅಂತ. ಸೊ ಯಾವಾಗ ನಾವು ನೋಡ್ತೀವಿ ಏನು ಒಂದು ಆಪರ್ಚುನಿಟಿ ಆ ತರ ಮಾಡ್ಲೇಬೇಕು, ಒಂದ್ ಮೈಂಡ್ ಅಲ್ಲಿ ಯಾವಾಗ ಇದೆ, ಬಟ್ ಏನ್ ಮಾಡ್ಬೇಕು ಗೊತ್ತಿಲ್ಲ. ಸೊ ಅದೇ ಹೇಳ್ತಾ ಇದ್ದು ಮಂಜುನಾಥ್, ನೀವು ಎಷ್ಟು ಏನೋ ಒಂದ್ ಒಳ್ಳೆ ಥಿಂಕಿಂಗ್ ಜೊತೆ ವೆನ್ ಯು ಕೀಪ್ ಥಿಂಕಿಂಗ್ ಸಮಥಿಂಗ್, ದೇವರೇ ಬರ್ತಾ ಇದ್ದು ಅಂತ ದೇವ್ರು ಯಾರಿಗೂ ಕಲಿಸ್ತಾ ಇದ್ದು. ಸೊ ಆ ಟೈಮ್ ಅಲ್ಲಿ ನಮ್ ಲೈಫ್ ಅಲ್ಲಿ ಸಮೀರ್ ಮೋದಿ ಯುನೋ ಸರ್ ಆಪರ್ಚುನಿಟಿ ಮೋದಿ ಕೇರ್ ನಮ್ ಲೈಫ್ ಅಲ್ಲಿ ಬಂದಿದೆ ಮಂಜುನಾಥ್. ಆಕ್ಚುಲಿ ಮಂಜುನಾಥ್, ನಮ್ ಕನ್ನಡ ಅಷ್ಟು ಚೆನ್ನಾಗಿಲ್ಲ. ಸೊ ನಾವು ಸ್ವಲ್ಪ ಮ್ಯಾನೇಜ್ ಮಾಡ್ತೀವಿ. ಮೇಡಮ್ ಜಿ ಅಂಡ್ ಸರ್, ನಿಮ್ಮ ಒಂದು ಭಾಷೆ ಇಲ್ಲಿ ಮುಖ್ಯ ಅಲ್ಲ, ಯಾಕಂದ್ರೆ ನೀವು ಹೃದಯಕ್ಕೆ ನಾಟ್ತಕ್ಕಂತ ಮಾತನ್ನ ಆಡ್ತೀರಾ. ಯಾವಾಗ್ಲೂ ಕೂಡ ನಿಮ್ ಇಂಗ್ಲಿಷ್ ಮಾತಾಡಿ, ಹಿಂದಿ ಮಾತಾಡಿ, ತಮಿಳು, ಕನ್ನಡ ಯಾವ ಲ್ಯಾಂಗ್ವೇಜ್ ಮಾತಾಡೋ ನಮ್ಗೆ ಕನೆಕ್ಟ್ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಡಾಕ್ಟರ್ ಸುರೇಖಾ ಭಾರ್ಗವ ಮೇಡಮ್ ಹೇಳ್ತಾರೆ, ಭಾಷೆ ಮುಖ್ಯ ಅಲ್ಲ, ಭಾವನೆಗಳು ಮುಖ್ಯ ಅಂತ. ನೀವು ಆ ಭಾವನೆಗಳ ಮುಖಾಂತರ ನಮ್ಮನ್ನ ಇಲ್ಲಿವರೆಗೆ ತಗೊಂಡ್ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವ್ ಯಾವ್ದ್ರಲ್ಲಿ ಬೇಕಾದ್ರೆ ಮಾತಾಡಿ, ಬಟ್ ನಾನಂತೂ ಕನ್ನಡದಲ್ಲೇ ಕ್ವಶನ್ ಕೇಳ್ತೀನಿ. ಸೊ ಆ ಟೈಮ್ ಅಲ್ಲಿ ನಾನ್ ಮೋದಿ ಕೇರ್ ಆಪರ್ಚುನಿಟಿ ನೋಡಿದ್ಮೇಲೆ ನಮ್ ಲೈಫ್ ಅಲ್ಲಿ ಅರುಣ್ ಭಾರ್ಗವ್ ಜಿ ಬಂದಿದೆ. ಸೊ ಆ ಟೈಮ್ ಅಲ್ಲಿ ಅವರ ಆಪರ್ಚುನಿಟಿ ಕೊಡ ಟೈಮ್ ಅಲ್ಲಿ ನಾನು ಏನೋ ಐ ಫೀಲ್ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಸಚ್ ಗುಡ್ ಅಪ್ಲೈನ್ಸ್. ಈಗ ನಮ್ಮ ಮೋದಿ ಕೇರ್ ಆಪರ್ಚುನಿಟಿ ಅಲ್ಲಿ ಅರುಣ್ ಭಾರ್ಗವ್ ಜಿ ಪ್ರೆಸೆಂಟೇಶನ್ ಕೊಡ್ತಾ ಇದ್ದು. ಆ ಟೈಮ್ ಅಲ್ಲಿ ನಾನು ಏನು ಥಿಂಕೇ ಮಾಡಿಲ್ಲ. ಓಕೆ, ನನ್ನ ಆಪರ್ಚುನಿಟಿ, ವಿ ಆರ್ ಸರ್ಚಿಂಗ್ ಫಾರ್ ಒನ್ ಆಪರ್ಚುನಿಟಿ, ಏನೋ ದೇವರೇ ಏನೋ ಕೊಟ್ಟಿದಾರಂತ ಐ ಗಾಟ್ ಇನ್ ಟು ಇಟ್. ಬಟ್ ಎಸ್, ಇನಿಷಿಯಲಿ ಲೈಫ್ ವಾಸ್ ವೆರಿ ಚಾಲೆಂಜಿಂಗ್ ಇನ್ ಮೋದಿ ಕೇರ್. ನಾವು ಹೇಗ್ ಯೋಚನೆ ಮಾಡಿದೀವಿ ಹಂಗ ಏನೂ ಆಗಲ್ಲ. ಬಟ್ slowly yes, we have realized that Modi Care is the only opportunity which can help every Indian a bright future. Manjuna, ವಂಡರ್ಫುಲ್, ಸೂಪರ್, ಎಕ್ಸಲೆಂಟ್. ಮೇಡಮ್, ನಿಮ್ಗೀಗ ಅಪರ್ಚುನಿಟಿ ಏನೋ ಸಿಕ್ತು, ಬಟ್ ಏನಂದ್ರೆ ನೀವು ಮೋದಿ ಕೇರ್ ನ ಶುರು ಮಾಡಿರೋದು, ನೀವಿಬ್ರು ಸಿಕ್ಕಾಪಟ್ಟೆ ಬಿಸಿ ಆಕ್ಚುಲಿ. ಯಾಕಂತಂದ್ರೆ ನೀವು ಫಿಲಿಪ್ ಸರ್ ಅವ್ರದ್ದು ಒಂದು ಜಾಬ್ ಇದೆ, ಅಂಡ್ ಮೇಡಮ್ ನಿಮ್ಮದೇ ಆದಂತ ಒಂದು ಜಾಬ್ ಮಾಡ್ತಿದ್ರಿ. ಆಲ್ರೆಡಿ ಲೈಫ್ ಅಲ್ಲಿ ಒಂದು ಓಕೆ ಅವರೇಜ್ ಲೈಫ್ ಅಲ್ಲಿ ನಿಮ್ದೇ ಆದಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಡೆಸ್ತಾ ಇದ್ರಿ. ಬಟ್ ಇಷ್ಟು ಬಿಸಿ ಇದ್ದವರು ಕೂಡ ಎಕ್ಸ್ಟ್ರಾ ಮಾಡಬಹುದು ಅಂತ ಬಿಟ್ಟು ನೀವೊಂದು ಡಿಸೈಡ್ ಮಾಡಿದ್ರಿ, ಕರೆಕ್ಟ್? ಮೋದಿ ಕೇರ್ ಅಲ್ಲಿ ಒಂದು ಎಕ್ಸ್ಟ್ರಾ ಮಾಡಬಹುದು ಅಂತ. ಈ ಟೈಮ್ ಅನ್ನ ಯಾವ ತರ ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇದ್ರಿ ಬಿಗಿನಿಂಗ್ ಸ್ಟೇಜ್ ಅಲ್ಲೆಲ್ಲ? ನಿಮ್ ಜಾಬ್ ಬೇರೆ ಇತ್ತು, ಸರ್ ಬೇರೆ ಜಾಬ್, ಹಂಗೆ. ಆಕ್ಚುಲಿ ಲೈಫ್ ಎಲ್ಲರ್ಗೆ 24 ಅವರ್ಸ್ ಇದೆ ಮಂಜುನಾಥ್. ದೇವರೇ ಎಲ್ಲರ್ಗೆ 24 ಅವರ್ಸ್ ಕೊಟ್ಟಿದೆ. ನಮ್ ಪ್ರೈಮ್ ಮಿನಿಸ್ಟರ್ ಇದೀವಿ, ಈವನ್ ಇಫ್ ಎನಿಬಡಿ ಇಸ್ ವರ್ಕಿಂಗ್ ಆಸ್ ಅ ಸೆಕ್ಯೂರಿಟಿ ಗಾರ್ಡ್, ಅವ್ರಿಗೂ 24 ಅವರ್ಸ್ ಇದೆ. ಸೊ ನಾನು ನಮ್ ಕಡೆ ಟೈಮ್ ಇಲ್ಲ ನಾವು ಹೇಳಿದೆ ಅಂತ ಐ ಡೋಂಟ್ ನೋ ಹೌ ಟು ಮ್ಯಾನೇಜ್ ಟೈಮ್, ಆ ತರ ಮೆಸೇಜ್ ಇದೆ. ಸೊ ನಾವೇ ನಮ್ ಮೈಂಡ್ಗೆ ಅದೇ ಮೆಸೇಜ್ ಕೊಡ್ತೀವಿ, ನಮ್ಗೆ ಟೈಮ್ ಇಲ್ಲ ಅಂತ, ವಿಚ್ ಇಸ್ ನಾವು ಲೈಫ್ ಮುಂದೆ ಹೋಗ್ಬೇಕು ಅಂತ. ಆ 24 ಅವರ್ಸ್ ನಾವು ಹೇಗ್ ಯೂಸ್ ಮಾಡ್ತೀವಿ ಅದು ತುಂಬಾ ಮುಖ್ಯ. ಸೂಪರ್. ಸೊ ನಾವು ನಮ್ಗೆ ಮ್ಯಾನೇಜ್ ಮಾಡ್ಬೇಕು. ಆಕ್ಚುಲಿ ಎವ್ರಿಬಡಿ ಸೇಸ್ ಯು ಶುಡ್ ಮ್ಯಾನೇಜ್ ಟೈಮ್, ಬಟ್ ನಾನ್ ಹೇಳ್ತೀವಿ ಯು ಶುಡ್ ಮ್ಯಾನೇಜ್ ಯೋರ್ ಸೆಲ್ಫ್, ಓನ್ಲಿ ದೆನ್ ಯು ಕ್ಯಾನ್ ಮ್ಯಾನೇಜ್ ಟೈಮ್.
ಸೊ ನಾವು ನಮ್ಗೆ ಮ್ಯಾನೇಜ್ ಮಾಡೋ ಟೈಮ್ ಅಲ್ಲಿ ನಾವು ನೋಡಿದೆ ಫಸ್ಟ್ ಥಿಂಗ್ಸ್ ಫಸ್ಟ್. ಆಕ್ಚುಲಿ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್. ಈಗ ನಾನು ಅದೆಲ್ಲ ಓದಿದ್ಮೇಲೆ ನಮ್ಗೆ ಗೊತ್ತು, ಬಟ್ ಆ ಟೈಮ್ ಅಲ್ಲಿಯೂ ನಮ್ಮ ಮೈಂಡ್ ಅಲ್ಲಿ ಬಂದಿದೆ ಏನ್ ಮುಖ್ಯ ಇದೆ. ಫಸ್ಟ್ ಯು ಶುಡ್ ಫಿನಿಶ್ ದಟ್ ಜಾಬ್. ಆಮೇಲೆ ವಾಟ್ ಎವರ್ ಟೈಮ್ ಯು ಹ್ಯಾವ್ ಬ್ಯಾಲೆನ್ಸ್ ಟೈಮ್, ನಿಮ್ಗೆ ಏನ್ ರಿಕ್ರಿಯೇಷನ್ ಇದೆ, ನಿಮ್ಗೆ ಏನ್ ಮಾಡ್ಬೇಕು ಅಂತ ಯು ಕ್ಯಾನ್ ಪುಟ್ ಇಟ್. ಸೊ ಮನೆಗೆ ಟೈಮ್ ಕೊಡಬೇಕು, ಚಿಲ್ಡ್ರನ್ಗೆ ಟೈಮ್ ಕೊಡಬೇಕು, ಬಿಸ್ನೆಸ್ಗೆ ಟೈಮ್ ಕೊಡಬೇಕು, ಸೋಷಿಯಲ್ ಲೈಫ್ಗೆ ಟೈಮ್ ಕೊಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅದೇ ನಾನು ಹೇಳ್ತಾ ಇದ್ದಿಲ್ಲ, ನಾವು ಇಲ್ಲಿ ಬಂದ್ಮೇಲೆ ಏನೆಲ್ಲ ನಾವು ಅರ್ನ್ ಮಾಡ್ತೀವಿ ಇಲ್ಲಿಯೇ ಬಿಟ್ಟು ಹೋಗ್ತೀವಿ, ಬಟ್ ನಮ್ ಕರ್ಮ ಜೊತೆ ಮೇಲೆ ಹೋಗ್ತೀವಿ. ಅದಕ್ಕೋಸ್ಕರನೂ ನಾವು ಕೆಲಸ ಮಾಡ್ಲೇಬೇಕು ಮಂಜು. ಡೆಫಿನೆಟ್ಲಿ ವಿ ಹ್ಯಾವ್ ಟು ಮ್ಯಾನೇಜ್ ಟೈಮ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಮೇಡಮ್ ಅವರು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಕಾಮನ್ ಮ್ಯಾನ್ ಇರ್ಬೋದು, ಒಬ್ಬ ಪ್ರಧಾನ ಮಂತ್ರಿಗಳಿರ್ಬೋದು, 24 ಅವರ್ಸ್ ಇರುತ್ತೆ. ಬಟ್ ಆ 24 ಅವರ್ಸ್ ಅನ್ನ ನಾವು ಹೇಗೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀವಿ, ಯಾವುದು ನಮ್ಮ ಲೈಫ್ ಅಲ್ಲಿ ಮುಖ್ಯ, ಯಾವ್ದಕ್ಕೆ ಪ್ರಿಯಾರಿಟಿ ಕೊಡ್ತೀವಿ, ಅದರಿಂದ ನಮ್ಮ ಲೈಫ್ ಎಷ್ಟು ಚೆನ್ನಾಗುತ್ತೆ. ಅಥವಾ ಮೇಡಮ್ ಹೇಳ್ತಿದ್ರು ಕರ್ಮ ಅಥವಾ ಪುಣ್ಯ ಅಂತ ನಾವ್ ಎಷ್ಟು ಪಡ್ಕೊಳಕ್ ಆಗುತ್ತೆ ಅಂತ ಬಿಟ್ಟು ಮೇಡಮ್ ಬೇಸ್ಡ್ ಆ ಸ್ಪಿರಿಚುವಲ್ ವರ್ಡ್ ಅಲ್ಲೇ ಮಾತಾಡ್ತಾರೆ. ಯಾಕಂದ್ರೆ ಅವ್ರು ಇರೋದೇ ಅದೇ ತರ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಅಂಡ್ ಎಸ್, ಇಲ್ಲಿ ನಮ್ಗೆ ತುಂಬಾ ಸರ್ಪ್ರೈಸ್ ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಇರುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನೀವು ಫಿಲಿಪ್ ಸಿಂಗ್ ಸರ್ ನ ಮೋದಿ ಕೇರ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಬಿಸ್ನೆಸ್ ತಗೊಂಡು ನೀವು ಫಿಲಿಪ್ ಸರ್ ನ ಹಿಂಗ್ ಕನ್ವಿನ್ಸ್ ಮಾಡಿದ್ರಿ. ಯಾಕಂತ ಹೇಳಿದ್ರೆ ಯೂಶುವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಎಷ್ಟೋ ಸರಿ ಬಿಸ್ನೆಸ್ ತಗೊಂಡು ಬೇರೆಯವ್ರನ್ನ ವರ್ಗ ಇರೋರ್ನ ಕನ್ವಿನ್ಸ್ ಮಾಡ್ಬೋದು, ಮೈಂಡ್ ಸೆಟ್ ಮಾಡ್ಬೋದು. ಬಟ್ ಫ್ಯಾಮಿಲಿನ ಮೈಂಡ್ ಸೆಟ್ ಮಾಡೋದು ಬಹಳ ಈಸಿ ಅಲ್ಲ. ಎಸ್ಪೆಷಲಿ ಫಿಲಿಪ್ ಸರ್ ಬೇರೆ ಒಂದು ಅಫಿಷಿಯಲ್ ಜಾಬ್ ಅಲ್ಲಿ ಇದ್ದಾರೆ, ಏರ್ ಕ್ರೂಸ್ ಚೀಫ್ ಇಂಜಿನಿಯರ್ ಬೇರೆ. ಅವ್ರನ್ನ ಹೆಂಗ್ ಕನ್ವಿನ್ಸ್ ಮಾಡಿದ್ರಿ, ಹೆಂಗ್ ಕಮಿಟ್ ಮಾಡಿಸಿದ್ರಿ ಮೇಡಮ್? ಅಗೈನ್ ನಿಮ್ಗೆ ಕ್ವಶನ್ ಈಗ. ಆಕ್ಚುಲಿ ಮಂಜುನಾಥ್ ನೋಡಿದೆ, ಅವ್ರಿಗೆ ಕನ್ವಿನ್ಸ್ ಮಾಡಕ್ಕೆ ಸ್ವಲ್ಪ ಕಷ್ಟ ಇತ್ತು ಫಸ್ಟ್. ಸೊ ನಾನ್ ಯೂಸ್ ಮಾಡಿದೀವಿ ಇದು ನನ್ ನೋಡಿ. ಅಲ್ಲ ಒಂದ್ ವೆಪನ್ ಕೊಟ್ಟಿದೆ ಅಲ್ಲ ಲೇಡೀಸ್ಗೆ, ವೆರಿ ಪವರ್ಫುಲ್ ವೆಪನ್. ಅದು ಯೂಸ್ ಮಾಡಿದ್ದು ಅಷ್ಟು ಕೆಲ್ಸ ಆಗಲ್ಲ ಅದ್ರ ಜೊತೆ. ಆಕ್ಚುಲಿ ನಾನ್ ಮೋದಿ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡೋ ಟೈಮ್ ಅಲ್ಲಿ ಫಸ್ಟ್ ನಾನು 100% ಕನ್ವಿನ್ಸ್ ಆಗಿದ್ದೀವಿ ಮಂಜುನಾಥ್, ನಮ್ ಪ್ರಾಡಕ್ಟ್ಸ್ ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ, ಅಂಡ್ ಅಫೋರ್ಡಬಲ್. ಆಕ್ಚುಲಿ ಚೀಪ್ ಹೇಳಿಲ್ಲ, ಚೀಪ್ ಅಂತ ಅದು ಕ್ವಾಲಿಟಿ ಬರೋದಿಲ್ಲ ಅಷ್ಟು. ಸೊ ಇಷ್ಟು ಅಫೋರ್ಡಬಲ್ ಪ್ರಾಡಕ್ಟ್ಸ್ ಇದೆ, ಕ್ವಾಲಿಟಿ ಇಷ್ಟು ಒಳ್ಳೆ ಇದೆ, ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಇದೆ ಅಂತ ಅಷ್ಟು ನನಗೆ ಕನ್ವಿನ್ಸ್ ಆಯ್ತು. ಡೆಫಿನೆಟ್ಲಿ ಎವ್ರಿ ಇಂಡಿಯನ್ ಹೋಮ್ಗೆ ಈ ಪ್ರಾಡಕ್ಟ್ಸ್ ಬೇಕೇ ಬೇಕು. ಯಾಕಂದ್ರೆ ಫಸ್ಟ್ ನಾವು ನಮ್ ಭೂಮಿಗೆ ಏನು ಮಾಡ್ತೀವಿ ಅಂತ, ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ನಮ್ಮ ಮನೆಗೆ ಯೂಸ್ ಮಾಡ್ತೀವಿ ಅಂತ, ಅದೇ ನಾನು ಫಸ್ಟ್ ಒಂದ್ ಗ್ರಾಟಿಟ್ಯೂಡ್ ಕೊಡ್ಬೇಕು ನಮ್ ಭೂಮಿಗೆ. ನಾನು ಈ ಮದರ್ ಅರ್ತ್ ಅಲ್ಲಿ ಇದೀವಿ ಅಂತ ನಾನು ಏನು ರೆಂಟ್ ಕೊಡ್ಬೇಕು ಈ ಮದರ್ ಅರ್ತ್ಗೆ, ಅಂಡ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಹರ್. ಸೊ ನಾನ್ ಕನ್ವಿನ್ಸ್ ಆಯ್ತು, ಪ್ರಾಡಕ್ಟ್ಸ್ ಆರ್ ವಂಡರ್ಫುಲ್. ನೆಕ್ಸ್ಟ್ ಫಿಲಿಪ್ಗೆ ಸ್ವಲ್ಪ ಹೇಳಿ ಟೈಮ್ ಅಲ್ಲಿ ಹಿ ವಾಸ್ ನಾಟ್, ಈ ಸರಿ ನೀವು ಏನು ಮಾಡ್ತೀರಾ ಮಾಡಿ, ಆಮೇಲೆ ನೋಡೋಣ ಹೇಳಿ ಬಿಟ್ಟಿದೆ. ಆಮೇಲೆ ಒಂದ್ ಪ್ರೋಗ್ರಾಮ್ ಬಂದಿದೆ, ಒಂದ್ ಟ್ರೈನಿಂಗ್ ನಮ್ ಅಂಬೇಡ್ಕರ್ ಭವನ್ ಅಲ್ಲಿ ಟ್ರೈನಿಂಗ್ ಎಲ್ಲ ನಾವು ಮಾಡಿದ್ದೆ ನೋಡಿ ಮಂಜು. ಆ ತರ ಒಂದ್ ಟ್ರೈನಿಂಗ್ ಬಂದಿದೆ ಬ್ಯಾಂಗ್ಳೂರಲ್ಲಿ. ಸ್ಟಾಫ್ ಅವರ್ ಕಂಪನಿ ಮ್ಯಾನೇಜ್ಮೆಂಟ್ ವಾಸ್ ಡೂಯಿಂಗ್ ದ ಟ್ರೈನಿಂಗ್. ಆ ಟೈಮ್ ಅಲ್ಲಿ ನಮ್ಮ ಮೈಂಡ್ ಅಲ್ಲಿ ಬಂದಿದೆ, ಐ ಹ್ಯಾವ್ ಟು ಟೇಕ್ ಹಿಮ್ ಫಾರ್ ದಟ್ ಸೆಮಿನಾರ್. ನೋಡಿ ಸೆಮಿನಾರ್ ಅಲ್ಲಿಯೂ ಎಷ್ಟು ಪವರ್ ಇದೆ. ಆ ಸೆಮಿನಾರ್ ನೋಡಿದ ಮೇಲೆ ದೆನ್ ಹಿ ಹಸ್ ಟೇಕನ್ ಅ ಡಿಸಿಷನ್, ಏನೋ ಇದೆ ಇದು ಆಪರ್ಚುನಿಟಿ ಅಲ್ಲಿ ನಾವು ನೋಡಲೇಬೇಕು. ಸೊ ಥ್ಯಾಂಕ್ಸ್ ಟು ಗಾಡ್, he also opened his mind and opened his eyes both. Yes, very good point ಅನ್ನು ಹೇಳಿದ್ದಾರೆ ಮೇಡಮ್ ಅವರು. ಪ್ರಾಡಕ್ಟ್ ಬಗ್ಗೆ ಎಸ್ಪೆಷಲಿ ಯಾಕಂದ್ರೆ ಅವ್ರು ಈಕೋ ಫ್ರೆಂಡ್ಲಿ ಇದೆ ಅಂಡ್ ಕ್ವಾಲಿಟಿ ಇದೆ, ಇಂಟರ್ನ್ಯಾಷನಲ್ ಕ್ವಾಲಿಟಿ, ಇಂಡಿಯನ್ ಪ್ರೈಸಸ್ ಸಿಗುತ್ತೆ ಅಂತ, ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಈ ಭೂಮಿಗೆ ಯಾವುದೇ ಹಾರ್ಡ್ ಕೆಮಿಕಲ್ ಗಳನ್ನ ಮೋದಿ ಕೇರ್ ಪ್ರಾಡಕ್ಟ್ ಅಲ್ಲಿ ಯೂಸ್ ಆಗಿರಲ್ಲ. ಅಂಡ್ ಈವನ್ ಪ್ರಾಡಕ್ಟ್ ನ ಬಾಟ್ಲಿ ಕೂಡ ಅಷ್ಟೇ ಒಂದು ರೀಸೈಕ್ಲಿಂಗ್ ಮಾಡಬಹುದು ಅಂತ ಬೆಸ್ಟ್ ಕ್ವಾಲಿಟಿ. ಆ ಒಂದು 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 ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ಅಂದ್ರೆ ಹೆತ್ತ ತಾಯಿ ಮತ್ತೆ ಹೊತ್ತ ಭೂಮಿಯ ಋಣ ತೀರ್ಸಕ್ಕಾಗಲ್ಲ ಅಂತ. ಅಟ್ಲೀಸ್ಟ್ ನಾವು ಮಾಡೋ ಕೆಲಸದಲ್ಲಿ ಒಳ್ಳೇದನ್ನ ಆಯ್ಕೆ ಮಾಡ್ಕೊಂಡ್ರೆ ಖಂಡಿತ ಚೆನ್ನಾಗಾಗ್ಬೋದು ಅಂತ ಮೇಡಮ್ ಅವರು ಮೋದಿ ಕೇರ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಫಿಲಿಪ್ ಸರ್, ಮೇಡಮ್ ಏನೋ ಕಣ್ಣೀರ್ ಹಾಕ್ಬಿಟ್ರು ಮೋದಿ ಕೇರ್ ಮಾಡಿ ಅಂತ, ನಿಮ್ಮನ್ನ ಮೀಟಿಂಗ್ ಕರ್ಕೊಂಡು ಹೋಗ್ಬಿಟ್ರು, ಓಕೆ. ಬಟ್ ಸಮ್ ಟೈಮ್ ಏನಾಗತ್ತೆ ಅಂತ ಹೇಳಿದ್ರೆ, ನಾವು ಅವ್ರು ಹೇಳಿದ್ದನ್ನ ಜಸ್ಟ್ ಕೇಳಿಸ್ಕೊಂತೀವಿ. ಯೂಶುವಲಿ ಮನೇಲಿ ಏನಾದ್ರು ಲೇಡೀಸ್ ಹೇಳಿದ್ರೆ ಓಕೆ ಓಕೆ ಅಂತೀವಿ, ಬಟ್ ನಾವು ಕನ್ವಿನ್ಸ್ ಆಗ್ತೀವಾ, ಅದು ಇಂಪಾರ್ಟೆಂಟ್. ನೀವು ಕನ್ವಿನ್ಸ್ ಆದ್ರ, ಮೇಡಮ್ ಕಣ್ಣೀರ್ ಹಾಕಿದ್ರು, ಪ್ರೋಗ್ರಾಮ್ ಕರ್ಕೊಂಡು ಹೋದ್ರು, ಮೇಡಮ್ ಅನ್ಕೊಂಡಿದಾರ ನೀವು ಕನ್ವಿನ್ಸ್ ಆಗಿದ್ರ ಅಂತ, ಬಟ್ ಆಗಿದ್ರ? ಬಟ್ ಯಾವಾಗಾದ್ರಿ? ಆಕ್ಚುಲಿ ತುಂಬಾ ಫನ್ ಇತ್ತು. ಸ್ವಲ್ಪ ಹೇಳ್ತೀವಿ. ನಮ್ ಲೈಫ್ ನಲ್ಲಿ ನಮ್ದು ಒಂದು ಡ್ರೀಮ್ ಇತ್ತು, ನಾವು 40 years ತನಕ ನಾವು ಕೆಲಸ ಮಾಡ್ತೀವಿ.
ಆಮೇಲೆ ನಾವು ಲೈಫ್ ಎಂಜಾಯ್ ಮಾಡಬೇಕು, ಐ ವಾಂಟ್ ಟೈಮ್ ಫ್ರೀಡಮ್, ಜಾಬ್ ಫ್ರೀಡಮ್, ಈ ತರ ನಮ್ಮ ಮೈಂಡ್ ನಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಇತ್ತು. ಅಂಡ್ ಐ ಆಮ್ ರೆಡಿ ಟು ವರ್ಕ್ ವೆರಿ ಹಾರ್ಡ್ ಅಪ್ ಟು 40. ಎಷ್ಟು ಮಾತ್ರ ಅಲ್ಲ, ಜಾಬ್ ಮೆಂಟಾಲಿಟಿ ಅಂತ ಕರಿತೀವಿ, ಯೂಶುವಲಿ ಜಾಬ್ ಅಲ್ಲಿ ಇದೇ ತರ ಇದೆ. ಸೊ ನಾವು ಕೆಲಸ ಮಾಡಿದೀವಿ, ಡೇ ಅಂಡ್ ನೈಟ್ ಕೆಲಸ ಮಾಡಿದೀವಿ, ಬಟ್ ನಮ್ ಲೈಫ್ ಚೇಂಜ್ ಆಗಿಲ್ಲ. ಸೊ ನಾವ್ ಏನ್ ಮಾಡಿದೀವಿ, ಓಕೆ ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಮಾಡಿ, ನಾವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಹಾಕಿ ಒಂದು ಫ್ರೆಂಡ್ ಕಡೆ ಕೊಟ್ಟು ನೀವು ಮಾಡಿ ನಾನು ಬರ್ತೀವಿ, ಬಟ್ ನಮ್ ಕಡೆ ಹೋಗಕ ಆಗಿಲ್ಲ, ಏನಂದ್ರೆ ಟೈಮ್ ಇಲ್ಲ. ಸೊ ಆ ಬಿಸ್ನೆಸ್ ಕ್ಲೋಸ್ ಆಯ್ತು. ಆಮೇಲೆ ಏನೋ ಇಲ್ಲಪ್ಪ, ನಾವು ಜಾಬೇ ಇರಬೇಕು, ನಮ್ ಲೈಫ್ ಎಲ್ಲಿ ಹೋಗಿದೆ, ಈ ಥಿಂಕಿಂಗ್ ನಲ್ಲಿ ನಾವು ಇದೀವಿ. ಆ ಟೈಮ್ ನಲ್ಲಿ ನಾವು ಒನ್ ಡೇ ನಾವು ಮನೆಗೆ ಬಂದಿದ್ದೀವಿ. ನೀನಾ ಆ ಟೈಮ್ ನಲ್ಲಿ ಹಾಲ್ ರೂಮ್ ನಲ್ಲಿ ಸೋಪ್ ಶಾಂಪೂ ಎಲ್ಲ ಇಟ್ಟಿದ್ದಾರೆ. ನಾ ಇದನ್ನ ನೋಡಿ, ಯಾತಕ್ಕೆ ಹಾಲ್ ನಲ್ಲಿ ಇಟ್ಕೊಳ್ತೀರಾ, ನೀವು ಒಳಗಡೆ ಇಟ್ಕೊಳ್ಳಿ, ಇಲ್ಲೆಲ್ಲ ನಾವು ಒಂದು ನ್ಯೂ ಬಿಸ್ನೆಸ್ ಜಾಯಿನ್ ಮಾಡಿದೀವಿ, ನಮ್ ಲೈಫ್ ಚೇಂಜ್ ಆಗುತ್ತೆ. ಸೊ ನಮ್ ಮೈಂಡ್ ಇಮಿಡಿಯೇಟ್ಲಿ ನಾವು ಕಾನ್ಫರೆನ್ಸ್ ರೂಮ್ ನಲ್ಲಿ ಕೂತ್ಕೊಂಡು ಏರ್ಕ್ರಾಫ್ಟ್ 2 degrees 1 degree ಯಾವ ತರ ಹೋಗ್ತದೆ, ಈ ತರ ಒಂದು ಲೈಫ್ ನಲ್ಲಿ ಲೈಫ್ ಚೇಂಜ್ ಆಗಿಲ್ಲ. ನೀವು ಸೋಪ್ ಶಾಂಪೂ ತೋರಿಸಿ ನಾವು ಲೈಫ್ ಚೇಂಜ್ ಆಗ್ತೀವಿ. ಸೊ ಸೆಟ್ ಆಗಿಲ್ಲ. ನಾ ಏನೋ ಓಕೆ ಮಾಡಿ ಹೇಳಿ ನಾವು ಹೋಗಿದ್ದೀವಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ಒಂದು 2 ಸ್ಟೋರಿ ಹೇಳ್ತೀವಿ. ನೆಕ್ಸ್ಟ್ ಅವ್ರು ಏನ್ ಹೇಳಿದಾರ, ಒನ್ ಡೇ ಹೇಳಿದಾರೆ, ನೋಡಿ ನಮ್ ಫ್ರೆಂಡ್ ಮನೆಗೆ ಹೋಗ್ಬೇಕು, ಒಂದು ವಾಶ್ಮೇಟ್ ನಾವು ಸೋಪ್ ಕೊಡ್ಬೇಕು ಅವ್ರಿಗೆ. ಸೋಪ್ ಹೇಳಿಲ್ಲ, ಮೀಟ್ ಮಾಡಬೇಕು. ನಾವು ಓಕೆ ಹೇಳಿದೀವಿ, ಬನ್ನಿ. ಸೊ ಅವತ್ತು ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಇದು ರಾಜಾಜಿ ನಗರ್, ನಾವು ಇದೀವಿ HL ಇಂದಿರಾನಗರ್ ಡೊಂಬ್ಲೂರ್ ಕಡೆ. ಸೊ ಓಕೆ ನಾವು ತಗೊಂಡು ಹೋಗಿದ್ದೀವಿ. ಅವ್ರು ಫೋನ್ ಮಾಡಿದ ಅವ್ರ ಫ್ರೆಂಡ್ಗೆ, ಅವ್ರು ಒಳಗಡೆ ಬಂದಿರೋ ಗೇಟ್ಗೆ ಈ ಹೋಗಿದಾರೆ, ಪರ್ಸ್ ಓಪನ್ ಮಾಡಿ ಇದು ಸೋಪ್ ಕೊಟ್ಟು ಸ್ವಲ್ಪ ಹಣ ತಗೊಂಡು ಬಂದು ಕೂತ್ಕೊಂಡು ಹೋಗೋಣ ವಾಪಸ್. ಯಾವ್ದು ಯಾವ ಸೋಪು? ಈ ವಾಶ್ಮೇಟ್. ಸೊ ಇದು ನಾನ್ ನೋಡ್ಕೊಂಡು ಸ್ವಲ್ಪ ಇದು ಆಯ್ತು, ಬಟ್ ಓಕೆ ನಾವು ಹೇಳಕ್ ಬೇಡ. ಸೊ ಅದಕ್ಕೆ ನಾವು ಸೈಲೆಂಟ್ ನಾವು ಹೋಗಿದ್ದೀವಿ ವಾಪಸ್ ರಿಟರ್ನ್. ನಾ ಏನು ಹೇಳಿಲ್ಲ. ಅವ್ರು ಹೇಳ್ತಾರೆ, ಯು ನೋ ಫಿಲಿಪ್, ಟುಡೇ ಐ ಮೇಡ್ 20 rupees ಪ್ರಾಫಿಟ್. ನಾ ಹೇಳಿದ್ವಿ, ನಿಮ್ಗೆಲ್ಲ ಗೊತ್ತಿಲ್ಲ, ಈ ನಮ್ಗೆ ಪೆಟ್ರೋಲೇ ಜಾಸ್ತಿ ಆಗ್ತದೆ ಹೋಗಿ ಬರ್ತಕ್ಕೆ, ನೀವ್ ನಮಗೆ ಹೇಳ್ಬಿಟ್ರೆ ನಾನ್ ನಿಮ್ಗೆ 50 rupees ಕೊಟ್ಟಿದೀವಿ ಮನೆಯಲ್ಲಿ. ಸೊ ಇದು ಒಂದು ಇನ್ಸಿಡೆಂಟ್. ಅಂಡ್ ನೆಕ್ಸ್ಟ್ ಒಂದು ಇನ್ಸಿಡೆಂಟ್ ಏನಂದ್ರೆ, ಇದೇ ಒಂದು ಪ್ರೋಗ್ರಾಮ್ಗೆ, ಒಂದು ದೊಡ್ಡ ಪ್ರೋಗ್ರಾಮ್ ಇಲ್ಲ, ಚಿಕ್ಕ ಪ್ರೋಗ್ರಾಮೇ ನಾವು ಹೋಗಿದ್ದೀವಿ. ಆ ಅಟೆಂಡ್ ಮಾಡಕ ಟೈಮ್ ನಲ್ಲಿ ನಾ ಹೇಳಿದೀವಿ, ಓಕೆ ನೀವು ಅಟೆಂಡ್ ಮಾಡಿ, ನಾವು ವೇಟ್ ಮಾಡ್ತೀವಿ ನಿಮ್ಗೋಸ್ಕರ. ಆಮೇಲೆ ಲೇಟ್ ಆಯ್ತು, ಮಳೆ ಬರ್ತದೆ. ಸೊ ಓಕೆ ನಾವು ಮೇಲೆ ಹೋಗಿ ಏನ್ ನಡೀತದೆ ನೋಡೋಣ. ಹೋಗಿ ನೋಡಕ ಟೈಮ್ ನಲ್ಲಿ ಒಂದು ಚಿಕ್ಕ ಹುಡುಗ ಸ್ಟೇಜ್ ನಲ್ಲಿ ಅವರು ಏನು ಪವರ್ ನಲ್ಲಿ ಮಾತಾಡ್ತಾರೆ, ನಾವು ನೋಡಿ ಫ್ಲಾಟ್ ಆಗಿದ್ದೀವಿ. ನಾವೆಲ್ಲ ಆಫೀಷಿಯಲ್ಸ್ ಆ ತರ ಮಾತಾಡಕ್ ಆಗಲ್ಲ. When he spoke in such language, Modi care, ನೀವು 3 to 5 years ಮಾಡಿದ್ರೆ ಲೈಫ್ ಚೇಂಜ್ ಆಗುತ್ತೆ, ಯು ಡೋಂಟ್ ಹ್ಯಾವ್ ಟು ವರ್ಕ್ ಫಾರ್ ದ ರೆಸ್ಟ್ ಆಫ್ ಯುವರ್ ಲೈಫ್, ಆ ತರ ಹೇಳಿದ್ದಾರೆ. ಇದು ನೋಡ್ಕೊಂಡು ನಾವು ತಿರ್ಗಾ ಕೆಳಗಡೆ ಬಂದಿದೀವಿ. ಏನಪ್ಪಾ ಇದು, ನಮ್ಗೆ 30-40 years ಬೇಕು, ಕೆಲಸ ಮಾಡಿ ರಿಟೈರ್ ಮಾಡಬೇಕು. ಇವರು ಏನ್ ಹೇಳ್ತಾರೆ 3 years 5 years. ಓಕೆ ಆ ನೈಟ್ ನಾವು ಮನೆಗೆ ಬಂದಿದ್ದೀವಿ. ಆ ನೈಟ್ ನಮ್ಗೆ ನಿಂದೆ ಬಂದಿಲ್ಲ, ಸ್ಪಾಯ್ಲ್ ಆಯ್ತು ನಮ್ ನಿಂದೆ. ಬರ್ತದೆ 3 to 5 years ಚೇಂಜ್ ಅವರ್ ಲೈಫ್. ನೈಟ್ ಐ ಗಾಟ್ ಅಪ್ ಅಂಡ್ ಆ ಟೈಮ್ ನಲ್ಲಿ ಪ್ಲಾನ್ ಮ್ಯಾಗಝೀನ್ ಎಲ್ಲ ಇತ್ತು. ಐ ಓಪನ್ಡ್ ಇಟ್. ಇದಕ್ಕೆ ಏನೋ ಒಂದು ಸ್ಟಾಪ್ ಮಾಡಬೇಕು, ಇಲ್ಲಾಂದ್ರೆ ನಮ್ ಲೈಫ್ ತೊಂದರೆ ಆಗ್ತದೆ. ನಾ ಸ್ಟಡಿ ಮಾಡಿದ ಮೇಲೆ ಸಡನ್ಲಿ ಮೈ ಹೇರ್ ಸ್ಟಾರ್ಟೆಡ್ ಸ್ಟ್ಯಾಂಡಿಂಗ್. ಇದು ಪಾಸಿಬಲ್ ಪಾ, ಏನಂದ್ರೆ ನಮ್ಗೆ ಗೊತ್ತು ಕ್ಯಾಲ್ಕುಲೇಷನ್, ಈ ತರ ಮಾಡಿದ್ರೆ ಪಾಸಿಬಲ್, 3 to 5 years ನಲ್ಲಿ ಸಕ್ಸಸ್ ಸಿಕ್ಕುತ್ತೆ. ಈ ಇನ್ಫಾರ್ಮೇಶನ್ ಬಂದದ ಮೇಲೆ ನಾವು ಕ್ಲೋಸ್ ಮಾಡಿ, ಐ ಸ್ಲೆಪ್ಟ್ ನೈಸ್ಲಿ. ಮಾರ್ನಿಂಗ್ ಏನು ಹೇಳಿಲ್ಲ, ಡೈರೆಕ್ಟ್ ಆಫೀಸ್ ಹೋಗಿದ್ದೀವಿ. ಒಂದು ವಾಕಿಂಗ್ ಸ್ಟೈಲೇ ಬೇರೆ ಇತ್ತು. ಅದು ಗೊತ್ತಿಲ್ಲ, ಅದು ಏನೆಂದು ಗೊತ್ತಿಲ್ಲ, ಒಂದು ಪಂಪ್ ಅಪ್ ಸ್ಟೈಲ್ ತರ ಹೋಗಿದ್ದೀವಿ. ನಮ್ ಎಂಪ್ಲಾಯೀಸ್ ಎಲ್ಲ ಕಾಫಿ ಟೈಮ್ ನಲ್ಲಿ ನಾವು ಕರೀದಿವಿ.
ಅಚ್ಚಾ ನೀವೆಲ್ಲ ಕೆಲಸ ಲರ್ನ್ ಆಲ್ ದ ಜಾಬ್ ಏನಂದ್ರೆ ನಾವು 3 years ನಲ್ಲಿ ನಾವು ಬಿಡ್ತೀವಿ ಕೆಲಸ, ನಮ್ಗೆ ಏನು ಗೊತ್ತಿಲ್ಲ. ಬಟ್ ಆಲ್ರೆಡಿ ಈ ಕನ್ವಿನ್ಸ್ಡ್ ಆಗಿದ್ವಿ ಆ ಪಾಯಿಂಟ್ ನಲ್ಲಿ. ಎಸ್, ಇಟ್ಸ್ ಪಾಸಿಬಲ್ ಅಷ್ಟೇ. ಸೊ ಇದನ್ನಲ್ಲಿ ನಾವು ಹೇಳ್ಬಿಟ್ಟು ನಾವು ಮನೆಗೆ ಬಂದಿದ್ದೀವಿ. ಅಂಡ್ ದೆನ್ ಐ ಟೋಲ್ಡ್ ನೀನಾ ಲೆಟ್ಸ್ ಡೂ ಮೋದಿ ಕೇರ್ ಟುಗೆದರ್, ನಾನು ನಿಮ್ ಜೊತೆಯಲ್ಲಿ ಮಾಡ್ತೀವಿ. ಸೊ ದಿಸ್ ವಾಸ್ ದ ಡಿಸಿಷನ್ ಪಾಯಿಂಟ್. ವಂಡರ್ಫುಲ್. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಸ್ಟೋರಿ. ಆಕ್ಚುಲಿ ಮೇಡಮ್ ಅವ್ರು ಹೇಳಿದ್ರು ಸರ್ ಈಸಿಯಾಗಿ ಕನ್ವಿನ್ಸ್ ಆಗಿಲ್ಲ, ಬಟ್ ಮೇಡಮ್ ಅವರು 2 ಒಳ್ಳೆ ಕೆಲಸ ಮಾಡಿದ್ರು. ಒಂದು ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗಿರೋದು, ಯಾಕಂದ್ರೆ ಎಷ್ಟೋ ಸರಿ ಶಂಕದಿಂದ ಬಂದ್ರನೆ ತೀರ್ಥ ಅಂತ ಹೇಳ್ತಾರೆ, ಹಿತ್ಲು ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಅದೇ ತರ ಅಲ್ಲಿ ನೋಡಿ ಸರ್ಗೆ ಮೈಂಡ್ ಓಪನಿಂಗ್ ಅಂಡ್ ಪ್ರಾಡಕ್ಟ್ ನ ಕೊಡಕ್ ಹೋಗಿದ್ದಾರೆ. ಬಟ್ ಆ ವರ್ಡ್ಸ್ ಗಳು ಅಂಡ್ ಏನೋ ಪ್ರಾಫಿಟ್, ಎಸ್ ಖಂಡಿತ. ಅಂಡ್ ಸರ್ ಒಂದ್ ಮಾತು ಹೇಳಿದ್ರು, ಯೂಶುವಲಿ ಏನಂತ ಹೇಳಿದ್ರೆ ಫಸ್ಟ್ ಟೈಮ್ ಅವ್ರಿಗೆ ಒಂಥರ ಎನರ್ಜಿ ಬಂತಂತ. ಇದು ಪ್ರತಿಯೊಬ್ಬ ಬಿಗಿನಿಂಗ್ ಮೋದಿ ಕೇರ್ಸ್ ಇದೇ ಇರ್ತದೆ, ನಾನು ಏನಾದ್ರು ಲೈಫ್ ಅಲ್ಲಿ ಅಚೀವ್ ಮಾಡ್ತೀನಿ ಅಂತ. ಎಸ್, ಬಟ್ ಇದನ್ನ ಎಷ್ಟು ದಿನದೊಳಗೆ ಕ್ಯಾರಿ ಮಾಡ್ತೀವಿ, ಮೋಸ್ಟ್ ಇಂಪಾರ್ಟೆಂಟ್. ಎಸ್, ವಂಡರ್ಫುಲ್ ಜರ್ನಿ, ಬಹಳ ಖುಷಿ ಆಗ್ತಿದೆ ನಿಮ್ಮ ಒಂದು ನೋಡಿ ಜರ್ನಿ. ಮಂಜುನಾಥ್, ಆ ಟೈಮ್ ಅಲ್ಲಿ ಅವ್ರ ಕೆಳಗಡೆ ವೇಟ್ ಮಾಡ್ತಾ ಇದ್ದು ಫಿಲಿಪ್, ಆ ಟೈಮ್ ಅಲ್ಲಿ ದೇವರೇ ನೀರ್ ಕೊಟ್ಟಿದ್ದೆ ನೋಡಿ, ನೀವು ಮೇಲೆ ಹೋಗ್ಬೇಕು ಅಂತ, ಟ್ರೈನಿಂಗ್ ಅಟೆಂಡ್ ಮಾಡ್ಲೇಬೇಕು. ಅದೇ ಮಳೆ ಬಂದಿದ್ದು, ಮಳೆ ಬಂದಿದ್ದು, ಬ್ಲೆಸ್ಸಿಂಗ್ ಬಂದಿದೆ ನೋಡಿ ಡೈರೆಕ್ಟ್ ದೇವ್ರ ಕಡೆಯಿಂದ. ನೀವು ಅವಾಗೊಂದು ಹೇಳ್ತಿದ್ರಿ, ನಮ್ಮ ಹತ್ರ ಒಳ್ಳೆ ಇಂಟೆನ್ಷನ್ ಇದ್ದಾಗ ನಮ್ಗೆ ಯಾವ್ದೋ ರೂಪದಲ್ಲಿ ದೇವರು ಬಂದೇ ಬರ್ತಾನಂತ. ಬಟ್ ಮಳೆ ರೂಪದಲ್ಲೂ ಕೂಡ ಬಂದಿದ್ದಾರೆ, ಇಲ್ಲಾಂದ್ರೆ ಫಿಲಿಪ್ಸ್ ಹೋಗ್ಬಿಡ್ತಿದ್ರು ಮನೆಗೆ. ಓಕೆ, ವೆರಿ ಗುಡ್. ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ನಮ್ಮ ಕರ್ನಾಟಕ ಇವತ್ತು ಆಲ್ ಓವರ್ ಇಂಡಿಯಾ ಮೋದಿ ಕೇರಿಯನ್ಸ್ ಅಲ್ಲಿ ನಂಬರ್ 1 ಪೊಸಿಷನ್ ಇದೆ. ಬರೀ 1 month ಅಲ್ಲ, ಕಂಟಿನ್ಯೂಸ್ ಒಂದು ಮೋರ್ ದನ್ 10-12 months ಇಂದ ಕಂಟಿನ್ಯೂಸ್ ನಂಬರ್ 1 ಜಾಗದಲ್ಲಿದೆ. ಅದಕ್ಕೆ ಮೈನ್ ರೀಸನ್ ನೀವಿಬ್ರು ಕೂಡ ಆಗಿದ್ರೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಟ್ ಅದ್ರ ಜೊತೆಗೆ ಇವತ್ತೊಂದು ಬಿಗ್ಗೆಸ್ಟ್ ಟೀಮ್ ವರ್ಕ್ ಕರ್ನಾಟಕದಲ್ಲಿ ಶುರು ಆಗ್ಲಿಕ್ಕೆ ನಿಮ್ಮ ಒಂದು ಬಿಗಿನಿಂಗ್ ಸ್ಟೆಪ್ ಬಹಳ ಇಂಟ್ರೆಸ್ಟ್ಫುಲ್ ಆಗಿದೆ. ಎಸ್ಪೆಷಲಿ ನೀವು ಕರ್ನಾಟಕದಲ್ಲಿ ಅಪ್ರೋಚ್ ಮಾಡಿದಂತ ರೀತಿ, ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿನ ಕೇಳ್ಪಟ್ಟೆ, ನನಗೂ ಗೊತ್ತಿರ್ಲಿಲ್ಲ. ನಮ್ಮ ರಾಜು ಡಿಜಿ ಸರ್ನ ನೀವು ಇನ್ವೈಟ್ ಮಾಡಕ್ ಹೋಗಿರ್ತಕ್ಕಂಥದ್ದು. ಓಕೆ, ಅದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ದಯವಿಟ್ಟು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಆಕ್ಚುಲಿ ಅವ್ರು ಬಂದಿರೋದು ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಬೇರೆ ಯಾವ್ದೋ ಬಿಸ್ನೆಸ್ ಅಂತ. ಬಟ್ ನೀವು ಮೋದಿ ಕೇರ್ಗೆ ಕನ್ವಿನ್ಸ್ ಮಾಡಿ ಮೋದಿ ಕೇರ್ಲೆ ಅವ್ರನ್ನ ಉಳಿಸ್ಕೊಂಡು ಬೆಳೆಸ್ಬಿಟ್ರಿ. ಎಸ್ ಮೇಡಮ್ ಜಿ. ಮಂಜು, ಇಲ್ಲಿ ಒಂದು ಕರೆಕ್ಷನ್ ಇದೆ. ಕರ್ನಾಟಕ ಈಗ ನಂಬರ್ 1 ಇಷ್ಟು ಟೈಮ್ ಲೆಂದ್ ಇದೆ ಅಂತ, ಅದು ನಮ್ ಕಾರಣ ಅಲ್ಲ, ನಮ್ ಟೀಮ್ ವರ್ಕ್ ಕಾರಣ ಮಂಜು. ನಿಮ್ ತರ ಲೀಡರ್ಸ್ ಇದೆ ನೋಡಿ, ನಮ್ ರಾಜು, ವಿಜಯ್, ಚಂದ್ರು, ಯಾರ ಹೆಸರು ಬಿಡ್ಬೇಕು, ಯಾರ ಹೆಸರು ತಗೋಬೇಕು, ಅದಕ್ಕೋಸ್ಕರ ಕರ್ನಾಟಕ ನಂಬರ್ 1 ಇದೆ ಚಂದ್ರು, ಡೆಫಿನೆಟ್ಲಿ ಮಂಜು. ಅಂಡ್ ಎಸ್, ನಮ್ಮ ರಾಜು ಬಗ್ಗೆ ಹೇಳ್ಬೇಕು ಅಂತ ಅದು ಒಂದ್ ದೊಡ್ಡ ಸ್ಟೋರಿ ಇದೆ. ಅದು ಐ ಥಿಂಕ್ ಫಿಲಿಪ್ ವಿಲ್ ಟೆಲ್ ದ ಸ್ಟೋರಿ. ಆಕ್ಚುಲಿ ಫಸ್ಟ್ ಅವ್ರ ಒಂದು ಫ್ರೀ ಆಡ್ಸ್ ಇತ್ತು. ಸೊ ನೀನ್ ಆಲ್ಸೋ ವಾಸ್ ವರ್ಕಿಂಗ್, ಐ ವಾಸ್ ಆಲ್ಸೋ ವರ್ಕಿಂಗ್. ಒಂದು ಫ್ರೀ ಆಡ್ಸ್ ನಲ್ಲಿ ಅವರು ನೋಡಿದ್ದಾರೆ, ರಾಜು ಒಂದು ಚಿಕ್ಕ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಈ ತರ ಒಂದು ಒಳ್ಳೆ ಬಿಸ್ನೆಸ್ ಇದೆ. ಸೊ ಮೇಡಮ್ ಫೋನ್ ಮಾಡಿ, ಓಕೆ ನೀವು ನಿಮ್ ಬಿಸ್ನೆಸ್ ತೋರಿಸಿ, ನಾವು ನಮ್ ಬಿಸ್ನೆಸ್ ತೋರಿಸ್ತೀವಿ, ಓಕೆ ಮೀಟ್ ಮಾಡೋಣ. ನಮ್ MG ರೋಡ್ ನಲ್ಲಿ ಓಲ್ಡ್ ಕಾಫಿ ಶಾಪ್ ಇತ್ತು, ಅಲ್ಲಿ ಮೀಟ್ ಮಾಡೋಣ. ಓಕೆ ಫಿಕ್ಸ್ ಮಾಡಿದ್ದಾರೆ. ನಾವು ವಾಪಸ್ ಬಂದಿದ್ದೀವಿ ಫ್ಯಾಕ್ಟ್ರಿ ಕಡೆಯಿಂದ. ಫಿಲಿಪ್, ನೌ ಯು ಹ್ಯಾವ್ ಟು ಗೋ ಅಂಡ್ ಮೀಟ್ ರಾಜು, ಈ ತರ ಒಂದು ಜನ ಇದ್ದಾರೆ, ಅವರು ಬಿಸ್ನೆಸ್ ತೋರಿಸ್ತಾರೆ, ಆಮೇಲೆ ನೀವು ಬಿಸ್ನೆಸ್ ತೋರಿಸಿ. ಓಕೆ ಮೀಟ್ ಮಾಡೋಣ. ಅಲ್ಲಿ ಹೋಗಿ ರಾಜುಗೆ ಫೋನ್ ಮಾಡಿದ್ವಿ, ನಾವು ಬ್ಲೂ ಕಲರ್ ಶರ್ಟ್, ನಾವು ವೈಟ್ ಕಲರ್ ಶರ್ಟ್ ಆಟಲ್ಲ ಹೇಳಿ ಮೀಟ್ ಮಾಡಿದ್ವಿ ಕಾಫಿ ಶಾಪ್ ಒಳಗಡೆ ಕೂತ್ಕೊಂಡು. ಸೊ ನಾವು ಅಲ್ಲಿ ಕೂತ್ಕೊಂಡು ಕಾಫಿ ಆಯ್ತು. ಓಕೆ ರಾಜು, ನಾವು ತೋರಿಸ್ತೀವಿ ನಮ್ ಆಫೀಸ್, ಏನಂದ್ರೆ ನಮ್ಮ ಆಫೀಸ್ MG ರೋಡ್ ನೆಕ್ಸ್ಟ್. ರಾಜುಗೂ ಮೇಲೆ ನಾವು ಕರ್ಕೊಂಡು ತೋರ್ಸಿದೀವಿ, ಇದೇ ನಮ್ಮ ಆಫೀಸ್, ಇದೇ ನಮ್ ಸ್ಟಾಫ್, ಇದು. ಅಲ್ಲಿ ಒಂದು ಲೇಡಿ ಇತ್ತು, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ, ಒಂದು ಡಾಕ್ಟರ್ ವೈಫ್. ನಾವು ಯಾರು ಈ ವಾಶ್ಮೇಟ್ ಸೇಲ್ ಮಾಡಿದಾರಲ್ಲ, ಅವ್ರ ಹೆಸರು ಗಾಯತ್ರಿ. ಗಾಯತ್ರಿ ಒಂದು ಡಾಕ್ಟರ್ ವೈಫ್, ಅದು ಆ ಗಾಯತ್ರಿ ಇತ್ತು. ಸೊ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಕ್ಕೆ ಟೈಮ್ ಅವ್ರ ಪರ್ಸ್ ಓಪನ್ ಮಾಡಿ ಒಂದು ಕಾರ್ಡ್ ಕೊಟ್ಟಿದ್ದಾರೆ ರಾಜುಗೆ, ದಿಸ್ ಇಸ್ ಮೈ ವಿಸಿಟಿಂಗ್ ಕಾರ್ಡ್. ಸೊ ಆ ತರ ಒಂದು ತೋರ್ಸಿದೀವಿ. ರಾಜು ಇದೆಲ್ಲ ನೋಡಿದ್ದಾರೆ. ಆಮೇಲೆ ನಾವು ರಾಜುಗೆ ಹೇಳಿದೀವಿ, ರಾಜು ನೌ ಯು ಶೋ ಮಿ ಯುವರ್ ಪ್ಲಾನ್. ಓಕೆ. ಸೊ ಅವ್ರು ಹೇಳಿದ್ದಾರೆ, ನೋ ಸರ್, ಯು ವಿಲ್ ನಾಟ್ ಡೂ ಅವರ್ ಪ್ಲಾನ್, ನಮ್ ಪ್ಲಾನ್ ನೀವು ಮಾಡಲ್ಲ. ಇದು ಒಂದು ಒಫಿಷಿಯಲ್ ಟೈಪ್ ಪ್ಲಾನ್ ಇದೆ, ಒಫಿಷಿಯಲ್ ಟೈಪ್ ಅಲ್ಲ ಇದೆ. ಸೊ ನಾವು ನಮ್ ಬ್ರದರ್ ಜೊತೆ ಮಾತಾಡ್ಕೊಂಡು ಡೆಫಿನೆಟ್ಲಿ ನಮ್ಗೆ ಇಂಟ್ರೆಸ್ಟ್ ಇದೆ.
ಸೊ ದಟ್ ಇಸ್ ವೇರ್ ದೇ ಜಾಯಿಂಡ್ ಅಂಡ್ ವಿಜಯ್ ಫಸ್ಟ್ ಜಾಯಿನ್ ಮಾಡಿದ್ದಾರೆ, ರಾಜು ಸೆಕೆಂಡ್ ಮಾಡಿದ್ದಾರೆ. ಎಸ್, ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಆಕ್ಚುಲಿ. ರಾಜು ಸರ್ ಆಕ್ಚುಲಿ ಎಸ್ ಅವ್ರನ್ನ ಕನ್ವಿನ್ಸ್ ಮಾಡಕ್ ಹೋಗಿದ್ರು, ಬಟ್ ಅವ್ರಿಗೆ ನಾವು ಮೋದಿಕೇರಿ ಕನ್ವಿನ್ಸ್ ಮಾಡಿ ಒಳ್ಳೆ ಕೆಲಸ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂಡ್ ಫಿಲಿಪ್ ಸರ್ ಇಬ್ರು ಕೂಡ. ಟುಡೇ ಅವ್ರ ನಮ್ ಫ್ಯಾಮಿಲಿ ಇದೆ, ನಮ್ ಡೌನ್ ಲೈನ್ಸ್ ಇಲ್ಲ, ಅವ್ರ ನಮ್ ಫ್ಯಾಮಿಲಿ ಇದೆ ಮಂಜು. ಡೆಫಿನೆಟ್ಲಿ ಅದು ನಾವು ಮೊದ್ಲಿಂದನೂ ಕೂಡ ನೋಡ್ತಾ ಇದೀವಿ. ಐ ಥಿಂಕ್ ನಮ್ಗೆಲ್ಲ ತುಂಬಾ ಇಷ್ಟ ಆಗಿರೋದು ಬಿಸ್ನೆಸ್ ಗಿಂತ ಜಾಸ್ತಿ ಇಲ್ಲಿರ್ತಕ್ಕಂಥ ಒಂದು ಬಾಂಧವ್ಯ. ಅದಕ್ಕೆ ನೀವು ಒಂದು ಬೇಸ್ ಫೌಂಡೇಶನ್ ಹಾಕೊಟ್ಟಿದ್ದೀರಾ ಅಂಡ್ ಅದನ್ನ ಸೇಮ್ ನಮ್ಮನ್ನ ಲೀಡರ್ಸ್ ಗಳೆಲ್ಲ ಡೂಪ್ಲಿಕೇಶನ್ ಮಾಡ್ಕೊಂಡ್ ಬಂದಿದ್ದಾರೆ. ದಟ್ಸ್ ಗ್ರೇಟ್. ಅದಕ್ಕೆ ನಿಮ್ಮನ್ನ ಕರೆಯೋದು ಮೇಡಮ್, ಮೋರ್ ದೆನ್ ಅ ಬಿಸ್ನೆಸ್ ನೀವು ನೆಕ್ಸ್ಟ್ ಲೆವೆಲ್ ಥಿಂಕ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಫಿಲಿಪ್ ಸರ್ ಅಂಡ್ ನೀನಾ ಮೇಡಮ್, ಯೂಶುವಲಿ ಏನ್ ಮಾಡ್ತೀವಿ, ಎಸ್ ಇದೇ ಒಂದು ಭರವಸೆಯಲ್ಲೇ ಒಬ್ಬ ಅಫಿಷಿಯಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ಬೋದು, ಒಬ್ಬ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇರೋ ಒಬ್ಬ ಸ್ಟೂಡೆಂಟ್ ಮೋದಿಕೇರ್ ಒಳಗಡೆ ಬರ್ತಾರೆ. ನೀವ್ ಹೇಳಿದ್ರಲ್ಲ, ಒಂದು ಇಮ್ಯಾಜಿನೇಷನ್ ಇರುತ್ತೆ ನಮ್ಗೆ, ಇಷ್ಟು ಈಸಿ ಇದೆ ಮಾಡ್ಬಿಡ್ಬೋದು ಬಿಡಿ, ಏನ್ ಪ್ರಾಡಕ್ಟ್ ಮೂವ್ ಮಾಡೋದು, ಸ್ಪಾನ್ಸರಿಂಗ್ ಮಾಡೋದು, ಟೀಮ್ ಕಟ್ಟೋದು ಅಂತ ಮಾಡ್ತೀವಿ. ಬಟ್ ಬಂದ ಮೇಲೆ ಗೊತ್ತಾಗೋದು ಫ್ಯಾಕ್ಟ್ ಅಂಡ್ ಫಿಗರ್ ಎಕ್ಸಾಕ್ಟ್ಲಿ ಏನಂತ. ನೀವು ಬಿಗಿನಿಂಗ್ ಅಲ್ಲಿ ಬಂದ್ರಿ, ಒಂದು ಮೋಟಿವೇಶನಲ್ ಎಕ್ಸೈಟ್ಮೆಂಟ್ ಅಲ್ಲಿ ಬಂದ್ರಿ, ನಿಮ್ಗೆ ಏನೇನ್ ಚಾಲೆಂಜಸ್ ಗಳು ಬಂತು ನೀವು ಬಿಸ್ನೆಸ್ ಬಿಲ್ಡ್ ಮಾಡುವಾಗ, ಸ್ಟ್ರಗಲಿಂಗ್ ಮೂಮೆಂಟ್. ಯಾಕಂದ್ರೆ ಈಸಿ ಅಲ್ಲ, ನಿಮ್ದು ಒಂದು ಆ ಪ್ರೊಫೈಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಡೌನ್ ಟು ಅರ್ತ್ ಇಲ್ಲಿ ವರ್ಕ್ ಮಾಡ್ಬೇಕು, ಫೀಲ್ಡ್ ವರ್ಕ್ ಮಾಡ್ಬೇಕು, ಕನ್ವಿನ್ಸ್ ಮಾಡ್ಬೇಕು, ಏನೇನ್ ಚಾಲೆಂಜಸ್ ಬಂತು? ಓ ಮೈ ಗಾಡ್. ಆ ಟೈಮ್ ನಲ್ಲಿ ಒಂದು ಹೇಳ್ತೀವಿ ನಾವು, ನೀನಾಕಿ ಹೋಗಿ ಹೇಳಿದೀವಿ ಓಕೆ ಲೆಟ್ಸ್ ಡೂ ದ ಬಿಸ್ನೆಸ್ ಇನ್ನು ಹೇಳ್ಬಿಟ್ಟಿದೀವಿ. ಅವ್ರು ಏನ್ ಮಾಡಿದ್ದಾರೆ, ಇಮಿಡಿಯೇಟ್ಲಿ ಒಂದು ಲಿಸ್ಟ್ ಮಾಡಿ, ಫಿಲಿಪ್ ಯು ಗೋ ಟು MG ರೋಡ್, ಆ ಟೈಮ್ ಒಂದು ಗಡೌನ್ ಇತ್ತು ಮೋದಿಗೆ, ಗೋ ಅಂಡ್ ಬೈ ದ ಪ್ರಾಡಕ್ಟ್ಸ್ ಅಂಡ್ ಕಮ್. ನಾವು ಥಿಂಕ್ ಮಾಡಿದೀವಿ ಏನೋ ನಾವು ತಪ್ಪು ಮಾಡಿದೀವಿ, ನಾವು ನಮ್ಗೆ ಕೆಲಸ ಕೊಡ್ತಾರೆ. ಸೊ ಓಕೆ ಲಿಸ್ಟ್ ತಗೊಂಡು ನಾವು ಹೋಗಿ, ಅಲ್ಲಿ ಹೋಗಿದ್ರೆ ಒಂದು ಕ್ಯೂ ಇದೆ, ನಾವು ವೇಟ್ ಮಾಡಬೇಕು, ಒಂದು ಗಡೌನ್ ಇದೆ, ಅಲ್ಲಿ ಕೊಟ್ಟಿದ್ದಾರೆ ಪ್ರಾಡಕ್ಟ್. ಓಕೆ ವಿ ಬ್ರಾಟ್ ದ ಪ್ರಾಡಕ್ಟ್, ಅಲ್ಲ ಬಂದು ಹ್ಯಾಂಡ್ ಓವರ್ ಮಾಡಿದೀವಿ. ಹ್ಯಾಂಡ್ ಓವರ್ ಮಾಡಿದ್ವಿ, ಓಕೆ ಸಿಂಪಲ್ ಬಿಸ್ನೆಸ್ ಮಾಡಿದೀವಿ. ಅವ್ರು ನೆಕ್ಸ್ಟ್ ಏನ್ ಮಾಡಿದ್ದಾರೆ, ಈ ಪ್ರಾಡಕ್ಟ್ ಒಂದು ಬ್ಯಾಗ್ ನಲ್ಲಿ ಹಾಕಿ 5 ಬ್ಯಾಗ್ ರೆಡಿ ಮಾಡಿ ನಮ್ಗೆ ಹೇಳಿದ್ದಾರೆ, ಈ 5 ಬ್ಯಾಗ್ ಇದೆ, ಇದು ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಸ್ಟಾರ್ಟ್ ಆಯ್ತು ಕೆಲಸ. ಸೊ ಆಲ್ರೆಡಿ ಆರ್ಡರ್ಸ್ ಇದೆ ಅವ್ರಿಗೆ. ಓಕೆ ಥಿಂಕ್ ಮಾಡಿದ್ವಿ, ಓಕೆ ಚಲೋ ಮಾಡೋಣ, ಏನಂದ್ರೆ ಆಲ್ರೆಡಿ ಡಿಸೈಡ್ ಆಯ್ತು. ಹೋಗಿದ್ದೀವಿ, ಫಸ್ಟ್ ಮನೆ ಸೆಕೆಂಡ್ ಮನೆ ಕೊಟ್ಟಿದ್ದೀವಿ, ಥರ್ಡ್ ಮನೆ ಬೆಲ್ ಐ ರ್ಯಾಂಗ್. ಒಳಗಡೆ ಬರಕ ಟೈಮ್ ಐ ಸಾ ಒನ್ ಆಫ್ ಮೈ ಆಫೀಸ್ ಎಂಪ್ಲಾಯಿ ವರ್ಕರ್, ಯಾರು ನಮ್ ಕೆಳಗಡೆ ಇದ್ದಾರೆ, ಅವ್ರು ನಮ್ ನೋಡಿ ಶಾಕ್ ಆಗಿದ್ದಾರೆ. ಫಸ್ಟ್ ಟೈಮ್ ನಾವು ಅವ್ರ ಮನೆಗೆ ಹೋಗ್ತೀವಿ, ಸರ್ ನಮ್ ಮನೆಗೆ ಬಂದ್ಬಿಟ್ರಿ ಸರ್, ಬನ್ನಿ. ನಮ್ ಕಡೆ ಬ್ಯಾಗ್ ಇದೆ, ನಾವು ಮೈಂಡ್ ನಲ್ಲಿ ಏನ್ ಮಾಡಕ್ಕೆ ಗೊತ್ತಿಲ್ಲ. ಐ ಆಮ್ ಟ್ರೈಂಗ್ ಟು ಹೈಡ್ ದ ಬ್ಯಾಗ್, ಬಟ್ ಈ ಪುಲ್ ಬಿ ಇನ್ ಸೈಡ್. ನಾವು ಒಳಗಡೆ ಹೋಗಿ ನಾ ಕೇಳಿದೀವಿ ನಿಮ್ ವೈಫ್ ಎಲ್ಲಿ, ಅವ್ರ ವೈಫ್ ಬಂದಿದ್ದಾರೆ, ಬ್ಯಾಗ್ ಕೊಟ್ಟಿದ್ದೀವಿ, ಐ ಆಮ್ ವೇಟಿಂಗ್ ಟು ರನ್ ಅಲ್ಲಿಂದ. ಅವ್ರ ಹಣ ಕೊಟ್ಟಿದ್ದಾರೆ, ಪುಟ್ ಇನ್ ದ ಪಾಕೆಟ್. ನೆಕ್ಸ್ಟ್ 2 ಬ್ಯಾಗ್ ಇತ್ತು, ನಾವು ಏನು ಮಾಡಲ್ಲ, ಡೈರೆಕ್ಟ್ ಮನೆಗೆ ಹೋಗಿದ್ವಿ. ಮನೆಗೆ ಹೋಗಿ ಆ ಬ್ಯಾಗ್ ಇಟ್ಕೊಂಡು ನಾವ್ ಏನು ಹೇಳಿಲ್ಲ. ಐ ವೆಂಟ್ ಇನ್ ಟು ದ ಬೆಡ್ರೂಮ್, ಲೈಟ್ ಸ್ವಿಚ್ ಆಫ್ ಮಾಡಿದ್ವಿ, ಸ್ಲೆಪ್ಟ್. ಅಂಡ್ ಕ್ವಶನ್ ನಾವು ಕೇಳಿದ್ವಿ, ಫಿಲಿಪ್ ನೀವ್ ಏನ್ ಮಾಡ್ತೀರಾ, ವಾಟ್ ಆರ್ ಯು ಡೂಯಿಂಗ್, ಇದು ಏನ್ ಬಿಸ್ನೆಸ್ ಇದು? ಸೊ ಆ ಟೈಮ್ ನಲ್ಲಿ ಒಂದು ಕ್ಯಾಸೆಟ್ ಐ ಲಿಸನ್ ಟು. ಆ ಕ್ಯಾಸೆಟ್ ನಲ್ಲಿ ಅವರು ಹೇಳಿದ್ದಾರೆ, ಯು ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಥಿಂಗ್, ಐದರ್ ಮನಿ ಇನ್ ಯೋರ್ ಪಾಕೆಟ್ ಆರ್ ಈಗೋ ಇನ್ ಯೋರ್ ಪಾಕೆಟ್. ಅದು ನೀವ್ ಡಿಸೈಡ್ ಮಾಡಿ. ಸೊ ನಾ ಹೇಳಿದ್ದೀವಿ, ಓ ಇದು ಒಂದು ಥೇರಿ, ನ್ಯೂ ಥೇರಿ ನಮ್ಗೆ. ಓಕೆ ನಮ್ಗೆ ಹಣ ಬೇಕು, ಈಗೋ ಅಂದ್ರೆ ಇದೇ ಈಗೋ ನಮ್ಗೆ ಏನ್ ಆಯ್ತು. ನೆಕ್ಸ್ಟ್ ಅವರು ಏನ್ ಹೇಳಿದ್ದಾರೆ, ನೀವ್ ಏನ್ ಮಾಡ್ತೀರಾ, ಯು ಹ್ಯಾವ್ ಟು ಡೂ ದ ಥಿಂಗ್ಸ್ ವಿಚ್ ಯು ಡೋಂಟ್ ವಾಂಟ್ ಟು ಡೂ ಟು ಗೆಟ್ ದ ಥಿಂಗ್ಸ್ ಯು ವಿಲ್ ನೆವರ್ ಗೆಟ್. ಸೊ ಇದು ನಿಮ್ ಮಾಡಿದ್ರೆ ನಿಮ್ಗೆ ಏನ್ ಬೇಕಾದ್ರೆ ಸಿಕ್ಕಬಹುದು. ಈ ತರ ಒಂದು ಸ್ಟೋರಿ ಇತ್ತು. ನಾವು ಇದು ಥಿಂಕ್ ಮಾಡಿ ಒಂದು ಡಿಸಿಷನ್, ಆಕ್ಚುಲಿ ಅದೇ ಡಿಸಿಷನ್ ನಮ್ಗೆ ಈ ಕಷ್ಟ ಟೈಮ್ ನಲ್ಲಿ ಒಂದು ಡಿಸಿಷನ್ ತಗೊಳ್ತೀವಿ ನೋಡಿ. ಅಟ್ ದಟ್ ಸ್ಟೇಜ್ ಐ ಡಿಸೈಡೆಡ್ ಐ ವಾಂಟ್ ಜಾಬ್ ಫ್ರೀಡಮ್, ಐ ವಾಂಟ್ ಟೈಮ್ ಫ್ರೀಡಮ್, ಐ ವಾಂಟ್ ಫೈನಾನ್ಷಿಯಲ್ ಫ್ರೀಡಮ್. ಇದು ಮಾಡ್ಲೇಬೇಕು. ಅಂಡ್ ಮೈಂಡ್ ಸ್ಟ್ರಾಂಗ್ ಮಾಡಿದೀವಿ. ಐ ಟೆಲ್ ಯು ಮಂಜು, ಆ ಟೈಮ್ ನಲ್ಲಿ ಈ ಮೈಂಡ್ ಸ್ಟ್ರಾಂಗ್ ಮಾಡಿದ ಮೇಲೆ ತುಂಬಾ ಚಾಲೆಂಜಸ್ ಬಂತು, ಬಟ್ ಆಲ್ ಚಾಲೆಂಜಸ್
ಚೂರ್ ಮಾಡಿದೀವಿ ಬಿಕಾಸ್ we went ahead and built the business, Manju. This was the main turning point. ಮಂಜು ಆಕ್ಚುಲಿ ನೋಡಿದೆ ನನ್ಗೆ ಮೇನ್ ಚಾಲೆಂಜ್ ಬಂದಿದೆ ವೆನ್ ವಿ ಯೂಸ್ ಟು ಸ್ಪೀಕ್ ಟು ಅವರ್ ಫ್ರೆಂಡ್ಸ್ ಪೀಪಲ್ ಅರೌಂಡ್ ಅಸ್ ವಾರ್ಮ್ ಸರ್ಕಲ್ ಅಲ್ಲಿ ತುಂಬಾ ಜನ ರಿಜೆಕ್ಷನ್ ಮಾಡಿದೆ ತುಂಬಾ ಜನ. ಸೊ ಆ ಟೈಮ್ ಅಲ್ಲಿ ನನ್ಕೋ ಬಿಸ್ನೆಸ್ ಬಿಡ್ಬೇಕು ಅಂತ ಮೈಂಡ್ ಅಲ್ಲಿ ಎಷ್ಟು ಬಂದಿದೆ. ಬಟ್ ಯಾವಾಗ ಒಂದ್ ಥಿಂಕಿಂಗ್ ಆ ಟೈಮ್ ಅಲ್ಲಿ ಒಂದ್ ಒಳ್ಳೆ ಕೋಟ್ ನಾನು ಓದಿದೆ, ಅದು ಈಗಲೂ ನನ್ಗೆ ಜ್ಞಾಪಕ ಇದೆ. ಅವ್ರು ಹೇಳಿದೆ, people who do not win in life, they do not like to do many things and they don't do. ತುಂಬಾ ಕೆಲಸ ಅವರಿಗೆ ಇಷ್ಟ ಎಲ್ಲ ಮಾಡಕ್ಕೆ ಅವರು ಮಾಡಿಲ್ಲ. ಬಟ್ ವಿನ್ನರ್ಸ್ಗೆ ತುಂಬಾ ಇಷ್ಟ ಇಲ್ಲ ನನ್ಕೋ ಮಾಡಕ್ಕೆ, ಬಟ್ ಆದ್ರೂ ನಾವು ಮಾಡ್ತೀವಿ. That is the difference between people who win and people who do not win in life, Manju. ಅದನ್ನ ನಾನು ತುಂಬಾ ಸ್ಟ್ರಾಂಗ್ ಆಗಿ ತಗೊಳ್ಳಿದೀವಿ ಅದ್ ಮೆಸೇಜ್. Nanko, we don't like to get up in the morning, many people, but we still get up. That is a winner. People who do not win in life, they don't like to get up in the morning and they don't get up. Yes. So difference is, ಏನು challenges ನಿಮ್ ಲೈಫ್ ಅಲ್ಲಿ ಬರ್ತಾ ಇದ್ದು, ನೀವು ವಿನ್ನರ್ ಆಟಿಟ್ಯೂಡ್ ತಗೊಳ್ಳಿದ್ರ ಅಂತ ಎನಿಥಿಂಗ್ ಇಸ್ ಪಾಸಿಬಲ್, ಮಂಜು. Yes, ವಂಡರ್ಫುಲ್. ಎಸ್, ತುಂಬಾ ಜನ ಒಂದು ಕ್ಯೂರಿಯಾಸಿಟಿ ಇದೆ, ಇವ್ರು ಹೆಂಗ್ ವರ್ಕ್ ಮಾಡಿದ್ರಂತ. ಅವ್ರ ಹೆಂಗ್ ವರ್ಕ್ ಮಾಡಿದಾರಲ್ಲ, ಒಬ್ಬ ನಾರ್ಮಲ್ ಪೀಪಲ್ ಬರ್ಲಿ, ಹೈ ಪ್ರೊಫೈಲ್ ವ್ಯಕ್ತಿ ಬರ್ಲಿ, ನಾಳೆ ಸಿಎಂ ಬರ್ಲಿ, PM ಬರ್ಲಿ, ಮೋದಿ ಕೇರಲಿ ಸೇಮ್ ವರ್ಕ್. ಓಕೆ, ತಿಳ್ಕೊಳ್ಳೇಬೇಕು, ಫುಲ್ ವರ್ಕ್ ಮಾಡ್ಲೇಬೇಕು, ಡೆಡಿಕೇಟ್ ಮಾಡ್ಲೇಬೇಕು. ಅಂಡ್ ಫಿಲಿಪ್ ಸಿಂಗ್ ಸರ್ ವಂಡರ್ಫುಲ್ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಡಿಯರ್ ಫ್ರೆಂಡ್ಸ್, ಇಂತ ಡಿಫಿಕಲ್ಟ್ ಚಾಲೆಂಜ್ ಮೂಮೆಂಟ್ ಬಂದಾಗ ಫಿಲಿಪ್ ಸರ್ ಹೇಳಿದ್ರು ಈಗೋ ಹರ್ಟ್ ಆಗಿದೆ, ಅಥವಾ ನಾವೇನು ಸ್ವಾಭಿಮಾನ ಅಂತೀವಿ ಅದು ಹರ್ಟ್ ಆಗಿದೆ ಅಂತ. ಬಟ್ ಅವ್ರು ಥಿಂಕ್ ಮಾಡಿದಾರೆ, ಆ ಕ್ಯಾಸೆಟ್ ಅಲ್ಲಿ ಕೇಳಿಸ್ಕೊಂಡಿದ್ದಾರೆ. ಏನಂತ ಹೇಳಿದ್ರೆ, ನಿಮ್ ಪಾಕೆಟ್ ಅಲ್ಲಿ ಈಗೋಗಳು ಇರ್ಬೇಕಾ, ನಿಮ್ ಪಾಕೆಟ್ ಅಲ್ಲಿ ಮನಿ ಇರ್ಬೇಕಂತ. ಜಸ್ಟ್ ಡಿಯರ್ ಫ್ರೆಂಡ್ಸ್, ಅಲ್ಲಿಂದ ನೆಕ್ಸ್ಟ್ ಮತ್ತೆ ವೇಕಪ್ ಆಗಿದ್ದಾರೆ, ಬಿಸ್ನೆಸ್ ನ ಬಿಲ್ಡ್ ಮಾಡಿದ್ದಾರೆ. ಎಸ್, ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಮೋದಿ ಕೇರ್. ಎಸ್, ಖಂಡಿತವಾಗ್ಲೂ ಯಾರ್ಯಾರು ಬರ್ತಾರೆ ಪ್ರತಿಯೊಬ್ಬರು ಕೂಡ ಡೆಡಿಕೇಶನ್ ಇಲ್ಲಿ ಮಾಡ್ಲೇಬೇಕಾಗತ್ತೆ. ಬಟ್ ಬಿಗಿನಿಂಗ್ ಅಲ್ಲಿ ಆತರ ಇತ್ತು, ಬಟ್ ಹೋಗ್ತಾ ಲೈಫ್ ಅಲ್ಲಿ ನಮ್ಮನ್ನೇ ಹುಡ್ಕೊಂಡ್ ಜನ ಬಂದೇ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್ ಜರ್ನಿನ ನಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಒಳ್ಳೊಳ್ಳೆ ವಿಚಾರನ ಶೇರ್ ಮಾಡ್ತಾ ಇದ್ದೀರಾ. ಅಂಡ್ ನೆಕ್ಸ್ಟ್ ಮೇಡಮ್, ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ನೀವು ಅವಾಗ ಒಂದು ಪಾಯಿಂಟ್ ನ ಟಚ್ ಮಾಡಿದ್ರಿ, ನಿಮ್ಮೊಂದು ಫ್ಯಾಮಿಲಿ ಬಗ್ಗೆ ನೀವು ಹೇಳುವಾಗ, ಈ ಬಿಸ್ನೆಸ್ ಅಲ್ಲಿ ನೀವು ಮೋರ್ ದನ್ ಎ ಬಿಸ್ನೆಸ್, ಒಂದು ಮೋರಲ್, ಒಂದು ಎಥಿಕ್ಸ್ ಅಲ್ಲಿ ಇರ್ಬೋದು, ಒಂದು ವ್ಯಾಲ್ಯೂಸ್ ಇರ್ಬೋದು, ಲೈಕ್ ಸ್ಪಿರಿಚುವಲ್ ವೇ ಅಲ್ಲಿ ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾ ಇದ್ದೀರಾ. ಬಹಳ ಖುಷಿ ಆಗುತ್ತೆ ನಮ್ಗೆ, ಯಾಕಂತ ಹೇಳಿದ್ರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಆಲ್ರೆಡಿ ಏನಂತ ಹೇಳಿದ್ರೆ, ಯಾವುದೇ ಒಂದು ಡಿಫಿಕಲ್ಟ್ ಮೂಮೆಂಟ್ ಬಂದಾಗ್ಲೂ ಕೂಡ ನೀವು ನಿಮ್ಮ ಪೇಷನ್ಸ್ ನ ಕಳ್ಕೊಂಡಿಲ್ಲ, ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ರಿ. ಸೊ ಇಲ್ಲಿ ಒಂದು ಬಿಸ್ನೆಸ್, ಮೋಸ್ಟ್ ಆಫ್ ದಿ ಬಿಸ್ನೆಸ್ ಅಲ್ಲಿ ಬರೇ ದುಡ್ಡು ಅಚೀವ್ಮೆಂಟ್ ಮಾತ್ರ ನೋಡ್ತಾರೆ. ಬಟ್ ಈ ಬಿಸ್ನೆಸ್ ಅಲ್ಲಿ ನೀವ್ ಯಾಕೆ ಅದನ್ನ ಇಂಪ್ಲಿಮೆಂಟೇಶನ್ ಮಾಡಿದ್ರಿ, ಅಂಡ್ ನಮ್ ಲೈಫ್ ಅಲ್ಲಿ ಅದು ಯಾಕೆ ಇಂಪಾರ್ಟೆಂಟ್? ಮಂಜುನಾಥ್, ನೋಡಿದೆ, ಡೈರೆಕ್ಟ್ ಸೆಲ್ಲಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಅ ವಿನ್ ಮಾಡೆಲ್. ವಿನ್ ಅಂತ ಯಾರೆಲ್ಲ ಜಾಯಿನ್ ಮಾಡ್ತಾ ಇದ್ದು ನಮ್ ಜೊತೆ, ನಾನು ವಿನ್ ಮಾಡ್ತೀವಿ, ಅವರು ವಿನ್ ಮಾಡ್ತಾ ಇದ್ದು, ಅದು ತುಂಬಾ ಮುಖ್ಯ. ಅಂಡ್ ಮೋದಿ ಕೇರ್ ನಾವು ಹೇಳ್ತೀವಿ ಅಂತ, ಇಟ್ ಇಸ್ ಡನ್ ವಿತ್ ದ ಹಾರ್ಟ್ ಅಂಡ್ ವಿತ್ ದ ಮೈಂಡ್. ಇಬ್ರು ಬೇಕು, ಯು ನೀಡ್ ಬೋತ್ ಟು ಬಿಕಮ್ ಸಕ್ಸಸ್ಫುಲ್. ಅಂಡ್ ಇದು ಒಂದು ಲಾಂಗ್ ಟರ್ಮ್ ಜರ್ನಿ ಇದೆ, ವೆರಿ ಶಾರ್ಟ್ ಟರ್ಮ್ ಬಿಸ್ನೆಸ್ ಇಲ್ಲ, ಇದು ಒಂದು ಜರ್ನಿ ಇದೆ. ಸೊ ನಾವು ಆ ಲಾಂಗ್ ಟರ್ಮ್ ಜರ್ನಿಯಲ್ಲಿ ಹೋಗ್ತೀವಿ ಅಂತ, ಅದು ವಿನ್ ಮಾಡೆಲ್ ಜೊತೆ ನಾವು ಕೆಲಸ ಮಾಡ್ಲೇಬೇಕು. ಹೇಗ್ ನಾವು ಅವ್ರ ಮನೆ ಕಟ್ ಟೈಮ್ ಅಲ್ಲಿ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಇರ್ಬೇಕು ಮಂಜು? ತುಂಬಾ ಸ್ಟ್ರಾಂಗ್ ಇರ್ಬೇಕಾ ಫೌಂಡೇಶನ್? ಈಗ ನಾವು ಫಸ್ಟ್ ಸ್ಟೋರಿ, ಸೆಕೆಂಡ್ ಸ್ಟೋರಿ ಕಟ್ತಾ ಇದೀವಿ ಅಂತ ಎಷ್ಟು ಸ್ಟ್ರಾಂಗ್ ಇರ್ಬೇಕು? ಇನ್ನೂ ಸ್ಟ್ರಾಂಗ್ ಇರ್ಬೇಕು ನಮ್ ಫೌಂಡೇಶನ್. ನಾನು ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಅಲ್ಲಿ, ನೆಟ್ವರ್ಕ್ ನಾವು ಫಾರ್ ಜನರೇಷನ್ಸ್ ನಾವು ಬಿಲ್ಡ್ ಮಾಡ್ತೀವಿ. ಫಸ್ಟ್ ಸ್ಟೋರಿ, ಸೆಕೆಂಡ್ ಸ್ಟೋರಿ, ಇಷ್ಟು ದೊಡ್ಡ ನೆಟ್ವರ್ಕ್ ನಾವು ಬಿಲ್ಡ್ ಮಾಡ್ಬೇಕು ಅಂತ. ಆ ಫೌಂಡೇಶನ್ ನಮ್ದು 4 ಪಿಲ್ಲರ್ಸ್ ಇದೆ ನೋಡಿ. ಫೌಂಡೇಶನ್, ಪೇಷನ್ಸ್, ಲವ್, ಕೇರಿಂಗ್ ನೇಚರ್, ಇಂಟಗ್ರಿಟಿ, ಟ್ರೂತ್ಫುಲ್ನೆಸ್, ಇದೆಲ್ಲ ಬೇಕೇ ಬೇಕು ಮಂಜುನಾಥ್. ನಮ್ಗೆ ಶಾರ್ಟ್ ಟರ್ಮ್ ಅಲ್ಲಿ ನಾವು ಹೋಗ್ತೀವಿ ಅಂತ, ವಿ ಕ್ಯಾನ್ ಬಿಲ್ಡ್ ದ ಬಿಸ್ನೆಸ್ ಎನಿವೇ ವಿ ವಾಂಟ್. ಬಟ್ ಲಾಂಗ್ ಟರ್ಮ್ ಅಲ್ಲಿ ನಾವು ಬಿಲ್ಡ್ ಮಾಡ್ತೀವಿ ಅಂತ, ಈ ನಮ್ಗೆ ಈ ನಮ್ ಲೈಫ್ ಅಲ್ಲಿ ಅದಿಲ್ಲ ಅಂದ್ರ ವಿ ಕ್ಯಾನಾಟ್ ಗೋ ಅಹೆಡ್ ಇನ್ ಟು ಲೈಫ್. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಡೈರೆಕ್ಟ್ ಸೆಲ್ಲಿಂಗ್, ಮಂಜು. ವಂಡರ್ಫುಲ್ ಆನ್ಸರ್, ಥ್ಯಾಂಕ್ ಯು ಸೊ ಮಚ್. ಯಾಕಂದ್ರೆ ಡಿಯರ್ ಫ್ರೆಂಡ್ಸ್, ಎಸ್, ಒಂದು ಮನೆ ಕಟ್ಲಿಕ್ಕೆ ಒಂದು ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಅದು ಸ್ಟ್ರಾಂಗ್, ನಾವು ಬೇಸ್ ನೆಕ್ಸ್ಟ್ ಎಷ್ಟು ಬೇಕಾದ್ರೆ ಫ್ಲೋರ್ ಕಟ್ಬೋದು, ಬಟ್ ಫೌಂಡೇಶನ್ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಆಗಲ್ಲ. ಬಟ್ ಈ ಬಿಸ್ನೆಸ್ ಅಲ್ಲಿ BV, ಇನ್ಕಮ್, ಅಚೀವ್ಮೆಂಟ್ ಅದೆಲ್ಲರ ಜೊತೆಗೆ ಒಂದು ಸಿಸ್ಟಮ್, ಒಂದು ಎಥಿಕ್ಸ್, ಸೊ ಒಂದು ಕಲ್ಚರ್, ಈ ಒಂದು ವ್ಯಾಲ್ಯೂಸ್ ಗಳು ಮೋಸ್ಟ್ ಇಂಪಾರ್ಟೆಂಟ್. ಮೇಡಮ್ ಅದನ್ನ ನಾವು ಸಾಕಷ್ಟು ವಿಚಾರ ಕಲ್ತ್ಕೊಂಡಿದೀವಿ. ಅಂಡ್ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಫಿಲಿಪ್ ಸರ್,
ಸೊ ನಿಮ್ಮನ್ನ ಮಾಸ್ಟರ್ ಆಫ್ ದಿ ಸ್ಮಾರ್ಟ್ ವರ್ಕರ್ ಅಂತ ನಾವು ಯೂಶುವಲಿ ನಾವುಕ್ಕಿಂತ ನಮ್ಮ ಲೀಡರ್ಸ್ ಗಳು ಕರೀತಾರೆ. ಅಂಡ್ ಸ್ಮಾರ್ಟ್ ಥಿಂಕಿಂಗ್ ತುಂಬಾ ಮಾಡ್ತೀರಾ, ಹಾರ್ಡ್ ವರ್ಕ್ ಕೂಡ ಮಾಡ್ತೀರಾ. ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್ ಎರಡೂ ಕೂಡ ಈ ಬಿಸ್ನೆಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಕೆಲವು ಗ್ರೂಪ್ ಗಳಿಗೆ ನೀವು ಮೇನ್ ಲೀಡ್ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದ ಇರ್ಬೋದು, ಅಂಡ್ ರಾಜು ಸರ್, ವಿಜಯ್ ಸರ್ ಎಂಟೈರ್ ಗ್ರೂಪ್ ಇರ್ಬೋದು, ಅಂಡ್ ನಮ್ಮ ಕೇರಳದಲ್ಲಿ ಜಿಶಾದ್ ಬಕ್ಕರ್ ಅವ್ರ ಗ್ರೂಪ್ ಇರ್ಬೋದು, ಅದಕ್ಕೂ ನೀವು ಅಪ್ಲೈ. ಅಂಡ್ ನಮ್ಮ ವೆಸ್ಟ್ ಬೆಂಗಾಲ್ ಕಲ್ಕತ್ತಾದ ಲೆಜೆಂಡರಿ ಲೀಡರ್ ಸಂಜಯ್ ಬಗರಿಯಾ ಸರ್ ಟೀಮ್ ಇರ್ಬೋದು, ನಮ್ಮ ಸಂಧ್ಯಾ ಕೃಷ್ಣಮೂರ್ತಿ ಮೇಡಮ್ ಅವ್ರ ಟೀಮ್ ಇರ್ಬೋದು, ಸೈಂಟಿಸ್ಟ್. ಅಂಡ್ ಆಂಧ್ರ ಪ್ರದೇಶದ ಗಂಗಾಧರ್ ಸರ್ ಟೀಮ್, ಈ ತರ ಸಾಕಷ್ಟು ಟೀಮ್ ಅನ್ನ ನೀವು ಹ್ಯಾಂಡಲ್ ಮಾಡ್ತಿದ್ದೀರಾ. ಹೇಗೆ ನೀವು ಇಷ್ಟೊಂದು ಟೀಮ್ ಅನ್ನ ಬ್ಯಾಲೆನ್ಸ್ ಮಾಡ್ತೀರಾ? ಯಾಕಂದ್ರೆ ಟಾಪ್ ಸೆಕೆಂಡ್ ರ್ಯಾಂಕ್ ಅಲ್ಲಿ ಇದ್ದೀರಾ, ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಯಾಕಂತ ಹೇಳಿದ್ರೆ ಸ್ಮಾರ್ಟ್ ವರ್ಕ್ ಅಂಡ್ ಹಾರ್ಡ್ ವರ್ಕ್ ಎರಡು ಇಂಪಾರ್ಟೆಂಟ್ ಅಂತ ಬಿಟ್ಟು ನಿಮ್ಮ ಸೀಕ್ರೆಟ್ ಏನು, ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಸರ್? That's a very good question, Manju. ಥ್ಯಾಂಕ್ ಯು ಸರ್. See, hard work ಮಾಡಲೇಬೇಕು, ಎಸ್, ಸ್ಮಾರ್ಟ್ ವರ್ಕ್ ಕೂಡ ಮಾಡಲೇಬೇಕು. ಬಟ್ ನಾವು ಏನ್ ಹೇಳ್ತೀವಿ ಅಂದ್ರೆ, ದ ಫ್ರೂಟ್ ಆಫ್ ಹಾರ್ಡ್ ವರ್ಕ್ ಇಸ್ ಸ್ಮಾರ್ಟ್ ವರ್ಕ್. ಓಹ್, ಓಕೆ. ದ ಫ್ರೂಟ್ ಆಫ್ ಹಾರ್ಡ್ ವರ್ಕ್ ಇಸ್ ಸ್ಮಾರ್ಟ್ ವರ್ಕ್. ನಾವು ಎಲ್ಲ ಹಾರ್ಡ್ ವರ್ಕ್ ಮಾಡಿದೀವಿ, ಬಟ್ ಫೌಂಡೇಶನ್ ಹಾಕಿದೀವಿ. ಯು ಹ್ಯಾವ್ ಟು ಮೇಕ್ ಸ್ಟ್ರಾಂಗ್ ಫೌಂಡೇಶನ್. ಆ ಫೌಂಡೇಶನ್ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಏನ್ ಮಾಡ್ತೀವಿ, ಒಂದು ಟೀಮ್ ಕಟ್ಟಬೇಕು. ಟೀಮ್ ವರ್ಕ್ ಅಂಡ್ ಬಿಲ್ಡಿಂಗ್ ಅ ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. Building a team is smart work. Working alone is hard work. ಏನಂದ್ರೆ ಒಂದು ಕೆಲಸ ನಾವು ಇಷ್ಟು ಬಿಸ್ನೆಸ್ ಮಾಡಬೇಕಾದ್ರೆ ನಾವು ಸಿಂಗಲ್ ಮಾಡಕ ಆಗಲ್ಲ. ಸೊ ಯು ನೀಡ್ ಅ ಟೀಮ್. ಸೊ ಐ ಫೀಲ್ ಬಿಲ್ಡಿಂಗ್ ದಟ್ ಟೀಮ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಯುವರ್ ಚೆಕ್. ಸೊ ಈ ಫೌಂಡೇಶನ್ ಹಾರ್ಡ್ ವರ್ಕ್ ಮಾಡಿ ಟು ಮೇಕ್ ಅ ಗುಡ್ ಟೀಮ್. And our team ನೀವು build ಮಾಡಿದ್ರೆ, definitely you will find that you can grow in success. As Nina said, 4 pillars strongly ಹಾಕಿದ್ರೆ ಎಷ್ಟು ಬೇಕಾದ್ರೆ ನೀವು ಫ್ಲಾಟ್ ಆಗ್ಬೋದು. ಕರೆಕ್ಟ್. So you don't have to think, oh, 3rd floor ನಲ್ಲಿ ಕೊಲ್ಯಾಪ್ಸ್ ಆಗುತ್ತೆ, ಏನಂದ್ರೆ ಫೌಂಡೇಶನ್ ವೀಕ್. ಸೊ ಇದೇ ನಾವು ನಮ್ಮ ಫುಲ್ ಟೀಮ್ಗೆ ನಾವು ಐ ಆಮ್ ಟೀಚಿಂಗ್ ದೆಮ್, you build strong teams and strong foundation. And nodidre Karnataka is one of the strongest foundation. Yes, to depth nalli hogide. So that is where it is now. Even Jisad team, very strong foundation. Nam Sanjay Bagaria team, adu tumba depth nalli build agide. In fact, now yen ಮಾಡ್ತೀವಿ, now ಒಂದು team ಕ್ಕೆ I give more than 1 year time, almost 1 year. Okay, continuously focus. For example, ಇದು ಇಂಪಾರ್ಟೆಂಟ್ಲಿ ಕೇಳಿಸ್ಕೊಳ್ಳಿ. ಅಕ್ರಾಸ್ ಇಂಡಿಯಾ ನಮ್ಮ ಫಿಲಿಪ್ ಸರ್, ನೀನಾ ಮೇಡಮ್ ಟೀಮ್ ಬಿಲ್ಡ್ ಮಾಡಿದ್ದಾರೆ, ಬಟ್ ಟೈಮ್ ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೋ ಸರಿ 1 ಊರು 2 ಊರಿಗೆ ಓಡಾಡಕ್ಕೆ ತುಂಬಾ ಜನ ಕಷ್ಟಪಟ್ಟು ಬಿಡ್ತಾರೆ, ಬಟ್ ಅಕ್ರಾಸ್ ಇಂಡಿಯಾ ಹೆಂಗ್ ಬಿಲ್ಡ್ ಮಾಡ್ತಿದ್ದೀರಾ? ಎಸ್ ಫಿಲಿಪ್ ಸರ್. ಸೊ ಅದೇ ನಾವು ಏನ್ ಹೇಳ್ತೀವಿ, ನಾವು ಫೋಕಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ವೆಸ್ಟ್ ಬೆಂಗಾಲ್ ಸಂಜಯ್ ಬಗಾರಿಯಾ ಟೀಮ್. ಸೊ ಎವ್ರಿ ಮಂತ್ ನಾವು ಮಿನಿಮಮ್ 2 to 3 days ಅಲ್ಲಿ ಹೋಗಿ ಅಲ್ಲಿ ಟೀಮ್ ಕೆಳಗಡೆ ಮೀಟ್ ಮಾಡಿ ಅವ್ರು ಫೈನಲಿ ಅವ್ರದ್ದು ಒಂದು ಪೊಸಿಷನ್ ಬಂದ್ರೆ ಅವರೇ ಹೇಳ್ತಾರೆ, ಸರ್ ನಾವು ಮಾಡ್ತೀವಿ. ಏನಂದ್ರೆ ನ್ಯೂ ಥಿಂಗ್ಸ್ ಇಲ್ಲ, ಐ ಡೂ ಬೇಸಿಕ್ಸ್ ಅಂಡ್ ಸೇಮ್ ಬೇಸಿಕ್ ಮಾಡಕ ಟೈಮ್ ಅವ್ರು ಹೇಳ್ತಾರೆ, ಸರ್ ನಮ್ಗೆ ಇದು ಗೊತ್ತು, ಇದೇ ನೆಟ್ವರ್ಕ್ ಮಾರ್ಕೆಟಿಂಗ್, ಬೇರೆ ಏನಿಲ್ಲ. ಅವ್ರು ಏನ್ ಹೇಳ್ತಾರೆ, ನಾವೇ ಮಾಡ್ತೀವಿ. So you come only for celebration. So ನಮ್ದು ಕೆಲಸ ಕಡಿಮೆ ಆಗ್ತದೆ ಅಂಡ್ ಫೌಂಡೇಶನ್ ನಾವು ಸ್ಟಾರ್ಟ್ ಮಾಡ್ತೀವಿ. ಇದೇ ತರ ನಾವು ಮುಂಬೈ ಮಾಡಿದೀವಿ, ಈವನ್ ಗಂಗಾಧರ್ ಟೀಮ್ ನಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಹೋಗಿದ್ದೀವಿ, ಆಂಧ್ರ ಪ್ರದೇಶ್. ಈ ತರ ಒಂದು ಫೌಂಡೇಶನ್ ಹಾಕಿದ್ರೆ ದ ಸ್ಮಾರ್ಟ್ ವರ್ಕ್ ಇಸ್ ಡನ್, ಹಾರ್ಡ್ ವರ್ಕ್ ಇಸ್ ಡನ್, ಬಟ್ ಇಟ್ ಇಸ್ ಆಲ್ಸೋ ಸ್ಮಾರ್ಟ್. ಆಮೇಲೆ you don't have much time because everybody will do their own work and you will become free. So Manjunath, smart work and hard work combination ide, but that is a super success. Now one secret heltivi Manjunath, idi enanta, if you build leaders, they will build the business. Yes. Wow. So super. You have to focus on building people, building leaders, work with people. They will get you the BV. You don't have to focus on the BV.
ನಮ್ದು ರಿಲೇಶನ್ಶಿಪ್ ಚೆನ್ನಾಗಿದೆ. ಡೆಫಿನೆಟ್ಲಿ ಐ ಟೆಲ್ ಯು, ಬಿಫೋರ್ ಅವರ್ ಮೋದಿ ಕೇರ್ ಆಪರ್ಚುನಿಟಿ, ಮೋದಿ ಕೇರ್ ಪ್ರಾಡಕ್ಟ್ಸ್ ನೋಡಿದ ಮುಂಚೆ ದೇ ಸಿ ಯು, ಇಫ್ ದೇ ಲೈಕ್ ಯು ಅಂಡ್ ಇಫ್ ದೇ ಫೀಲ್ ದೇ ಕ್ಯಾನ್ ವರ್ಕ್ ವಿತ್ ಯು, ಹಾಫ್ ನಿಮ್ದು ಕೆಲಸ ಆಲ್ರೆಡಿ ಆಯ್ತು. ಸೊ ಯು ಶುಡ್ ಬಿಕಮ್ ಲೈಕಬಲ್ ಲೀಡರ್ಸ್. ನಾವ್ ಒಂದ್ ಥ್ರೆಟ್ ಆತರ ಕಾಣಿಸ್ಬಾರ್ದು ನಮ್ ಟೀಮ್ಗೆ, ನಮ್ ಡೌನ್ ಲೈನ್ಸ್ಗೆ. ದಟ್ ಪೀಪಲ್ ವಿಲ್ ನಾಟ್ ಲೈಕ್. ಕಾಂಪಿಟೇಷನ್ ಮಾಡಬಾರ್ದು ನಿಮ್ ಟೀಮ್ ಜೊತೆ. ಅಲೌ ದೆಮ್ ಟು ಗೋ ಅಹೆಡ್ ಆಫ್ ಯು. ಅದು ಸೀಕ್ರೆಟ್ ಮಂಜುನಾ, ದಟ್ ಇಸ್ ಸ್ಮಾರ್ಟ್ ವರ್ಕ್. ಅಂಡ್ ಅದಲ್ಲಿ ಇಷ್ಟು ಸಕೂನೋ ಇದೆ, ಪೀಸೋ ಇದೆ. It's wonderful. Build and detach. Yes. And allow them to grow. Allow them to grow. I'll tell you, they will respect you, they will love you, and they will keep coming back to you. Correct. ಅದಕ್ಕೆ ಯಾವತ್ತು ಹೇಳ್ತಾ ಇರೋದು, ಮರದ ಕೆಳಗಡೆ ಮರ ಬೆಳೆಯಲ್ಲ, ಮರದ ಕೆಳಗಡೆ ಗಿಡ ಮಾತ್ರ ಬೆಳೀತದೆ ಅಂತ ಬಿಟ್ಟು. ಎಸ್, ಅವರು ಕೂಡ ಅವ್ರದೇ ಓನ್ ಥಾಟ್ಸ್ ನ ಇಂಪ್ಲಿಮೆಂಟೇಷನ್ ಮಾಡೋ ತರ ಫೋಕಸ್ ಮಾಡ್ಬೇಕು. ಅಂಡ್ ಒಂದ್ ಸರ್ಟನ್ ಲೆವೆಲ್ ಬರೋ ತರ ನಾವು ಖಂಡಿತವಾಗ ಆ ಟಿವಿ ಫೋಕಸ್ ಮಾಡ್ಬೇಕು. ಅದ್ರ ನಂತರ ಅವರೇ ಹೇಳ್ತಾರೆ, ಸರ್ ನೀವು ಬರೋದ್ ಬೇಡ, ನೀವು ಸೆಲೆಬ್ರೇಷನ್ ಬನ್ನಿ, ಉಳಿದದ್ ನಾವು ಮಾಡ್ತೀವಿ ಅಂತ. ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಸೀಕ್ರೆಟ್ ನ ನಮ್ ಜೊತೆ ಶೇರ್ ಮಾಡಿದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂಡ್ ಸರ್. ಇದೆಲ್ಲರ ಜೊತೆಗೆ ಎಸ್, ನಿಮ್ ಪರ್ಮಿಷನ್ ನಾನು ಅವಾಗ್ಲೇ ತಗೊಂಡಿದ್ದೀನಿ, ನೀವು ಕ್ವಶನ್ ನ ಕೇಳಬಹುದು ಅಂತ ಬಿಟ್ಟು ತುಂಬಾ ಒಂಥರ ಕ್ಯೂರಿಯಾಸಿಟಿ ಇದೆ. ಯಾಕಂತ ಹೇಳಿದ್ರೆ ಫಿಲಿಪ್ ಸಿಂಗ್ ಸರ್, ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್, ನಿಮ್ಮ ಕಲ್ಚರ್, ನಿಮ್ಮ ಧರ್ಮ ಬೇರೆ. ಅಂಡ್ ನೀನಾ ಮೇಡಮ್, ನೀವು ಒಂದು ಕಲ್ಚರ್ ಇಂದ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಫಿಲಿಪ್ ಸರ್ ಅವರು ಒಂದು ಕ್ಯಾಥೋಲಿಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ. ನಮ್ಮ ನೀನಾ ಮೇಡಮ್ ಅವರು ಸಿಖ್ ಬ್ಯಾಕ್ ಗ್ರೌಂಡ್ ಇಂದ, ಪ್ರತಿಷ್ಠಿತ ಒಂದು ಗೌರವಯುತವಾದಂತಹ ಸಿಖ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ. ಸಿ, ನಿಮ್ಮ ಇಬ್ಬರ ಒಂದು ಕಾಂಬಿನೇಷನ್. ಯಾಕಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ನಾವು ನಮ್ಮ ಟೀಮ್ ಜೊತೆನೂ ಕೂಡ ಈ ತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂತದ್ದು ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಿಮ್ಮ ಇಬ್ಬರ ಒಂದು ಕಾಂಬಿನೇಷನ್ ಯಾವ ತರ ಸೆಟ್ ಆಯ್ತು? ಯಾಕಂದ್ರೆ ಡಿಫ್ರೆಂಟ್ ಒಂದು ಕಲ್ಚರ್ ಇದರಿಂದ ಬಂದಿರೋದ್ರಿಂದ ನೀವು ಹೇಗೆ ನಿಮ್ಮನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರಿ, ಫ್ಲೆಕ್ಸಿಬಲ್ ಆದ್ರಿ ಅನ್ನೋದನ್ನ ಕೇಳ್ತಾ ಇದ್ದೀನಿ. ಮಂಜು ಮಂಜು ಆಕ್ಚುಲಿ ಸಿಖ್ ಅಂತ ಏನು ಗೊತ್ತಾ? SIKH means you're a student. Wow. That is a meaning of Sikh religion. Okay. Anta, you are a lifelong student. You have to keep learning your full life. That is a meaning. ಗೊತ್ತೇ ಇರಲಿಲ್ಲ, ಇವಾಗ ಕೇಳಿಸ್ಕೊಂತಿದ್ದೀವಿ. ನೋಡಿ, that's something which many people don't know. So ನಾನು ಲೈಫ್ ಅಲ್ಲಿ 3 A's ಯಾವಾಗ ಜ್ಞಾಪಕ ಇಟ್ಕೊಂಡ್ವಿ? Accept, adjust, appreciate. Wow, wow. ಈ 3 ಇಲ್ಲ ಅಂದ್ರೆ ಈ 3 ನಿಮ್ಗೆ ಜ್ಞಾಪಕ ಇದೆ, ಎನಿ ಬಿಸ್ನೆಸ್, ಪರ್ಸನಲ್, ಸೋಷಿಯಲ್, ಕಲ್ಚರಲ್, ಎನಿ ಲೈಫ್ ಯು ಕ್ಯಾನ್ ಬಿಲ್ಡ್ ಮಂಜು. ಯಾಕಂದ್ರೆ ಎಲ್ಲ ಮನುಷ್ಯದ ಥಿಂಕಿಂಗ್ ಬೇರೆ ಬೇರೆ ಇದೆ. ಹೌ ಐ ಥಿಂಕ್, ನೋಬಡಿ ಕ್ಯಾನ್ ಥಿಂಕ್ ಲೈಕ್ ದಟ್. ಹಿಸ್ ಥಿಂಕಿಂಗ್ ಇಸ್ ಡಿಫ್ರೆಂಟ್. ಸೊ ನಾವು ವೆನ್ ಐ ವೆಂಟ್ ಇನ್ ಟು ಹಿಸ್ ಹೋಮ್, ಏನಾದ್ರಿ ಫಸ್ಟ್ ನಾವು ಅಕ್ಸೆಪ್ಟ್ ಮಾಡ್ಲೇಬೇಕು. ಅಕ್ಸೆಪ್ಟ್ ಆದ್ಮೇಲೆ ದಟ್ ಎನಿಥಿಂಗ್ ಪ್ರೋ ಆಕ್ಟಿವ್, ಅಗೇನ್ 7 habits of highly effective people ಇದೆ. ಫಸ್ಟ್ ಹ್ಯಾಬಿಟ್ ಏನು? ಬಿ ಪ್ರೋ ಆಕ್ಟಿವ್. ಏನು ಸಿಚುವೇಶನ್ಸ್ ಬರ್ಲಿ, ಏನು ಚಾಲೆಂಜಸ್ ಬರ್ಲಿ, ಅದು ಫಸ್ಟ್ ಅಕ್ಸೆಪ್ಟ್ ಮಾಡ್ಲಿ. ಅಕ್ಸೆಪ್ಟ್ ಮಾಡಿದೆ ಅದ್ರ ಜೊತೆಗೆ ನಾವು ಅಡ್ಜಸ್ಟ್ ಮಾಡ್ಲೇಬೇಕು. ಅಡ್ಜಸ್ಟ್ ಇಸ್ ನಾಟ್ ಕಾಂಪ್ರಮೈಸ್. ಅಡ್ಜಸ್ಟ್ ಅಂತ ಇಟ್ ಇಸ್ ನಾಟ್ ಮೈ ವೇ ಆರ್ ಯೋರ್ ವೇ, ಇಟ್ ಇಸ್ ಆರ್ ವೇ. ನಾವು ಇಬ್ರು ಜನಕ್ಕೆ ಏನ್ ವಾಟ್ ಇಸ್ ಗುಡ್ ಫಾರ್ ಬೋತ್ ಆಫ್ ಅಸ್, ಗುಡ್ ಫಾರ್ ದ ಫ್ಯಾಮಿಲಿ, ಯಾವಾಗ ವಿ ಆಲ್ವೇಸ್ ಸಿಟ್ ಡೌನ್, ಟಾಕ್ ಅಬೌಟ್ ಇಟ್, and then we look at a bright future. So adjust madadmele appreciate also is very important. Correct. Our life alli ibru ke appreciate madbeku. We give space to each other. Now yavaga we have never crossed each other's line of what should I say, our space. So he has given me space, I have given him space. He allows me to do what I want, I allow him to do what he wants. So I think that is very important. ಇದೇ ನೀವು ನೋಡಿದೆ, ಇದೇ ವ್ಯಾಲ್ಯೂಸ್ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅಪ್ಲೈ ಮಾಡಿದೆ ಅಂತ. ದಟ್ಸ್ ವಾಟ್ ಇಟ್ ಇಸ್. ನಮ್ ಡೌನ್ ಲೈನ್ಸ್, ನಮ್ ಟೀಮ್ ಬಗ್ಗೆ ನಾವು ಅಕ್ಸೆಪ್ಟ್ ಮಾಡಬೇಕು. ಎಲ್ಲರೂ ಡಿಫ್ರೆಂಟ್ ಥಿಂಕಿಂಗ್ ಇದೆ. ಎವ್ರಿಬಡಿ ಕಮ್ಸ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್. ಸೊ ಅವರ್ ಥಿಂಕಿಂಗ್ ಅಕ್ಸೆಪ್ಟ್ ಮಾಡಿ, ಅವರ ಜೊತೆ ಅಡ್ಜಸ್ಟ್ ಮಾಡಿ ಅಂಡ್ ಟೀಮ್ ವರ್ಕ್ ಮಾಡಿದೆ. One line, Manjunath. Good word, but one line. Sir, we need not the 1 line, 2-3 lines, sir. Because no, live. Your conclusion. Live and let live. Wow. One line. Ravi Shankar Guruji anta ಹೇಳ್ತಾರೆ, ಆರ್ಟ್ ಆಫ್ ಲಿವಿಂಗ್ ಅಲ್ಲಿ. ಐ ಥಿಂಕ್ ಬ್ಯೂಟಿಫುಲ್ ಸ್ಲೋಗನ್. ಎಸ್, ಮೇಡಮ್ ಅವ್ರದೇ ಆದಂತ ಒಂದು ಆನ್ಸರ್ ಅಂಡ್ ಅವ್ರ ಲೈಫ್ ಅಲ್ಲಿ ಏನ್ ಅಪ್ಲೈ ಮಾಡ್ಕೊಂಡಿದ್ದಾರೆ ಅದನ್ನ ಹೇಳಿದ್ರು. ಬಟ್ ಸೇಮ್ ನೀವು ಅಪ್ಲೈ ಮಾಡ್ಕೋಬೇಕಂತ ಏನಿಲ್ಲ. ಫಿಲಿಪ್ ಸರ್, ನೀವೇನು ಅಪ್ಲೈ ಮಾಡ್ಕೊಂಡ್ರಿ ಅದನ್ನ ಹೇಳಿ. Actually,
by nature ನಾವು ಒಂದು ಡಿಫೆನ್ಸ್ ಫ್ಯಾಮಿಲಿ. ಸೊ ವಿ ಆರ್ ನಾವು ಏನಂದ್ರೆ ನಮ್ಮ ಅಪ್ಬ್ರಿಂಗಿಂಗ್ ಆ ತರ ಇದೆ. ಗಿವ್ ದಮ್ ದ ಫ್ರೀಡಮ್. Yes. ಸೊ ನಾವು ಫ್ರೀಡಮ್ ಕೊಡ್ತೀವಿ. ಈವನ್ ಇಫ್ ಯು ಸಿ ವಿತ್ ಅವರ್ ಟೀಮ್ ಮೆಂಬರ್ಸ್, ವಿ ಡೋಂಟ್ ಡಿಸ್ಟರ್ಬ್ ದೆಮ್. ಅವ್ರಿಗೆ ನಾವು ಫ್ರೀಡಮ್ ಕೊಡ್ತೀವಿ. ಸ್ಟಾರ್ಟಿಂಗ್ ನಲ್ಲಿ ನಾವು ಹೇಳ್ತೀವಿ ಯು ಬಿಕಮ್ ಫ್ರೀ. ಸೊ this is a nature which we are building, and in our family also it is like that. You do what you feel is right and continue to do it. Yes, wonderful answer. Yes, my dear friends, ಫಿಲಿಪ್ ಸರ್ ಅಂಡ್ ನೀನಾ ಮೇಡಮ್ ಇಷ್ಟು ಚೆನ್ನಾಗಿ ಬಿಸ್ನೆಸ್ ನಲ್ಲಿ ಅಂಡ್ ಟೀಮ್ ಅನ್ನ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಅವ್ರು ಅಪ್ಲೈ ಮಾಡ್ಕೊಡುವಂತ ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿಗಳಿರ್ಬೋದು ಅಥವಾ ರಿಯಲ್ ಥಿಂಗ್ಸ್ ಗಳಿರ್ಬೋದು, ಅದು ಕೂಡ ಕಾರಣವಾಗಿದೆ. ಯಾಕಂತ ಹೇಳಿದ್ರೆ ನಾವು ಪರ್ಸನಲ್ ಲೈಫ್ ಅಲ್ಲಿ ಇರೋದು ಒಂಥರ, ಪ್ರೊಫೆಷನಲ್ ಲೈಫ್ ಅಲ್ಲಿ ಒಂಥರ ಅಂತ ಹೇಳಿದ್ರೆ ಅಷ್ಟು ಕನೆಕ್ಟ್ ಆಗಲ್ಲ. ಬಟ್ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಒಂದು ಸಕ್ಸಸ್ಫುಲ್ ಆಗಿರೋದ್ರಿಂದ ಪ್ರೊಫೆಷನಲ್ ಲೈಫ್ ಅಲ್ಲೂ ಕೂಡ ಸಕ್ಸಸ್ಫುಲ್ ಆಗಿದ್ದಾರೆ. ಎಸ್, ಇದು ಮೋದಿ ಕೇರ್ ನ ಪ್ರೀಮಿಯರ್ ಶೋ. ನಿಮ್ಗೆ ಇಷ್ಟ ಆಗ್ತಿದ್ರೆ ನೀವು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಮಂಜುನಾಥ್ ಶೆಟ್ಟಿ ಮೋದಿ ಕೇರ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ, ಅಥವಾ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಗೆ ಮುಂದಿನ ಮಾಹಿತಿಗಳು ಕೂಡ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಡಿಯರ್ ಫ್ರೆಂಡ್ಸ್, ಈ ತರ ಒಂದು ಸಕ್ಸಸ್ ಎಲಿಮೆಂಟ್ಸ್ ನಿಮ್ಗೆ ಹೊರಗಡೆ ಎಲ್ಲೂ ಸಿಗಲ್ಲ, ಮೋದಿ ಕೇರ್ ಸಿಗೋದು. ಅದಕ್ಕೆ ಮೋದಿ ಕೇರ್ ಬ್ಯೂಟಿ. ಇದೆಲ್ಲ ಖುಷಿಯ ಜೊತೆಗೆ ಫಿಲಿಪ್ ಸರ್, ಮೋದಿ ಕೇರ್ ನ ಜರ್ನಿಯಲ್ಲಿ ಒಂದು ವೆರಿ ಹಾರ್ಡೆಸ್ಟ್ ಮೂಮೆಂಟ್ ನಿಮ್ ಲೈಫ್ ಅಲ್ಲಿ ಬಂತು. ಯಾಕಂದ್ರೆ ನೀವು ಜಾಬ್ ಫುಲ್ ಟೈಮ್ ಬಂದಿದ್ರಿ ಅಂಡ್ ತುಂಬಾ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆಲ್ರೆಡಿ ಮೋದಿ ಕೇರ್ ಅಂತ ಹೇಳ್ಕೊಂಡಿದ್ರಿ. ತುಂಬಾ ಟಫ್ ಮೂಮೆಂಟ್ ಅಂತ ಮೋದಿ ಕೇರ್ ಅಲ್ಲಿ ಯಾವುದು ನಿಮಗೆ? ಬೋತ್ ಆಫ್ ಯು ಕ್ವಶನ್. ಸಿ, ಒಂದು ಬಿಸ್ನೆಸ್ ನಾವು ತಗೊಳಿದ್ರೆ ಫಸ್ಟ್ ಮೈಂಡ್ ಸೆಟ್ ನಮ್ಗೆ ಬರಬೇಕು, ಅಲ್ಲಿ ನಮ್ಗೆ ದೊಡ್ಡದು ಸಿಕ್ಕುತ್ತೆ. ಸೊ ಡೆಫಿನೆಟ್ಲಿ ಚಾಲೆಂಜಸ್ ಬರುತ್ತದೆ. ದಿಸ್ ಇಸ್ ಅ ಮೈಂಡ್ ಸೆಟ್ ಫಸ್ಟ್. ಸೊ ಏನ್ ಚಾಲೆಂಜ್ ಬಂದ್ರೆ ಕೂಡ ನಾವು ಅದಕ್ಕೆ ಪ್ರಿಪೇರ್ ಮಾಡಬೇಕು. ನಾವು ಆ ತರ ಒಂದು ಚಾಲೆಂಜ್ ಇತ್ತು, ವೇರ್ ಬಿಸ್ನೆಸ್ ವಾಸ್ ಗೋಯಿಂಗ್ ಡೌನ್. ಸೊ ನಾವು ಹೇಳ್ಬೋದು, ಸ್ವಲ್ಪ ಚೆನ್ನಾಗಿ ಹೇಳ್ಬೇಕಾದ್ರೆ, ನಾವು ಸ್ವಿಮ್ಮಿಂಗ್ ಹೋಗೋ ಟೈಮ್ ನಲ್ಲಿ ಸಮುದ್ರದಲ್ಲಿ ದಟ್ ವೇವ್ ಕಮ್ಸ್, ಬಿಗ್ ವೇವ್. ಸೊ ವೇವ್ ಬಂದು ನಿಮ್ಗೆ ಹಿಟ್ ಮಾಡ್ತಾರೆ. ನೀವು ಎಷ್ಟು ದೂರ ಒಳಗಡೆ ಹೋಗಿದ್ದಾರೆ, ಇಟ್ ಕ್ಯಾರೀಸ್ ಯು ಬ್ಯಾಕ್. ನಾವ್ ಏನ್ ಮಾಡ್ತೀವಿ, ತಿರ್ಗಾ ಹೋಗ್ತೀವಿ, ಇಟ್ ಅಗೇನ್ ಹಿಟ್ಸ್ ಯು ಬ್ಯಾಕ್. ವೇವ್ಸ್ ಡೋಂಟ್ ಸ್ಟಾಪ್. ಸೊ ವೇವ್ಸ್ ವಿಲ್ ನಾಟ್ ಸ್ಟಾಪ್. ನಾವು ಸಡನ್ಲಿ ಒಂದು ದೊಡ್ಡ ವೇವ್ ಬರಕ ಟೈಮ್ ನಲ್ಲಿ ದ ಬೆಸ್ಟ್ ಥಿಂಗ್ ವಾಟ್ ವಾಸ್ ಟು ಬಿ ಡನ್ ಇಸ್ ಗೋ ಡೌನ್. Totally go down, bow down to the challenge. ಶರಣಾಗತಿ. Go over you. Yes. Challenge ಹೋಗಿದ ಮೇಲೆ challenges will never stay, Manjunath. Challenge will pass. So once the challenge pass, again get up and continue. So this is where challenges came, and this is where I would say being in a teamwork, support system, it ತುಂಬಾ ಸಪೋರ್ಟ್ ಆಗ್ತದೆ. ಐ ವಿಲ್ ಗಿವ್ ಯು ಒನ್ ಸ್ಮಾಲ್ ಎಕ್ಸಾಂಪಲ್. ಕರ್ನಾಟಕನಲ್ಲಿ ನಾವು ಟೀಮ್ ವರ್ಕ್ ಮಾಡಕ ಟೈಮ್ ನಲ್ಲಿ, when we really started teamwork, we were doing with Surekha, Arun, all of them generally, but ಒಂದು ದೊಡ್ಡ ಸಿಚುವೇಶನ್ ಬರೋ ಟೈಮ್ ನಲ್ಲಿ ನಾವು ಡಿಸೈಡ್ ಮಾಡಿದ್ವಿ, ಆಲ್ ಓವರ್ ಇಂಡಿಯಾ ಟೆನ್ಷನ್ ಆಗ್ತದೆ, ಒಂದು ಟೀಮ್ ವರ್ಕ್ ಬೇಕು. ಆ ಟೈಮ್ ನಲ್ಲಿ ರಾಜು, ವಿಜಯ್, ಚಂದ್ರು ಅಂಡ್ ಅಸ್ ನಾವು ಡಿಸೈಡ್ ಮಾಡಿದ್ವಿ ಕಬನ್ ಪಾರ್ಕ್ಗೆ ಹೋಗೋಣ. ಕಬನ್ ಪಾರ್ಕ್ ನಲ್ಲಿ ನಾವು ಮೀಟ್ ಮಾಡೋಣ. ನಾವು ಅಲ್ಲಿ ಹೋಗಿದ್ರೆ ರಾಜು ಒಂದ್ ರೂಟ್ ನಲ್ಲಿ ಇದ್ದಾರೆ, ಚಂದ್ರು ಒಂದ್ ರೂಟ್, ವಿಜಯ್ ಒಂದು ರೂಟ್, ನಾವು ಒಂದು ರೂಟ್. ಸೊ ಅದು ಅಡ್ಜಸ್ಟ್ ಆಗಿಲ್ಲ. ಸೊ ನಾವ್ ಏನ್ ಹೇಳಿದೀವಿ, ಡೈಲಿ ಹೋಗೋಣ, ಡೈಲಿ 6 o'clock ಮಾರ್ನಿಂಗ್ ಮೀಟ್ ಮಾಡೋಣ, ಟಿಲ್ ವಿ ಆಲ್ ಗೋ ಇನ್ ಒನ್ ಡೈರೆಕ್ಷನ್. ಇದಕ್ಕೂ ಒಂದು ರಿಲೇಟಿವ್ ಒಳ್ಳೆದನ್ನ ಹೇಳ್ತೀವಿ. ಜಾಯಂಟ್ ವುಡ್ ಟ್ರೀ, ಜಾಯಂಟ್ ರೆಡ್ ಟ್ರೀ, ರೆಡ್ ವುಡ್, ಜಾಯಂಟ್ ರೆಡ್ ವುಡ್. ಇದು ಕ್ಯಾಲಿಫೋರ್ನಿಯಾನಲ್ಲಿ ಇದೆ. ಈ ಟ್ರೀ ಇಟ್ ಗ್ರೋಸ್ ಆಲ್ಮೋಸ್ಟ್ 350 feet ಹೈಟ್. ದೊಡ್ಡ ಟ್ರೀ 350 feet ಹೈಟ್. ಬಟ್ ಅದಕ್ಕೂ ಒಂದು ವೀಕ್ನೆಸ್ ಇದೆ. ವೀಕ್ನೆಸ್ ಏನಂದ್ರೆ ಅದಕ್ಕೆ ರೂಟ್ಸ್ ಹಾರ್ಡ್ಲಿ 6 to 10 feet. ಸೊ ಒಂದು ಚಿಕ್ಕ ವಿಂಡ್ ಬಂದ್ರೆ ಬೀಳುತ್ತದೆ, ಏನಂದ್ರೆ ಸಪೋರ್ಟ್ ಇಲ್ಲ. ಸೊ ಇಲ್ಲಿ ಒಂದು ದೊಡ್ಡ ಇಂಪಾರ್ಟೆಂಟ್, ದಿಸ್ ಇಸ್ ಅ ಟ್ರೂ ಥಿಂಗ್. ಆ ಟ್ರೀ ದೊಡ್ಡ
ದೊಡ್ಡ ಸ್ಟಾರ್ಮ್ಸ್ ಬರೋ ಟೈಮ್ ನಲ್ಲಿ ಎಲ್ಲ ಬೀಳುತ್ತದೆ, ಬಟ್ ಈ ಟ್ರೀ ಬೀಳಲ್ಲ. ಓ ಓಕೆ. ಇದು ಏನಂದ್ರೆ ಮೇಲ್ಗಡೆ ಟ್ರೀ ಇದೆ, ಕೆಳಗಡೆ ರೂಟ್ಸ್ ಇದೆ. ಇದು ಏನಾಗ್ತದೆ, ದ ಟ್ರೀ ಅಟ್ ದ ಸೈಡ್ ಪುಟ್ಸ್ ಇಟ್ಸ್ ರೂಟ್ಸ್ ದಿಸ್ ಸೈಡ್ ಅಂಡ್ ಟ್ರೀ ಇಲ್ಲಿಂದ ರೂಟ್ಸ್ ಎಂಟ್ಯಾಂಗಲ್ ಮಾಡಿ ಲಾಕ್ ಮಾಡ್ತಾರೆ. ಓಕೆ. ಈ ತರ ಒಂದು ದೊಡ್ಡ ಏರಿಯಾನಲ್ಲಿ ಅಂಡರ್ ಗ್ರೌಂಡ್ ನೆಟ್ವರ್ಕ್ ಮಾಡ್ತಾರೆ, ಸಿಸ್ಟಮ್. ಸೊ ಎಷ್ಟು ವಿಂಡ್ ಬಂದಿದೆ ಕೂಡ ಶೇಕ್ ಆಗ್ತದೆ, ಬಟ್ ಇಟ್ ನೆವರ್ ಫಾಲ್ಸ್. ಇದು ಒಂದು ಸ್ಟಡಿ ಇದೆ. ಸೊ ಐ ಥಿಂಕ್ ಅವರ್ ಕರ್ನಾಟಕ ಲೀಡರ್ಸ್ ಈ ತರ ಇದೆ. ವಿ ಆರ್ ಆಲ್ ಗ್ರೋಯಿಂಗ್ ವೆಲ್. ಬಟ್ ಏನಾದ್ರು ಒಂದು ಇಶ್ಯೂ ಬಂದ್ರೆ ಐ ವಿಲ್ ಟೆಲ್ ಯು, ಆಲ್ ಆಫ್ ಅಸ್ ಜಾಯಿನ್ ಟುಗೆದರ್. ಅಂಡ್ ಏನಂದ್ರೆ ನಮ್ ರಿಲೇಶನ್ಶಿಪ್, ನಮ್ ರೂಟ್ಸ್ ಲಾಕ್ ಆಗಿದೆ. ಸೊ ಲೆಟ್ ಇಟ್ ಬಿ ಪ್ರಶಾಂತ್, ಲೆಟ್ ಇಟ್ ಬಿ ನಟರಾಜ್, ಲೆಟ್ ಇಟ್ ಬಿ ಮಂಜುನಾಥ್. ನಿಮ್ ಟೀಮ್ ನಲ್ಲಿ ಸಂತೋಷ್ ಇದ್ದಾರೆ, ವಿ ಹ್ಯಾವ್ ಗಾಟ್ ದೇವಡಿಗ, ವಿ ಹ್ಯಾವ್ ಗಾಟ್ ಸೋ ಮೆನಿ ಪೀಪಲ್ ಆರ್ ದೇರ್. ವಿ ಹ್ಯಾವ್ ರಾಜು, ವಿಜಯ್, ಕಿಶೋರಿ, ಇಷ್ಟು ಜನ ವಿ ಆರ್ ಆಲ್ವೇಸ್ ಟುಗೆದರ್. ಏನಂದ್ರೆ ನಾವು ಏನ್ ಮಾತಾಡಿದ್ರೆ ಕೂಡ, ಬಟ್ ಏನೋ ಒಂದು ಸಿಚುವೇಶನ್ ಬಂದ್ರೆ ಕೆಳಗಡೆ ಬಂದು ಲಾಕ್ ಆಗ್ತೀವಿ. So we are supporting each other. So this is a great secret of Karnataka which is available, and that is the secret, I would say, of success. Wonderful. Step challenge barta idu Manju. Every step you will face challenges in life, that is there. So yavaga namke Samir Modi sir, KK Modi sir du adu promise namke ಜ್ಞಾಪಕ ಇದೆ, that they will never leave us. You move one step, you take one step, I will take two steps. ಯಾವಾಗ ಅದು ಥಿಂಕಿಂಗ್ ಇದೆ. ಅಂಡ್ ನಮ್ಮ ಅಪ್ಲೈನ್ ಅರುಣ್, ಸುರೇಖಾ ಭಾರ್ಗವ್ ಮೇಡಮ್ ಎಷ್ಟು ಹೆಲ್ಪ್ ಮಾಡಿದೆ ನಮ್ಗೆ ಆ ಟೈಮಲ್ಲಿ ಚಾಲೆಂಜಸ್. ಶೂರಲ್ಲಿ ಕರ್ನಾಟಕ ಅಲ್ಲಿ ಎಷ್ಟು ಚಾಲೆಂಜಸ್ ಬಂದಿದೆ ಅಂತ, ದೇ ವರ್ ಆಲ್ವೇಸ್ ದೇ ವಿತ್ ಅಸ್, ಸಪೋರ್ಟಿಂಗ್ ಅಸ್, ಹೆಲ್ಪಿಂಗ್ ಅಮ್. ಆ ಹೆಲ್ಪ್, ಬಿಕಾಸ್ ಆಫ್ ದಟ್ ಟುಡೇ ವಿ ಹ್ಯಾವ್ ಕಮ್ ಟು ದಿಸ್ ಲೆವೆಲ್. ಅಂಡ್ ನಮ್ ವಿಜಯ್ ರಾಜು ಇದೆ ನೋಡಿ ಮಂಜುನಾಥ್, ಎಷ್ಟು ಟೈಮ್ ನಮ್ಗೆ ರಿಯಲಿ, ನಾನು ಫ್ರಾಂಕ್ಲಿ ಹೇಳ್ತೀವಿ, ಪ್ಲಾಟ್ಫಾರ್ಮ್ ಅಲ್ಲಿ once or twice, you know, ಎಷ್ಟು ನೋ ಆಯ್ತು, should we leave the business or what, ಅದು ಮೈಂಡ್ ಅಲ್ಲಿಯೂ ಅದು ಬರ್ತಾ ಇದ್ದು. ಬಟ್ ವಿಜಯ್ became like a child to us. ನಮ್ ಮಗ ಹತ್ರ ನಮ್ಗೆ ಹೇಗ್ ಅವರು, you know, he held our hand and he never let us go. I can never forget those moments. And you know, God is really so kind to us that he has given us such wonderful ಇದು ಫ್ಯಾಮಿಲಿ ತರ ಇದೆ ಈ ಬಿಸ್ನೆಸ್. ಇಟ್ has already become like a family. Wonderful. Each other's house and helping. Wonderful answer. Thank you so much. ಎಷ್ಟು ಒಳ್ಳೊಳ್ಳೆ ವಿಚಾರಗಳು ಬರ್ತಾ ಇದೆ ಡಿಯರ್ ಮೋದಿ ಕೇರಿಯನ್ಸ್. ಯಾಕಂದ್ರೆ ಪ್ರಾಬ್ಲಮ್ ಬಂದಾಗ ಬಿಟ್ಬಿಡೋದಲ್ಲ, ಪ್ರಾಬ್ಲಮ್ ಬಂದಾಗ ಅಗೈನ್ ಕನೆಕ್ಟ್ ಆಗೋದು ಮೋಸ್ಟ್ ಇಂಪಾರ್ಟೆಂಟ್, ಟೀಮ್ ವರ್ಕ್ ಇಂಪಾರ್ಟೆಂಟ್. ಇವತ್ತು ಕರ್ನಾಟಕ ಇವತ್ತು ಇಷ್ಟು ಒಂದು ಹೈಯೆಸ್ಟ್ ಲೆವೆಲ್ ಬಿಸ್ನೆಸ್ ಅಂಡ್ ಗ್ರೋತ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ನಾಟ್ ಓನ್ಲಿ ದ ವರ್ಕ್, ಈ ಒಂದು ಪ್ರಾಬ್ಲಮ್ ಅಷ್ಟೇ ಪ್ರಾಬ್ಲಮ್ ಬಂದಿದೆ, ನಂಬರ್ ಒನ್ ಪ್ರಾಬ್ಲಮ್ ಬಂದಿದೆ, ಅದಕ್ಕೆ ಇವತ್ತು ನಂಬರ್ ಒನ್ ಆಗಿದೆ ಡಿಯರ್ ಫ್ರೆಂಡ್ಸ್. ಅಂಡ್ ಟೀಮ್ ವರ್ಕ್ ಕೂಡ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಮ್ಮ ಕರ್ನಾಟಕದ ಸೀನಿಯರ್ ಮೋಸ್ಟ್ ಲೀಡರ್ಸ್ ಗಳಿಗೆ. ಅಂಡ್ ವೆರಿ ಸ್ಪೆಷಲಿ ಮೇಡಮ್ ನೀನಾ ಮೇಡಮ್ ಜಿ, ಯೂಶುವಲಿ ನಮ್ಗೆ ತುಂಬಾನೇ ಆಶ್ಚರ್ಯವಾಗುವಂತದ್ದು ಏನಂತ ಹೇಳಿದ್ರೆ, ನಾವು ಅಬ್ಸರ್ವ್ ಮಾಡಿದ ಪ್ರಕಾರ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ನೀವು ಎಷ್ಟು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದೀರ ಅಂತ ಬಿಟ್ಟು, ಒಂದು ಸೋಷಿಯಲ್ ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದೀರಾ. ಅಂಡ್ ಎರಡನೇದು ಪರ್ಸನಲ್ ಲೈಫ್ ಅಲ್ಲೂ ಕೂಡ ಅಷ್ಟೇ, ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡ್ಕೊಂಡು, ಇಬ್ರು ಮಕ್ಕಳು, ಒಳ್ಳೆ ಎಜುಕೇಶನ್, ಟಾಪ್ ಫ್ಯಾಮಿಲಿ ಬ್ಯಾಲೆನ್ಸ್. ಅಂಡ್ ಮೂರನೇದು ನಿಮ್ಮ ಕಮಿಟ್ಮೆಂಟ್ ಅಬೌಟ್ ದಿ ಮೋದಿ ಕೇರ್ ಅಂಡ್ ಟೀಮ್ ವರ್ಕ್ ಗೆ. ಮೂರ್ನು ನೀವು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ? ಯಾಕಂದ್ರೆ ಡಿಯರ್ ಮೋದಿ ಕೇರಿಯರ್ಸ್, ನಿಮ್ಗೆ ಗೊತ್ತಿರ್ಲಿ, ನಮ್ಮ ನೀನಾ ಮೇಡಮ್ ಅವರು ಆಲ್ರೆಡಿ ಒಂದು ಸೋಷಿಯಲ್ ಕಾಸ್ ಅಲ್ಲಿ ತುಂಬಾನೇ ವರ್ಕ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಕೊರೋನಾ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಇರ್ಬೋದು, ಫುಡ್ ಕಿಟ್ ಗಳನ್ನು ಕೊಡೋದು ಅಂಡ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡುವಂತದ್ದು, ಕಾಂಟ್ರಿಬ್ಯೂಷನ್, ಸರ್ವಿಸ್ ಸಿಕ್ಕಾಪಟ್ಟೆ ಡೊನೇಟ್ ಮಾಡ್ತಾ ಇದ್ದಾರೆ. ಅದನ್ನ ಬಟ್ ಎಲ್ಲೂ ಅವ್ರು ಹೈಲೈಟ್ ಮಾಡ್ಕೊಳ್ಳಲ್ಲ. ಮೇಡಮ್, ಯು ಆರ್ ಎ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಿದ್ದೀರಾ, ವುಮೆನ್ ಎಂಟರ್ಪ್ರಿನರ್ ಆಗಿದ್ದೀರಾ, ಅಂಡ್ ಸಕ್ಸಸ್ಫುಲ್ ಏನು ಫ್ಯಾಮಿಲಿಯಲ್ಲಿ ವುಮೆನ್ ಸಕ್ಸಸ್ಫುಲ್ ಅದರಲ್ಲೂ ಕೂಡ ಆಗಿದ್ದಾರೆ, ಅಂಡ್ ಸೋಷಿಯಲ್ ಅಲ್ಲೂ ಕೂಡ. ಹೆಂಗೆ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀನು ಮೇಡಮ್? ಮಂಜು, ಆಕ್ಚುಲಿ ಇನ್ನೂ ತುಂಬಾ ಮಾಡ್ಬೇಕು ಕೆಲ್ಸ ಮಂಜು. ನನ್ ಪ್ರಕಾರ ನಾನ್ ತುಂಬಾ ಕಡಿಮೆ ಮಾಡ್ತೀವಿ ನಮ್ ಸೊಸೈಟಿಗೆ, ನಮ್ ಸರೌಂಡಿಂಗ್ಸ್ಗೆ ಇನ್ನೂ ಮಾಡ್ಬೇಕು ಮಂಜು. ಅಂಡ್ ಇದೆಲ್ಲ ನಮ್ ಕೈಯಲ್ಲಿ ಇದೆ. ನಮ್ ಲೇಡೀಸ್ಗೆ ಅದು ಶಕ್ತಿ ಕೊಟ್ಟಿದೆ ನೋಡ್ರಿ ದೇವರೇ. ನಾವು ಇಷ್ಟು ರೋಲ್ಸ್ ಪ್ಲೇ ಮಾಡ್ತೀವಿ. ವಿ ಆರ್ ಅ ಮದರ್, ವಿ ಆರ್ ಅ ಡಾಟರ್, ವಿ ಆರ್ ಅ ವೈಫ್, ವಿ ಆರ್ ಅ ಸಿಸ್ಟರ್, ಯು ನೋ, ಸೋ ಮೆನಿ ರೋಲ್ಸ್. ಅಂಡ್ ಎಲ್ಲ ರೋಲ್ಸ್ ಆಸ್ ಅ ವಿಮೆನ್, ಎಲ್ಲ ರೋಲ್ಸ್ಗೆ ನಾವು ಜಸ್ಟಿಸ್ ಕೊಡಲೇಬೇಕು. when my children want me, ನಾನು ಅಲ್ಲಿ ಇದ್ದೀವಿ. when my husband wants me, I'm there. when my father or my brother or my sisters want me, I have to be there. ಅದು ಹಾರ್ಟೇ ಆ ತರ ಇದೆ. ಅಂಡ್ ನೋಡಿದೆ ಅಂತ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಸ್ಟಿಲ್
I feel we have still done very little. We could have done a little more. But ಇದೆಲ್ಲ ಒಂದು ಲರ್ನಿಂಗ್ ಇದೆ ನಮ್ಗೆ. We should be ready that ನಾಳೆ any problem ಬರ್ತಾ ಇದ್ದು ನಮ್ಮ surroundings ಗೆ we are having that strength and we should be able to do it, Manjunath. So ಇನ್ನೂ 1 or 2 organizations ಅಲ್ಲಿ ಇದೀವಿ ಅಂತ sometimes ಅಲ್ಲಿ definitely I want to do more. I want to do more and more and more. And I'm praying to God, give me that strength and energy that in 24 hours I should give my best to it. And ಏನ್ ಗೊತ್ತಾ ಮಂಜು, as we grow in life, ನಾವು one age ಅಲ್ಲಿ ಬರ್ತೀವಿ, 50 and above ಅಲ್ಲಿ ನನ್ನ ಮೈಂಡ್ ಅಲ್ಲಿ ಎವ್ರಿ ಲೇಡಿ ಶುಡ್ ಡು ನೆಟ್ವರ್ಕ್ ಮಾರ್ಕೆಟಿಂಗ್, ಶುಡ್ ಡು. ಯಾಕೆಂದ್ರೆ ಇದರಲ್ಲಿ ನಮ್ಗೆ ಟೀಚಿಂಗ್ಸ್ ಬಂದಿದೆ ನೋಡಿ, ಅದು ಎಲ್ಲಿಯೂ ನಮ್ಗೆ ಸಿಕ್ಕಲ್ಲ ಟೀಚಿಂಗ್ಸ್. ಎವ್ರಿ ಡೇ ಒಂದು ಡಿಫ್ರೆಂಟ್ ಲರ್ನಿಂಗ್ ಇದೆ ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಇಲ್ಲಿ ನೀವು ನಿಮ್ ಪ್ರಕಾರ ನಿಮ್ ಟೈಮ್ ಕೊಡಬಾರ್ದು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋ ಬಾಸ್, ಯಾರೋ ನಿಮ್ಗೆ ಹೇಳಿಲ್ಲ ಇಷ್ಟು ಟೈಮ್ ಕೊಡ್ಬೇಕಂತ, ಅದು ನಿಮ್ ಕೈಯಲ್ಲಿ ಇದೆ. 2 hours 3 hours ಎವ್ರಿ ಡೇ ಮೋದಿ ಕೇರ್ಗೆ ಕೊಡ್ಲೇಬೇಕು. 4 hours a week ಸೋಷಿಯಲ್ ಲೈಫ್ಗೆ ಕೊಡ್ಲೇಬೇಕು. 10 hours a week ಫ್ಯಾಮಿಲಿಗೆ ಕೊಡ್ಲೇಬೇಕು. ಈ ತರ ನೀವೇ ಡಿಸೈಡ್ ಮಾಡಬೇಕು, ಇದು ನಿಮ್ ಕೈಯಲ್ಲಿ ಇದೆ. ಸೊ ನನ್ ಮೆಸೇಜ್ ಫಾರ್ ಎವ್ರಿ ವಿಮೆನ್ ಆಂಟ್ರಪ್ರನರ್ ಇಸ್ ಜಾಯಿನ್ ಹ್ಯಾಂಡ್ಸ್ ವಿತ್ ಯೋರ್ ಹಸ್ಬೆಂಡ್ ಅಂಡ್ ಡೂ ದ ಬಿಸ್ನೆಸ್. ಅಂಡ್ ಹಸ್ಬೆಂಡ್ಸ್, ನಿಮ್ ವೈಫ್ ಜೊತೆ ಮಾಡಿ ಬಿಸ್ನೆಸ್, ಎಷ್ಟು ಒಳ್ಳೆ ಆಗುತ್ತೆ ನೋಡಿ. ಯು ವಿಲ್ ಬಿ ಸೋ ಹ್ಯಾಪಿ ವೆನ್ ಯು ಡೂ ದ ಬಿಸ್ನೆಸ್ ಅಲಾಂಗ್ ವಿತ್ ಯೋರ್ ವೈಫ್, ಬಿಕಾಸ್ ಅದಲ್ಲಿ ಗ್ರೇಸ್ ಬರುತ್ತೆ, ಲವ್ ಬರುತ್ತೆ, ಕೇರ್ ಬರುತ್ತೆ, ಇದೆಲ್ಲ ಬರುತ್ತೆ ವೆನ್ ಯೋರ್ ಲೇಡಿ ಇಸ್ ದೇರ್ ವಿತ್ ಯು. ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಸ್ ಎಸ್ ಡೆಫಿನೆಟ್ಲಿ ಮೇಡಮ್ ಅವರು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇದು ಫ್ಯಾಮಿಲಿ ಬಿಸ್ನೆಸ್, ಅದಕ್ಕೆ ವೆಲ್ಕಮ್ ಟು ಮೋದಿ ಕೇರ್ ಫ್ಯಾಮಿಲಿ ಅಂತ ನಾವು ಪ್ರತಿಯೊಬ್ಬರು ಕೂಡ ಇನ್ವೈಟ್ ಮಾಡ್ತೀವಿ. ಸೊ ಇಲ್ಲಿ ಏನಂತ ಹೇಳಿದ್ರೆ ಎಷ್ಟೋ ಸರಿ ಏನಾಗುತ್ತೆ, ಒಬ್ರು ಅಚೀವ್ಮೆಂಟ್ ಆಗಿ ಆ ಅಚೀವ್ಮೆಂಟ್ ಅಲ್ಲಿ ನಮ್ಮ ಫ್ಯಾಮಿಲಿ ಅವ್ರದ್ದು ಕೂಡ ಕಾಂಟ್ರಿಬ್ಯೂಷನ್ ಇಲ್ಲ ಅಂದ್ರೆ ಅವರು ಕೂಡ ನಮ್ಮ ಅಚೀವ್ಮೆಂಟ್ ನ ಎಂಜಾಯ್ ಮಾಡಲ್ಲ. ಬಟ್ ಇಬ್ಬರದು ಕೂಡ ಕಾಂಟ್ರಿಬ್ಯೂಷನ್ ಇದ್ರು ಮಾತ್ರ ಎಂಜಾಯ್ ಮಾಡ್ತಾರೆ. ಬಟ್ ಮೇಡಮ್ ಅವರು ಆಲ್ಮೋಸ್ಟ್ ಎಲ್ಲಾ ಟೈಮ್ ಅಲ್ಲೂ ಕೂಡ ಆ ಒಂದು ಫ್ಲೆಕ್ಸಿಬಿಲಿಟಿ ಅಂಡ್ ಸಪೋರ್ಟಿಂಗ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಇನ್ವಾಲ್ವ್ಮೆಂಟ್ ಅಂಡ್ ಮಲ್ಟಿ ರೋಲ್ ನ ಪ್ಲೇ ಮಾಡ್ತಕ್ಕಂಥ ಎಲ್ಲಾ ವುಮೆನ್ ಎಂಟರ್ಪ್ರನರ್ ಏನಿದ್ರೆ ನಿಮ್ಗೆ ಎಲ್ರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತಾ ಇದೀವಿ. ಯಾಕಂತ ಹೇಳಿದ್ರೆ ಮಹಿಳೆಯರು ಯಾವ್ದೋ ಒಂದು ಕಾರ್ಯಕ್ರಮ ಇದಾರೆ ಅಂತ ಹೇಳಿದ್ರೆ ಆ ಕಾರ್ಯಕ್ರಮದ ಗೌರವ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಮೋದಿ ಕೇರ್ ಅಲ್ಲೂ ಕೂಡ ಮೋರ್ ದೆನ್ 60-65% ಜಾಸ್ತಿ ಮಹಿಳೆಯರು ಇದ್ದೀರಾ. ಹ್ಯಾಟ್ಸ್ ಆಫ್ ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮೆಲ್ಲರ ಒಂದು ಡ್ರೀಮಿಗೆ. ಅಂಡ್ ಫಿಲಿಪ್ ಸರ್, ನೀವು ಲೈಫ್ ನ ತುಂಬಾ ಎಂಜಾಯ್ ಮಾಡ್ಬೇಕಂತ ಆಲ್ಮೋಸ್ಟ್ ಎನಿ ಟೈಮ್ ಹೇಳ್ತಾನೆ ಇರ್ತೀರಾ. ಬರೇ ಕೆಲಸ ಸಂಪಾದನೆ ಅಷ್ಟೇ ಅಲ್ಲ, ಎಂಜಾಯ್ ಮಾಡ್ಬೇಕಂತ. ಬರೇ ಹೇಳೋದ್ ಮಾತ್ರ ಅಲ್ಲ, ನೀವು ಈವನ್ ಎಂಜಾಯ್ ಮಾಡ್ತಾ ಇದ್ದೀರಾ ಕೂಡ. ಸೊ ರೀಸೆಂಟ್ಲಿ ಕೋವಿಡ್ ಕಿಂತ ಮುಂಚೆ ನೀವು ಕೆನಡಾದಲ್ಲಿ ಇದ್ರಿ, ಮೇ ಬಿ 2 months ಐ ಥಿಂಕ್ 2 months ಕೆನಡಾದಲ್ಲಿ ಇದ್ರಿ. ಅಂಡ್ ಅಮೆರಿಕದ ಲಾಸ್ ವೇಗಸ್ ನ ಕೂಡ ಬುಕ್ ಮಾಡಿದ್ರಿ. ಅಂಡ್ ಆಸ್ಟ್ರೇಲಿಯಾಕ್ ಹೋಗಿ ಬಂದ್ರಿ. ಅಂಡ್ ಬಾಲಿ ಬುಕ್ ಮಾಡಿದ್ದೀರಾ. ಲೈಫ್ ಅನ್ನು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೀರಾ. ಸೊ ಇದು ಖುಷಿ ಆಗುದು ಏನಂತ ಹೇಳಿದ್ರೆ, ರೀಸೆಂಟ್ಲಿ ಯಾವ್ದು ಏರ್ ಕಾರ್ಡ್ ಹೋಗಿದ್ದೀರಾ, ಗೋವಾಕ್ ಹೋಗಿದ್ದೀರಾ. ಸೊ ಈ ಲೈಫ್ ಅಲ್ಲಿ ಎಷ್ಟೋ ಜನ ಕೆಲಸ ಅಂತಾರೆ, ಬಟ್ ನೀವು ಎಂಜಾಯ್ ಮಾಡ್ತಾ ಕೆಲಸ ಮಾಡ್ತಿದ್ದೀರಾ. ಇದು ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ಅಂಡ್ ನಿಮ್ ಲಿಸ್ಟ್ ಅಲ್ಲಿ ಇನ್ನ ಎಷ್ಟು ಕಂಟ್ರಿಗಳಿದಾವೆ? ಮಂಜು, ಆಕ್ಚುಲಿ ನಾವು ಈ ಬಿಸ್ನೆಸ್ ಯಾತಕ್ಕೆ ಬಂದಿದೀವಿ, ಓಕೆ, ಅದು ಬೇಸ್ ಪಾಯಿಂಟ್. ನಮ್ದು ಕೆಲಸ ಇತ್ತು, ವಿ ವರ್ ವರ್ಕಿಂಗ್, ಅರ್ನಿಂಗ್, ರೆಸ್ಪೆಕ್ಟ್ ಇತ್ತು, ಅಲ್ಲ ಇತ್ತು. ಸೊ ನಾವು ಈ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಯಾತಕ್ಕೆ ಬಂದಿದೀವಿ ಅಂದ್ರೆ, ಟೈಮ್ ಫ್ರೀಡಮ್, ಟ್ರಾವೆಲ್ ದ ವರ್ಲ್ಡ್, ಫೈನಾನ್ಷಿಯಲ್ ಫ್ರೀಡಮ್, ಇದಕ್ಕೋಸ್ಕರ ನಾವು ಬಂದಿದೀವಿ. ಸೊ ವಿ ಶುಡ್ ನಾಟ್ ಫರ್ಗೆಟ್ ನಾವು ಬಂದಿದೀವಿ. Okay, so now we are having the money, our Modi Care is giving us sufficient money. Team set ಮಾಡಿದೀವಿ. So now is the time to enjoy also. Correct. And yes, as you said, ಈ pandemic ಬಂದಿದೆ, ಇಲ್ಲಂದ್ರ ನಮ್ದು ಆಲ್ರೆಡಿ ಲಾಸ್ ವೇಗಸ್ 5-star ಹೋಟೆಲ್ ನಲ್ಲಿ ಆಲ್ರೆಡಿ ಬುಕಿಂಗ್ ಆಗಿದೆ. We wanted to do full USA for nearly 2 months. Wow. Canada again, back again, ಅಲ್ಲಿಯೂ ಬುಕಿಂಗ್ ಮಾಡಿದೀವಿ. And we have also booked in Bali. We are not able to go ಏನಂದ್ರೆ international open ಆಗಿಲ್ಲ. And ಆ ತರ ನಮ್ದು ತುಂಬಾ plans ಇದೆ. Maybe 6 months every year we will travel. And Modi Care is opening international. So ಎಲ್ಲಿ ಬೇಕಾದ್ರೆ ಅವ್ರು ಹೋಗ್ತಾರೆ, ನಾವು ಹೋಗಿ we will enjoy. Actually Philip sir, ನೀನಾ ಮೇಡಮ್ ಇವತ್ತು ಏನ್ ಮಾತಾಡ್ತಿದೀವಿ, ಇದು ಮೋದಿ ಕೇರ್ ಇಂದ ಟ್ರಿಪ್ ಅಂತಲ್ಲ. ಮೋದಿ ಕೇರ್ ಇಂದ ಟ್ರಿಪ್ ಸಾಕಷ್ಟು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ದಾರೆ. ಬಟ್ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಅಗೇನ್ ಅವ್ರ ಗ್ರೋತ್ ಆಗಿ ಅವ್ರ ಲೈಫ್ ಸ್ಟೈಲ್ ನ ಇವತ್ತು ಅವ್ರು ಸೆಲೆಬ್ರೇಟ್ ಮಾಡ್ತಾರೆ, ಎಂಜಾಯ್ ಮಾಡ್ತಿರೋದು. ಅಂಡ್ ತುಂಬಾ ಖುಷಿ ಆಗುವಂತ ವಿಚಾರ ಏನಂತ ಹೇಳಿದ್ರೆ, ನೀವು ಏರ್ ಕಾರ್ಡ್ ಅಲ್ಲಿ ಇದ್ರಿ, ಅಲ್ಲಿಂದ ಲಾಸ್ಟ್ 2 months ಬ್ಯಾಕ್ ನಮ್ಮ ಊರಿಗೆ ಬಂದಿದ್ರಿ. ನಮ್ಮ ಮೋದಿ ಕೇರ್ ಮನೆಯ ಗೃಹ ಪ್ರವೇಶಕ್ಕೆ ನಿಮ್ಮ ಉಪಸ್ಥಿತಿ, ನೀವಿಬ್ರು ಕೂಡ ಬಂದಿದ್ದೀರಾ. ನಾವಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀವಿ. ಅಂಡ್ ನೀವು
ಬಂದಿರ್ತಕ್ಕ ಟೈಮ್ ಕೊಟ್ಟಿರೋದು ನಮ್ಗೆ ನಮ್ಮ ಎಂಟೈರ್ ಟೀಮ್ ಅಂಡ್ ಮೋದಿ ಕೇರವ್ರಿಗೆ ಸಿಕ್ಕಾಪಟ್ಟೆ ಖುಷಿ, ಯಾಕಂದ್ರೆ ಇದೇ ಒಂದು ಬಾಂಧವ್ಯ ಅಂತ. ಸೊ ನೀವು ಫಸ್ಟ್ ಟೈಮ್ ನಮ್ಮ ಊರಿಗೆ ಬಂದ್ರಿ, ಇಬ್ರು ಕೂಡ ಟೈಮ್ ಕೊಟ್ರಿ, ಎಸ್ಪೆಷಲಿ ಕೋವಿಡ್ ಸಿಚುವೇಶನ್ ಕಿಂತ ಸ್ವಲ್ಪಕ್ಕಿಂತ ಮುಂಚೆ. ಸೊ ನಿಮ್ಗೆ ಹೇಗಿತ್ತು ಆ ಒಂದು ಅನುಭವ? ಓ ಮೈ ಗಾಡ್, ಅದು ಕೇಳಿದ್ರೆ ನಾವು ಏನಂದ್ರೆ ಕೋವಿಡ್ ಟೈಮ್ ನಲ್ಲಿ ನಾವೇನ್ ಮಾಡಿದ್ವಿ, ಫ್ಲೈಟ್ ತಗೊಂಡು ಬಂದಿದ್ವಿ ಮ್ಯಾಂಗ್ಳೂರ್ಗೆ. ಕರೆಕ್ಟ್. ಸೊ ಅಲ್ಲಿ ರಾಘವೇಂದ್ರ ಶೆಟ್ಟಿ ಹೇಳಿದಾರೆ, ಓಕೆ ನಾವು ಪಿಕಪ್ ಮಾಡ್ತೀವಿ, ತಗೊಂಡು ಹೋಗ್ತೀವಿ, ಓಕೆ ಒಂದು ಟ್ಯಾಕ್ಸಿ ಇರ್ಬೋದು, ನಮ್ ಥಿಂಕಿಂಗ್ ನಲ್ಲಿ ಇತ್ತು. ನಾವು ಏರ್ಪೋರ್ಟ್ ಒಳಗಡೆ ಬಂದಿದ್ವಿ, ಏನಂದ್ರೆ ಕೋವಿಡ್ ಸಿಚುವೇಶನ್, ನಾವೆಲ್ಲ ಮಾಸ್ಕ್ ಎಲ್ಲ ಹಾಕೊಂಡು ನಾವು ಒಳಗಡೆ ಬಂದ್ರೆ ಒಂದು ದೊಡ್ಡ ಟೀಮ್ ರಾಘವೇಂದ್ರ ಟೀಮ್, ದೊಡ್ಡ ಟೀಮ್. ಸೊ ಇಷ್ಟು ಜನ ಬಂದಿದ್ದಾರೆ, ಜಸ್ಟ್ ಟು ವೆಲ್ಕಮ್. ಓಕೆ, ಅವರೆಲ್ಲ ಇಲ್ಲಿ ನಿಮ್ಮ ಮ್ಯಾಂಗ್ಳೂರ್ ಟೀಮಾ? ಇಲ್ಲ ಸರ್, ಅವ್ರು 200 ಕಿಲೋಮೀಟರ್ 300 ಕಿಲೋಮೀಟರ್ ಕಡೆಯಿಂದ ಬಂದಿದ್ದಾರೆ ಜಸ್ಟ್ ಟು ಮೀಟ್ ಯು. ಮಂಜುನಾಥ್, ಆ ತರ ನಾವು ಥಿಂಕೇ ಮಾಡಿಲ್ಲ. ಅಂಡ್ ರಾಘವೇಂದ್ರ ಒಂದು ಒಳ್ಳೆ ವ್ಯಾನ್ ಅರೇಂಜ್ ಮಾಡಿದ್ದಾರೆ. ಐ ಟೆಲ್ ಯು, ದಿಸ್ ವ್ಯಾನ್ ಇಸ್ ಫಾರ್ ಫಿಲ್ಮ್ ಸ್ಟಾರ್ಸ್, ಮೇಕಪ್ ಮ್ಯಾನ್ ತರ ಎಲ್ಲ ಇದೆ ಅದ್ನಲ್ಲಿ. ಆ ವ್ಯಾನ್ ಅರೇಂಜ್ ಮಾಡಿ ನಮ್ ಕೂತ್ಕೊಂಡು ಕ್ಯಾರವ್ಯಾನ್ ಅಂಡ್ ಆಮೇಲೆ ನಿಮ್ಮ ಜಾಗಕ್ಕೆ ಬಂದಿದೀವಿ. ಅಲ್ಲಿ ಬಂದಿದ್ರೆ ಶಾಕ್ ಆಯ್ತು, ಏನಂದ್ರೆ ಈ ಟೋಟಲ್ ವಿಲೇಜ್ ರಾಸ್ತಾವೇ ಇಲ್ಲ, ರೋಡ್ ಆಲ್ಸೋ. ಅಷ್ಟು ಕಷ್ಟನಲ್ಲಿ ನಾವು ಒಳಗಡೆ ಬಂದ್ರೆ ಮೋರ್ ದನ್ 1000 ಪೀಪಲ್ ಅಲ್ಲಿ ಇದ್ದಾರೆ. ಅಂಡ್ ನಿಮ್ ವೆಲ್ಕಮ್, ನಿಮ್ ಲೀಡರ್ಸ್ ವೆಲ್ಕಮ್ ಯಾವ ತರ ಇತ್ತು, ರಿಯಲಿ ಫ್ಯಾಂಟಾಸ್ಟಿಕ್. ರಿಯಲಿ ವಿ ಎಂಜಾಯ್ಡ್ ದಟ್ ಡೇ. ಅಂಡ್ ಆ ಪ್ರೋಗ್ರಾಮ್ ಫಿನಿಶ್ ಮಾಡಿ ನಾವು ಬೀಚ್ ರೆಸಾರ್ಟ್ಗೆ ಹೋಗಿದ್ವಿ. ರಾಜು ಫ್ಯಾಮಿಲಿ, ವಿಜಯ್ ಫ್ಯಾಮಿಲಿ, ಚಂದ್ರು ಫ್ಯಾಮಿಲಿ, ನಾವು ಅಲ್ಲಿ ಹೋಗಿ ಒಂದು 2-3 days ವಿ ರಿಲ್ಯಾಕ್ಸ್ಡ್, ಎಂಜಾಯ್ ಮಾಡಿದೀವಿ ಆನ್ ದ ಬೀಚ್. ಸೊ ಅಟ್ ಎವ್ರಿ ಸ್ಟೇಜ್ ವರ್ಕ್ ಹಾರ್ಡ್, party hard. Correct. Work hard and party hard. I think Neena will add something. Raghvendra Shetty, our journey namdu, Yes. we can never forget. Yes. ಎಷ್ಟು ಬ್ಯೂಟಿಫುಲ್ ಆಗಿ ಜರ್ನಿ Yes. ಮಂಜುನಾಥ್ ಅವರ ಟೀಮ್ ನಾನು ಇಂಟ್ರೊಡ್ಯೂಸ್ ಮಾಡಿ ಅವ್ರ ಜೊತೆ ಮಾತಾಡಿ ಎಷ್ಟು ನಾವು ನೋಡಿ ಎಷ್ಟು ಆರ್ಡಿನರಿ ಬ್ಯಾಕ್ ಗ್ರೌಂಡ್ ಲಿಂದ ಎಷ್ಟು ಜನ ಬಂದಿದೆ, ಅವರೆಲ್ಲ ಜಾಬ್ ಬಿಟ್ಟು ಎಷ್ಟು ಫಾಸ್ಟ್ ಗ್ರೋತ್ ಆಯ್ತು ನೋಡಿ ಎಲ್ಲರಿಗೂ. ಅಂಡ್ ಏನ್ ಇನ್ಕಮ್ ಎಲ್ಲ ತಗೊಳ್ತಾ ಇದ್ದು, ಐ ಮೀನ್ ಅದೆಲ್ಲ ಅಫ್ ಕೋರ್ಸ್ ಒನ್ ಸೈಡ್ ಇದೆ, ಬಟ್ ಅವರ್ ಹಂಬಿಲಿಟಿ, ಅವರ್ ನೇಚರ್ ಬ್ಯೂಟಿಫುಲ್. ರಾಘವೇಂದ್ರ ಇಸ್ ಅ ಗ್ರೇಟ್ ಲೀಡರ್, ಫ್ಯಾಂಟಾಸ್ಟಿಕ್. ಅಂಡ್ ಅದು ಸಂತೋಷ್ ಶೆಟ್ಟಿದು ಟೀಚಿಂಗ್ಸ್, ನಿಮ್ದು ಟೀಚಿಂಗ್ಸ್ ಇದೆ ಅದಲ್ಲಿ, ಅದು ನೋಡಿಕೆ ಗೊತ್ತು ಮಂಜು. ನೀವು ಲೀಡರ್ಸ್ ನೋಡಿ, ಐ ಮೀನ್ ರಾಘವೇಂದ್ರ ಆಗ್ಲಿ, ರವೀಂದ್ರ ಶ್ರೇಯನ್ ಆಗ್ಲಿ, ರವೀಂದ್ರ ಶ್ರೇಯನ್ ಯಾಗ ಒಂದ್ಸನವೇ ನನ್ಗೆ ಫೋನ್ ಮಾಡಿ ನಾವು ಹಾರ್ಟ್ ಟು ಹಾರ್ಟ್ ನಾವು ಮಾತಾಡ್ದೀವಿ. ಇಟ್ ಇಸ್ ಸೋ ನೈಸ್ ಟು ಡೂ ಆಲ್ ದಟ್. ಗಣೇಶ್ ದೇವಗಡೆ ಅವರ್ ವೈಫ್ ನನ್ಗೆ ಅಮ್ಮ ಕರಿತಾ ಇದ್ದು, ನನ್ಗೆ ಮೆಸೇಜ್ ಎಲ್ಲ ಅಮ್ಮ ರಚನಾ. So sweet, you know. And Madhusudan Nodi, I'm so happy he's part of our SMAC member. Very true. Viresh Agli, you know, Umesh Agli, then Divyadhar Shetty Agli. I mean, yaar hesaru tagobeku, yaar bidbeku. Fantastic team you have, Manjunath. And allardu neevalla jotege kalsa martiva alla nimdu teachings ಕಾಣಿಸ್ತಾ ಅದಲ್ಲಿ ಮಂಜುನಾಥ್, ಡೆಫಿನೆಟ್ಲಿ. And this is what is amazing. And nim mane nodi, nim team jote ನಾವು ಕೂತ್ಕೊಳ್ಳಿ, we had lunch together, we spent that full day together. It was all shining stars. Yeah, unforgettable moments in our life. Yes, thank you so much ನೀವು ಟೈಮ್ ಕೊಟ್ಟಿದ್ದಕ್ಕೆ. ಅಂಡ್ ನಾವು ತುಂಬಾ ಖುಷಿ ಆಗಿದ್ದೀವಿ. ಅಂಡ್ ಇದೆಲ್ಲ ಬಿಲ್ಡ್ ಆಗಿದ್ದು ನಿಮ್ಮ ಒಂದು ಕಲ್ಚರ್ ಏನು ಡುಪ್ಲಿಕೇಶನ್. ಹೇಗೆ ನಿಮ್ ತಂದೆ ತಾಯಿ ಕಲ್ಚರ್ ನಿಮಗ್ ಬಂದಿದ್ಯೋ, ಅದೇ ತರ ನಮ್ ತಂದೆ ತಾಯಿ ಕಲ್ಚರ್ ಜೊತೆಗೆ ನಿಮ್ಮ ಕಲ್ಚರ್ ಕೂಡ ಕನೆಕ್ಟ್ ಆಗಿದೆ. ಸೊ ಅದೆಲ್ಲ ಕನೆಕ್ಟ್ ಆಗಿರೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಫಿಲಿಪ್ ಸರ್ದು ಆಲ್ರೆಡಿ ಈಗ ತುಂಬಾ ದೊಡ್ಡ ಲೈಫ್ ಸ್ಟೈಲ್ ಕೂಡ ಪ್ಲಾನಿಂಗ್ ಆಗಿದೆ. ಡಿ ಆರ್ ಮೋದಿ ಕೇರಿಯನ್ಸ್ ಆಲ್ರೆಡಿ ಬೀಚ್ ಹೌಸ್ ಅನ್ನು ಕೂಡ ತಗೊಂಡಿದ್ದಾರೆ ಅವರು, ಪ್ರಾಪರ್ಟಿನ. ಎಷ್ಟು ಟೋಟಲ್ ಸ್ಕ್ವೇರ್ ಫೀಟ್ ಫಿಲಿಪ್ ಸರ್ ಚೆನ್ನೈಯಲ್ಲಿ? Chennai, just opposite to the beach, about 7,000 square feet. 7,000 square feet ಅಲ್ಲಿ ತಗೊಂಡಿರುತ್ತೆ. ಮೋದಿ ಕೇರಿಯನ್ಸ್ ಜಸ್ಟ್ ಥಿಂಕ್ ಮಾಡಿ, ಒಬ್ಬ ಅಫಿಷಿಯಲ್ ಜಾಬ್ ಇದಂತ ವ್ಯಕ್ತಿ ಸೋಪು ಶಾಂಪು ಬಿಸ್ನೆಸ್ ಬರ್ಲಿಕ್ಕೆ ಸುಮ್ಮನೆ ಬಂದಿಲ್ಲ. ಅವ್ರು ಇದನ್ನೆಲ್ಲ ಒಂದು ಡ್ರೀಮ್ ಅನ್ನ, ವಿಷನ್ ನ ಕಂಡಿದ್ದಾರೆ. ಬಟ್ ಅಟ್ ದಿ ಸೇಮ್ ಟೈಮ್ ಈಗ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಮೋದಿ ಕೇರ್, ಡಿಯರ್ ಫ್ರೆಂಡ್ಸ್. ಎಸ್, ಸೊ ಇದೆಲ್ಲರ ಜೊತೆಗೆ ತುಂಬಾ ಖುಷಿ ಆಗುವಂತ ವಿಚಾರ. ಅಂಡ್ ಓವರ್ ಆಲ್ ನಿಮ್ಗೆ ತುಂಬಾನೇ ಖುಷಿ ಆಗುತ್ತೆ ಇವತ್ತು ನಿಮ್ಮ ಒಂದು ಸಕ್ಸಸ್ ನ ಜರ್ನಿ ಇಷ್ಟು ದೊಡ್ಡ ಮಟ್ಟಿಗೆ ನೀವು ಬೆಳವಣಿಗೆ ಆಗಿರೋದೆಲ್ಲ. ಫಿಲಿಪ್ ಸರ್, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂತ ಹೇಳಿದ್ರೆ, ಈ ಬಿಸ್ನೆಸ್ ಅಲ್ಲಿ ರಿಟೆನ್ಷನ್ ಅನ್ನೋ ತುಂಬಾ ಚಾಲೆಂಜಸ್ ಇದೆ.
ಅಂಡ್ ನೀನಾ ಮೇಡಮ್. ಯಾಕಂತ ಹೇಳಿದ್ರೆ ರಿಟೆನ್ಷನ್ ತುಂಬಾ ಜನ ಬಿಸ್ನೆಸ್ ಅಲ್ಲಿ ಬರ್ತಾರೆ, ಉಳ್ಕೊಳ್ಳಲ್ಲ. ಆ ರಿಟೆನ್ಷನ್ ಗೆ ನಿಮ್ಮಿಂದ ಒಂದು ಸಜೆಷನ್ ಏನು, ಇನ್ನ ಜಾಸ್ತಿ ಉಳಿಸ್ಕೋಬೇಕು ಬಳಸ್ಕೋಬೇಕಂತ ಹೇಳಿ ಸ್ಮಾಲ್ ಆನ್ಸರ್. ರಿಟೆನ್ಷನ್. ಸೊ ರಿಟೆನ್ಷನ್ ಬಗ್ಗೆ ನೀವು ನೋಡಿದೆ ಅಂತ 2 ಕಡೆಲಿಂದ ಹೆಲ್ಪ್ ಅಂಡ್ ಸಪೋರ್ಟ್ ಬೇಕು ನಮ್ ಪ್ರಕಾರ. ಒನ್ ಇಸ್ ಫ್ರಮ್ ದ ಕಂಪನಿ ಸಪೋರ್ಟ್. ಕಂಪನಿ ನಮ್ಗೆ ಕೊಡ್ತಾ ಇದ್ದು ಟೂಲ್ಸ್, SPBM ಎಜುಕೇಶನ್, ನಮ್ಗೆ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡ್ತಾ ಇದ್ದು. ರಿಜಿಲ್ ನೋಡಿ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದು ನಮ್ಗೆ. ಈಗ ಮಿಷನ್ 1000 ಮಿಲಿಯನರ್ಸ್ ಬಿಲ್ಡ್ ಮಾಡಿದೆ. ಅದೆಲ್ಲ ರಿಟೆನ್ಷನ್ ಬೇಕೇ ಬೇಕು ನಮ್ಗೆ ಮಂಜುನಾಥ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. So I want to thank Rijil and his team to see that Karnataka is really at a very good level today, you know, one of the topmost state today it is, and it is because of Rijil and his team. And yes, Subroto sir, our direction, nam Rahul sir, nam Prashant sir, our management, our direction, idikella nam retention ke ad main karna adide Manjunath. And yes, other than that, very important, ನಾವು ಒಂದು ಬಾಂಡಿಂಗ್ ಬಿಲ್ಡ್ ಮಾಡ್ತೀವಿ ನಮ್ ಟೀಮ್ ಜೊತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ರಿಟೆನ್ಷನ್. ಈಗ ನೋಡಿ ಎಷ್ಟು ಒಳ್ಳೆ, ನಾನ್ ಶುರುಲಿಂದ ನಮ್ ಲೀಡರ್ಸ್ ಇದೆ ನಮ್ ಕಡೆ. ನಟರಾಜ್ ಇದೆ, ಕಿಶೋರಿ ಇದೆ, ಪ್ರಶಾಂತ್ ಇದೆ, ಶ್ರೀನಾಥ್ ಇದೆ, ಅರುಣ್ ಇದೆ, ಜಗದೀಶ್ ಇದೆ, ಚಂದ್ರು ಶಾಲಿನಿ ಇದೆ, ಮಮತಾ ಸವಿತಾ. ನೋಡಿ ಎಷ್ಟು ಪ್ರೀತಿಲಿಂದ ಯುನೋ ಅವರ್ ಫ್ಯಾಮಿಲಿ ಹತ್ತರ ಒಂದು ಬಿಲ್ಡ್ ಮಾಡ್ತಾ ಇದ್ದು, ಒಂದು ಕಲ್ಚರ್ ಬಿಲ್ಡ್ ಮಾಡಿದೆ ನಮ್ಮ ಮೋದಿ ಕೇರ್ ಅಲ್ಲಿ. ಅದೆಲ್ಲ ರಿಟೆನ್ಷನ್ ಗೆ ನಮ್ಗೆ ಬೇಕೇ ಬೇಕು. ನಮ್ ಕೃಷ್ಣಮೂರ್ತಿ ಸಂಧ್ಯಾ ಇದೆ ನೋಡಿ, ಅವ್ರ ಟೀಮ್ ಅಲ್ಲಿ ಪ್ರೇಮ ಇದೆ, ಸಚ್ ಅ ವಂಡರ್ಫುಲ್ ಪರ್ಸನ್. ನಮ್ ಫುಲ್ ಕರ್ನಾಟಕ, ನಮ್ ಫುಲ್ ಸೌತ್ ಇಂಡಿಯಾ ಅಲ್ಲಿ ಅರುಣಾ ಇದೆ, ರಚನಾ, ಹಿಲ್ಡಾ, ಯಾರ ಹೆಸರು ತಗೋಬೇಕು, ಅಫ್ಕೋರ್ಸ್ ನಮ್ ಸಂಜಯ್ ಬಗಾರಿಯಾ ಇಸ್ ದೇರ್, ಐ ಮೀನ್ ಜಿಶಾದ್ ಇಸ್ ದೇರ್, ಲಿಟರಲಿ ಡೈಲಿ ಕಾಲ್ ಮಾಡ್ತಾರೆ. ಸೊ ಅದು ರಿಟೆನ್ಷನ್ ಅದು ಹಾರ್ಟ್ ಟು ಹಾರ್ಟ್ ಫೀಲಿಂಗ್ ಬರ್ಲೇಬೇಕು. ದೆನ್ ಡೆಫಿನೆಟ್ಲಿ ರಿಟೆನ್ಷನ್ ಇಸ್ ದೇರ್. ಸೊ ನಮ್ ಮೆಸೇಜ್ ಎಲ್ಲ ಮೋದಿ ಕೇರ್ಗೆ, ನಿಮ್ ಟೀಮ್ ಅಲ್ಲಿ ರಿಟೆನ್ಷನ್ ಇಲ್ಲ ಅಂದ್ರೆ ಗಿವ್ ಲಿಟಲ್ ಮೋರ್ ಕೇರ್ ಅಂಡ್ ಇಂಪಾರ್ಟೆನ್ಸ್ ಟು ಯುವರ್ ಡೌನ್ ಲೈನ್ಸ್. ರಿಟೆನ್ಷನ್ ಬರೇ ಬರುತ್ತೆ. ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಪನ್. ಅಂಡ್ ಎಸ್, ಮ್ಯಾನೇಜ್ಮೆಂಟ್ ಮೇಲೆ ವಿಶ್ವಾಸ ಮಾಡಿ, SPBM ಎಜುಕೇಶನ್ ಅದ್ರ ಜೊತೆ ಕನೆಕ್ಟ್ ಮಾಡಿ. ಡೆಫಿನೆಟ್ಲಿ ಶರತ್ ಚೌಧರಿ ಎಷ್ಟು ಒಳ್ಳೆ SPBM ಅಕಾಡೆಮಿ ಸ್ಟಾರ್ಟ್ ಮಾಡಿದೆ. ದಟ್ ಇಸ್ ವೆರಿ ಗುಡ್ ಫಾರ್ ರಿಟೆನ್ಷನ್. ನೋಡಿ 2 minutes ನಮ್ದು ಬಿಸ್ನೆಸ್ ಇದು ವೆಲ್ ಪ್ರಾಡಕ್ಟ್ಸ್ ಅವರ ಟ್ರೈನಿಂಗ್ ಕೊಟ್ಟಿದೆ, ಇನ್ಫಾರ್ಮೇಶನ್ ಕೊಟ್ಟಿದೆ, ಅಷ್ಟು ಪವರ್ಫುಲ್ ಇದೆ ಅದು. ಸೊ ಡೆಫಿನೆಟ್ಲಿ ಬಲ್ಕಿಸ್ ಇದೆ, ಕಲೆವಾಣಿ ಇದೆ, ಐ ಮೀನ್ ಎಷ್ಟು ಪಳನಿಯಪ್ಪನ್, ಯಾ ತಮಿಳ್ನಾಡು ಪಳನಿಯಪ್ಪನ್, ಐ ಮೀನ್ ರಾಕ್ ಸ್ಟಾರ್ ಆತರ ಇದೆ ಅವರು. ನಮ್ ಜಿನೇಶ್ ಇದೆ, ಎಸ್ ಶಫೀಕ್ ಇದೆ, ತುಂಬಾ ಜನ. ಥ್ಯಾಂಕ್ ಯು ಮೇಡಮ್, ವಂಡರ್ಫುಲ್ ಆನ್ಸರ್. ಮೇಡಮ್ ಅವ್ರು ಕನೆಕ್ಟ್ ಮಾಡ್ತಿದ್ರು SPBM ಅನ್ನೋದು ತಗೊಟ್ಟು ಸಕ್ಸಸ್ ಪ್ರಿನ್ಸಿಪಲ್ ಬೈ ಮೋದಿ ಕೇರ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ನಿಮ್ಗೆ ಎವ್ರಿ ಡೇ ಟ್ರೈನಿಂಗ್ ಸಿಗುತ್ತೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ. ಯಾಕಂದ್ರೆ ಮೊದ್ಲು ಪ್ರತಿ ಒಂದು ಸಿಸ್ಟಮ್ ಎಜುಕೇಶನ್ ನಾಲೆಜ್ ನ ಲೀಡರ್ಸ್ ಕೊಡ್ಬೇಕಾಗಿತ್ತು. ಬಟ್ ಈಗ ಕಂಪನಿ ಆ ಒಂದು ಜವಾಬ್ದಾರಿಯನ್ನು ತಗೊಂಡಿದೆ ವಿತ್ ಲೀಡರ್ ಸಪೋರ್ಟ್ ಮುಖಾಂತರ. ಸೊ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೋಬಹುದು ನಿಮ್ಗೆಲ್ಲ ಮಾಹಿತಿಗೆ. ಅಂಡ್ ನೀವು ಒಂದು ಒಳ್ಳೆ ಪಾಯಿಂಟ್ ನ ರೈಸ್ ಮಾಡಿದ್ರೆ ಇವಾಗ ಏನಂತ ಹೇಳಿದ್ರೆ, ಸಂಜಯ್ ಬಗಾರಿಯಾ ಸರ್ ನಿಮ್ಗೆ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ, ಡೈಲಿ ಮಾತಾಡ್ತಾರೆ ಅಂದ್ರೆ ಈಸ್ ಅ ಲೆಜೆಂಡರಿ ಲೀಡರ್. ಆಕ್ಚುಲಿ ನಿಮ್ಗೊಂದು ತುಂಬಾ ಸರ್ಪ್ರೈಸ್ ಇದೆ ಇವಾಗ. ಓಕೆ ಓಕೆ. ಸೊ ಯೂಶುವಲಿ ಏನಂತ ಹೇಳಿದ್ರೆ, ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಅಪ್ಲೈನ್ ಸಪೋರ್ಟ್ ಅಂಡ್ ಡೌನ್ಲೈನ್ ಸಪೋರ್ಟ್ ಎಲ್ಲ ಒಂದು ಸಪೋರ್ಟ್ ಇದ್ದ ಮಾತ್ರ ನಾವು ಗ್ರೋತ್ ಆಗ್ತೀವಿ. ಅಂಡ್ ಇವಾಗ ನೀವು ಹೇಗೆ ನಿಮ್ಮ ಡೌನ್ಲೈನ್ ಬಗ್ಗೆ ಮಾತಾಡ್ತಿರೋ ಅದೇ ತರನೇ ಆತರ ಒಂದು ಒಳ್ಳೆ ಭಾವನೆ ಇಟ್ಕೊಂಡಿರ್ತಕ್ಕಂತಹ ನಮಗೂ ತುಂಬಾ ಕ್ಲೋಸ್ ಆಗಿದ್ದಾರೆ ವಿತ್ ಯುವರ್ ಸಪೋರ್ಟ್ ಅಂಡ್ ರಾಜು ಸರ್, ವಿಜಯ್ ಸರ್ ಮುಖಾಂತರ ಸಪೋರ್ಟ್ ಮುಖಾಂತರ ಇವತ್ತು ವೆಸ್ಟ್ ಬೆಂಗಾಲ್ ಕಲ್ಕತ್ತಾದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂತಹ ಮೋದಿ ಕೇರ್ ನ ಒನ್ ಆಫ್ ದಿ ಫೈನೆಸ್ಟ್ ಮೋದಿ ಕೇರ್ ನ ಒಂದು ಬ್ಯಾಕ್ ಗ್ರೌಂಡ್ ಆಗಿ ನಿಂತ್ಕೊಂಡಿದ್ದಾರೆ. ಅವ್ರು ಬ್ಯಾಕ್ ಬೋನ್ ಅಂತ ನಿಂತ್ಕೊಂಡಂತ ವ್ಯಕ್ತಿ ಅಂತ ಹೇಳ್ಬೋದು. ನಮ್ಮ ಪ್ರತಿಷ್ಠಿತ ಸ್ಮ್ಯಾಕ್ ಮೆಂಬರ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಅದ್ಭುತವಾದಂತ ವ್ಯಕ್ತಿ. ಅದ್ರ ಜೊತೆಗೆ ಸೆಲ್ಫ್ ಮೇಡ್ ಅಚೀವರ್ ಅಂತ ನಾವು ಅವ್ರನ್ನ ಕರಿತೀವಿ. ಯಾಕಂತ ಹೇಳಿದ್ರೆ ಮೋದಿ ಕೇರ್ ಆ ತರ ಒಂದು ಡೈನಾಮಿಕ್ ಲೀಡರ್ಶಿಪ್ ನ ಅವರು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಬಿಸ್ನೆಸ್ ಅಲ್ಲಿ. ಜೊತೆಗೆ ಡೌನ್ ಟು ಅರ್ತ್, ಯಾಕಂದ್ರೆ ಅವ್ರು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಕೂಡ ಆ ಒಂದು ಬೇಸಿಕ್ ಆ ಡೌನ್ ಟು ಅರ್ತ್ ಒಂದು ಇದನ್ನ ಬಿಟ್ಟಿರ್ಲಿಲ್ಲ. ಡಿಯರ್ ಫ್ರೆಂಡ್ಸ್, ನಿಮ್ಗೆಲ್ಲ ಇವತ್ತು ರಸದೌತಣ ಅಂತ ಹೇಳಿದೆ. ಇವತ್ತು ನಮ್ಮ ಜೊತೆಗೆ ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಮೋದಿ ಕೇರ್ ನ ಒನ್ ಆಫ್ ದಿ ಮೋಸ್ಟ್ ಸ್ಪೆಷಲ್ ಪಿಲ್ಲರ್ ಅಂತ ನಾವ್ ಏನ್ ಕರಿತೀವಿ. ಅದ್ರ ಜೊತೆಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಗ್ಗೆಸ್ಟ್ ಬಿಸ್ನೆಸ್ ನ ಬಿಲ್ಡ್ ಮಾಡಿರ್ತಕ್ಕಂತಹ ಮೋದಿ ಕೇರ್ ನ ಲೆಜೆಂಡರಿ ಲೀಡರ್ ಮಿಸ್ಟರ್ ಸಂಜಯ್ ಬಗಾರಿಯಾ ಸರ್ ಅವರು ಕೂಡ ಈಗ ನಮ್ಮ ಪ್ರೀಮಿಯರ್ ಶೋ ಅಲ್ಲಿ ಬರ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಫಿಲಿಪ್ ಸಿಂಗ್ ಸರ್ ಅಂಡ್ ನೀನಾ ಮೇಡಮ್ ಬಗ್ಗೆ ಮಾತಾಡ್ಲಿಕ್ಕೆ. ಸೊ ಅವ್ರನ್ನ ನಾವು ವೆಲ್ಕಮ್ ಮಾಡೋಣ. ಹಾರ್ಟ್ಲಿಯೆಸ್ಟ್ ವೆಲ್ಕಮ್ ಟು ಮೋದಿ ಕೇರ್ ಕರ್ನಾಟಕ ಪ್ರೀಮಿಯರ್ ಶೋ, ಮಿಸ್ಟರ್ ಲೆಜೆಂಡರಿ ಲೀಡರ್ इंस्पिरेशन संजय बगारिया सर. वेलकम सर, निम्गे हार्टली वेलकम. आपके लिए बहुत बहुत स्वागत कर रहा हूँ.
Thank you so much, Manjunath ji. Hi, Sanjay. Hello. Great, great Hi, to Hi, Sanjay. Sanjay. Yes, sir, and Neena ma'am, I was listening to both of you, not understanding a word and still understanding everything. Honestly, I wish I would have known your local language. What a show is going on. I must congratulate Manjula Shetty for this premier Yes, show. yes. Just a moment, Sanjay Bagare sir. First of all, you are looking every day younger than the other days. Before. Yes. Yes, Philip sir. Yes, he's very young. He's growing Yes, younger sir. and younger. We I need don't that know. secret also in this platform, sir. And heartiest welcome. Yes, we have lots of attachment with our Sanjay Bagaria sir and Pramod Acharya sir. So this premier show, heartiest welcome, sir. And your few words about your greatest mentor, Nina madam and Philip Singh sir. Over to Yes. you, Sanjay Bagaria sir. Yes, Manjunath ji, first I must say, dear friend, congratulations. My God, I heard 10,000 people see this program, premier show in the South. And Manjunath, if you make it a national language, lakhs of people join you. I am subscribing your channel. I may not understand the language, but you know, Manjunath, I was there for last half an hour and I was listening to your conversation with Dr. Philip and Nina madam. It was so amazing. It was so fantastic. I was mesmerized. So what would have happened if you would have understood your language? Doctor, see, I know Dr. Philip and Nina so well, but Manju, let me tell you, entire country praises you, the young, we say young dynamic leader. And Manjuna, the way you have created your leadership, I know so many of them and not all of them, but see, I called Santosh Shetty. What a leader you have created, yaar. All Shetties, huh? Santosh Shetty, Manmohan Shetty is a SMAC member. We were wondering, where is this diamond coming from? And it's from Manjunath Shetty's team. Yes. I heard that day, Raghvendra Shetty, what a great leader, yaar. All appreciation for your team. I don't know all of you. I know some of you. I know your Viresh. I know Ganesh. I've heard so much about them. I can tell you, you have got an amazing team. Even Ravindra is from your team, that fisherman. From a Yes. fisherman to a Yes. what making a crore pati. See, I've been following you, Manjunath. Your shows, whatever show you do, the car was launched for Santosh Shetty was what a show, yaar. Whole world was watching it. So all praise to you, Manjunath, the way you have Thank been you. grooming leaders. See, real leaders are those who create success in your team, and you are that one exclusive leader. And not This only is all the teamwork, sir, and our upline mentorship. Thank you I so know much. that. for the I know organization. your uplines very well. I'm the product of them only, and I'll come to them. But Manjunath, not only you, I will say even Karnataka when we talk about number Yes. one state, matlab unbeatable, yaar. But you know, I feel very proud because I am a product of Karnataka. Wow, wow, I'm a product of Karnataka. I've been born out of them only. So wow. I'm Whoa, connected whoa. to you I guys. don't know these things. Although I stay in Bengal and I Born love out my of- state of Bengal, but I'm born out of Karnataka. So Wow. we are same. We cannot Wow, what a great coincidence today. yes. So whenever Oh my it's God. Karnataka name comes, I feel it's like we are brothers and we are same. Let me tell you, one of my best friend is Raju DG. He is my such a dear friend, and if there's any trouble, I'll call him and he'll call me, and like we share a rapport like a best friend and best brothers. Raju DG and Vijay DG and even Chandru I've been seeing for years. I am in awe of all these leaders of Karnataka. There are so many leaders. Trust me. And please, I don't know all the names also. I know Nataraja. I know Arun. I know that Mysore Tiger, that Prashanta. Prashant. I know them personally so well. I can tell you, Karnataka has got some of the finest leaders of not only Modi Care, entire network marketing industry is proud of Karnataka. And let me tell you, because I've been a Modi Care more than 20, 24 years, Wow, and wow. Modi Care ran through Manjuna so ups and downs. So everybody knows, the world knows about it. But South was holding the fort. The other wickets were falling down, but South was holding. And it never went down. It was rock solid. And let me tell you, जो भी मोदी के राज है यार मंजू भाई, it is because of that South India which always supported Modi Care, brought that transformation in Modi Care, those plan change, system change, and even today
Yes, there are many great leaders in the Modi Care today, but nothing like Karnataka and nothing like, and I'm so blessed, Manjunath ji, to have my mentor, Dr. Philip and Ina ma'am. Yes. I can talk for hours on them. I should write a book on them. See, it's easy. It is not very easy to give a birth to a leader in a network. Not very easy to bring a leader into a network. To give a rebirth to a leader is very complicated, and only a doctor and a network surgeon like Dr. Philip could do it. He's a surgeon. But I don't know how he mesmerized me and how friendly way he brought me into Modi career. He gave me a new life. Whole life I'll be thankful to this great couple. And let me tell you, this is the most elegant couple in the country. Yes. They are, see, both of them. I see both of them. They are independently. They are so fantastic, so great trainers. They really know how to handle people. They know how to live life, and I really follow them. And see, I'm so proud that Dr. Philip is also my mentor, my guide, my sponsor, my upline, and he's one of my best friends also. When your upline becomes your best friend, now life is cool, huh? Yes. Wow. Although Great message. you're lucky you're in Bangalore, and I'm distance is an issue, right? But I know whenever we go abroad for a medical conference, I don't leave Dr. Philip. When I got Dr. Philip, you have to be with me now. Nina madam knows, huh? Sanjay and Philip will be together. But see, Nina ji, we don't get time. Don't mind it, Nina ji. हमें कहाँ वक्त मिलता है ना? हम अपनी सारे इतने महीनों का अपना गिला शिकवा एक साथ कर लेते हैं. And you know, it is a pleasure to be with your company. Is such a pleasure. Means you are always reading energy, knowledge, intelligence. If I talk about smart leadership, you are people. If I talk about that glamour, you both are glamorous. If I talk about elegance, there isn't any more elegant and a gracious couple in network industry than what I see in both of you. It's amazing, and I'm blessed. I'm not only blessed. Is there some word more than blessed? Then it's that see, even in entire Karnataka is so cool. Everything is fine. You know, it's not so easy to have make the things fine. There's so many disturbances in network happening. Yes. But because the leadership is matured, because the leadership is so strong, they're working from the background. Huh? Like a director, he's at the back. He's not in the front, but he's the director. Actors are nothing without directors. I can tell you, Dr. Philip and Nina's are those directors who work at the back and create people like me also. My team is doing so well, but it's all I'll dedicate my entire success because of Dr. Philip and Nina. See, Wow. because they are there at Wow. my back now, I'm Wow. confident. They give me confidence, and I do face challenges, and I've got only one man to call. Hey, Philip, what to do? Help me. And you know, when we talk for minimum 1 hour. There's so much to share and learn, and it's amazing. It's amazing. I know if I'll call Philip, I must have 1 hour in hand to talk, and Nina ji must be knowing this so well. See, we are made for each other. I can tell you, Modi Care is blessed to have such great. They are not legendary leaders. They are creating legendary leaders. Wow. They are Yes. themselves legendary leaders. But tell me what, they've got people across the country. Why Karnataka? I should not say he's from Karnataka. Dr. Philip and Nina belongs to the country. They belong to Bengal. They belong to Mumbai. Everybody is their fan. Entire network marketing industry is blessed to have such great personalities. And Manju, you and I are really blessed to have them at our back. And see, I'll say one quote only last minute, that a leader knows the way, goes the way, and shows the way. And they are that ideal who knew the way, and he went that way, and he showed that way. He showed me that way. And aaj itna success, itna kuch. See, I've got team of 7 GBDs, RBDs, so many crowns. I can count. There are 150 plus millionaires in my team. Wow. 150 cars Wow. have come. You know, Manju, I can't even count the number of cars which are coming in my team. Trust me, Wow. I'm being honest today. It is much more than that. Every week, somebody is buying a car. Sometimes I come know by a photograph. Oh, he has taken a car. Oh, he has taken a car. All this success because of some great legendary leaders like Dr. Philip and Nina. Wow. So my total gratitude to them. They are the most lovable couple. It's my pleasure to meet them, talk to them, see them, and we are blessed. Thank you so much, Manjunath ji, for giving me this valuable time to speak about my heart.
and I love you so much. I love you personally so much. I love my upline so very much. Thank you, God. I'm with Dr. Philip and Nina. Thank you. ವಾವ್ ಎಸ್ ಮೋದಿಕೇರಿಯನ್ಸ್, ವಾಟ್ ಎ ಗ್ರೇಟೆಸ್ಟ್ ಡೇ ಇವತ್ತು ನಿಮ್ಗೆ ರಸದೌತಣ. ಯಾಕಂತ ಹೇಳಿದ್ರೆ ನಮ್ಮ ಸಂಜಯ್ ಬಗೇರಿಯಾ ಸರ್ ಅನ್ನುವರು ಮೋದಿಕೇರ್ನ ಒಂದು ಬಿಗ್ಗೆಸ್ಟ್ ಪಿಲ್ಲರ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಒಂದು ವೆಸ್ಟ್ ಬೆಂಗಾಲ್ ಕಡೆ ಬಿಲ್ಡ್ ಮಾಡಿದ್ರೆ ಮಾತ್ರ ಅಲ್ಲ, ಬಟ್ ಅವರ ಒಂದು ಲೀಡರ್ಶಿಪ್ ಅಂಡ್ ಅವರ ಒಂದು ಕ್ವಾಲಿಟೀಸ್ ಅಂಡ್ ಅವರ ಒಂದು ಹಾರ್ಟ್ ಅನ್ನೋದು ಎಲ್ಲಾ ಕಡೆನೂ ಕೂಡ ಎಕ್ಸ್ಪೆಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಇಷ್ಟೊಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಅಂಡ್ ಕಂಗ್ರಾಚುಲೇಷನ್ಸ್ ಸರ್, ಯು ಆರ್ ಆಲ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂಡ್ ಮೈಲ್ ಸ್ಟೋನ್ ಅಚೀವ್ಮೆಂಟ್. ಹಾರ್ಟ್ಲಿಯೆಸ್ಟ್ ಕಂಗ್ರಾಚುಲೇಷನ್ಸ್. Yes, Nina madam and Philip sir, few words about our legendary leader Sanjay Bagaria sir. Sanjay, what is there to talk about him? He's already made a name for himself. Sanjay is one of the tallest leaders and most accepted leaders all across India. I feel so proud of him. Really, I don't know what to say. Sanjay is no longer, like my team member. He's like a family member to me. He's like a brother to me. In fact, we don't talk business also. We just discuss about our family, about things. And I'll tell you, the way Sanjay is running his entire team. See, we talk about Karnataka, we talk about one team. He's running that team every week, every program. I know when he ran that 21 days commando training. Yes. Every day, there were more than 1,000 people. Wow. Greatest commitment. More than 1,000 people. And his team is growing not only in Kolkata and Bengal, it's growing all across. So Sanjay, very, very proud of you, Sanjay. I'm so happy for you. And thank you so much for having come here today. Thank you. And for your great work. Pleasure, sir. Really love you. Thank you, Sanjay. Thank you. I've got little indigestion now. Such kind words you have told. So much you have told about me. I had more in stock, ma'am, for you. So much more in the stock. Thank you, Yes. Sanjay. Thank you, Sanjay. You are a great person and we really love you so much. Love you and your team. What a fantastic team you have built, Sanjay. ಎಷ್ಟು ಒಳ್ಳೆ ಟೀಮ್ ಬಿಲ್ಡ್ ಮಾಡಿದೆ ಸಂಜಯ್ ಗೊತ್ತಾ, ರಿಯಲಿ. ಪೂನಮ್ ಅಂಡ್ ಚಂಚಲ್ ಅಂಡ್ ವಿವಾಸ್ ಅಂಡ್ ಸುಜಾತ, ಯಾರ ಹೆಸರು ರಾಜ, ಫ್ಯಾಂಟಾಸ್ಟಿಕ್ ಟೀಮ್. ಅವರೆಲ್ಲ ಒಂದೇ under one umbrella they are building. Very beautiful. Wonderful. Thank you so much. Thank you so much for the wonderful time, your precious word for coming with our premier show program. Thank you so much, Sanjay Bagaria sir. Once again, love you so much. Love you so much. Thank you. Yes, my dear friends, ಇದು ಆಕ್ಚುಲಿ ಮೋದಿ ಕೇರ್. ನಿಮ್ಗೆ ಎಷ್ಟೋ ಸರಿ ಕೇಳ್ತೀರಾ, ಬೇರೆ ಎಲ್ಲೋ ಕಡೆ ಇಲ್ದೇ ಇರೋದು ಮೋದಿ ಕೇರ್ ಏನಿದೆ ಅಂತ. ಇದು ಆಕ್ಚುಲಿ ಯಾಕಂತ ಹೇಳಿದ್ರೆ ಅಚೀವ್ಮೆಂಟ್ ಗಿಂತ ಇದೆಲ್ಲದು ಏನಂದ್ರೆ ಈ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಇದು ಖಂಡಿತ ಬೆಲೆ ಕಟ್ಟಕ್ಕಾಗಲ್ಲ. ಎಸ್, ಫೈನಲ್ ಮೂಮೆಂಟ್ ಗೆ ಬರ್ತಾ ಇದೀವಿ ಈ ಒಂದು ಶೋ ಅಲ್ಲಿ. ನಿಮ್ಗೆಲ್ರಿಗೂ ಕೂಡ ಒಂದು ಸರ್ಪ್ರೈಸ್ ಅನ್ನೋದು ಖಂಡಿತವಾಗಿ ಇದ್ದೇ ಇರುತ್ತೆ ಅಂಡ್ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಹಾಗಾದ್ರೆ ಮುಂದಿನ ವಾರ ಯಾರು ಬರ್ತಾರೆ ಅಂತ ಬಿಟ್ಟು ಡಿಯರ್ ಫ್ರೆಂಡ್ಸ್, ಎಸ್, ನಿಮ್ಗೆಲ್ರಿಗೂ ಕೂಡ ತುಂಬಾನೇ ಖುಷಿ ಆಗುವಂತ ವಿಚಾರ. ಈ ಒಂದು ಪ್ರೀಮಿಯರ್ ಶೋ ಅಲ್ಲಿ ನೆಕ್ಸ್ಟ್ ವೀಕ್ ನಮ್ ಜೊತೆಗೆ ಬರ್ತಿದ್ದಾರೆ ಒನ್ ಆಫ್ ದಿ ಮೋಸ್ಟ್ ಡೈನಾಮಿಕ್ ಕರ್ನಾಟಕದಲ್ಲಿ. ಈ ಬಿಸ್ನೆಸ್ ನ ಬಿಗಿನಿಂಗ್ ಅಲ್ಲಿ ತಗೊಂಡಾಗ ತುಂಬಾನೇ ಸ್ಟ್ರಗಲ್ ಪಟ್ಟಂತ ವ್ಯಕ್ತಿ, ಬಟ್ ಸಿಟಿ ಕಡೆ ಮಾತ್ರ ಈ ಒಂದು ಬಿಸ್ನೆಸ್ ಬಿಲ್ಡ್ ಆಗ್ತಾ ಇತ್ತು. ಬಟ್ ಆ ಒಂದು ಮೂಮೆಂಟ್ ಅಲ್ಲಿ ಬರೀ ಸಿಟಿ ಮಾತ್ರ ಅಲ್ಲ, ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಹಳ್ಳಿಗಳ ಉದ್ಧಾರ ಆಗ್ಬೇಕು, ಆವಾಗ ನಮ್ ದೇಶದ ನಿಜವಾದಂತ ಉದ್ಧಾರ ಅಂತ ಬಿಟ್ಟು. ಬಟ್ ಡಿಯರ್ ಫ್ರೆಂಡ್ಸ್, ಇವರು ಫಸ್ಟ್ ಟೈಮ್ ಮೋದಿ ಕೇರ್ ಬಿಸ್ನೆಸ್ ನ ರೂರಲ್ ಪ್ಲೇಸ್ ಅಲ್ಲಿ ಬಿಲ್ಡ್ ಮಾಡಿರ್ತಕ್ಕಂತ ವ್ಯಕ್ತಿ. ಸೊ ರೂರಲ್ ಪ್ಲೇಸ್ ಅಲ್ಲಿ ಬರೀ ಬಿಲ್ಡ್ ಮಾಡಿರೋದು ಮಾತ್ರ ಅಲ್ಲ, ಅದನ್ನ ಸಕ್ಸಸ್ಫುಲ್ ಆಗಿ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಸೊ ಅವರ ಒಂದು ದೊಡ್ಡ ಒಂದು ಸಕ್ಸಸ್ ಸ್ಟೋರಿ ಯಾವ ತರ ಆಗಿದೆ ಅಂತ ಹೇಳಿದ್ರೆ, ಎಂಟೈರ್ ಕಂಪನಿಯ ಮ್ಯಾನೇಜ್ಮೆಂಟ್ ಅವರೇ ಅವರ ಊರಿಗೆ ಬಂದ್ಬಿಟ್ಟು ಒಂದು ಬಿಗ್ಗೆಸ್ಟ್ ಓಪನ್ ಗ್ರೌಂಡ್ ಪ್ರೋಗ್ರಾಮ್ ಅನ್ನು ಕೂಡ ಮಾಡ್ಕೊಟ್ಟಿದ್ದಾರೆ. ಸೊ ನಮ್ಮ ಕರ್ನಾಟಕ ಟೀಮ್ ಅವ್ರಿಗೆ ಇವರು ಕೂಡ ಒಂದು ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಸಕ್ಸಸ್ ಸ್ಟೋರೀಸ್ ಗಳನ್ನ ತುಂಬಾ ದೊಡ್ಡ ಮಟ್ಟಿಗೆ ತಗೊಂಡೋಗಿರ್ತಕ್ಕಂಥ ವ್ಯಕ್ತಿ. ಜೊತೆಗೆ ಕರ್ನಾಟಕ ಮೋದಿ ಕೇರ್ ಅಲ್ಲಿ ನಮ್ಮ ಡಾಕ್ಟರ್ ಫಿಲಿಪ್ ಸಿಂಗ್ ಸರ್ ಅಂಡ್ ನೀನಾ ಮೇಡಮ್ ಅವರಲ್ಲಿ ಫಸ್ಟ್ ಮೋಸ್ಟ್ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಅಚೀವ್ಮೆಂಟ್ ನ ಆಗಿರ್ತಕ್ಕಂಥ ವೆರಿ ಸ್ಪೆಷಲ್ ಯೂನಿಕ್ ಕಪಲ್ ನಮ್ ಜೊತೆಗೆ ನೆಕ್ಸ್ಟ್ ನಮ್ಮ ಪ್ರೀಮಿಯರ್ ಶೋ ಬರ್ತಾ ಇದ್ದಾರೆ. ಎಸ್, ಯಾರು ನೋಡೋಣ, ಸ್ಕ್ರೀನ್ ಓಪನ್ ಆಗ್ತಾ ಇದೆ. ಎಸ್, ಅವರ್ ಸ್ಟಾರ್ ಮಿಸ್ಟರ್ ರವೀಂದ್ರ ಕುಲಕರ್ಣಿ ಅಂಡ್ ರಶ್ಮಿ ಕುಲಕರ್ಣಿ ಮೇಡಮ್ ಅವರು ಇಬ್ರು ಕೂಡ ಬರ್ತಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಎಲ್ಲ ರೆಡಿ ಇದ್ದೀರಿ? ಓಕೆ, ಉತ್ತರ ಕರ್ನಾಟಕದ ಒಂದು ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿರ್ತಕ್ಕಂತಹ
ವ್ಯಕ್ತಿಗಳು ಬರ್ತಿದ್ದಾರೆ. ಅವ್ರ ಸಕ್ಸಸ್ ಜರ್ನಿ ಇಬ್ರದ್ದು ಕೂಡ ಕಪಲ್ ನ ಒಂದು ಕಮಿಟ್ಮೆಂಟ್ ಅಂಡ್ ಸಕ್ಸಸ್ ಸ್ಟೋರೀಸ್ ಅಂಡ್ ಅವ್ರ ಟೀಮ್ ಅಲ್ಲಿ ಕ್ರಿಯೇಟ್ ಮಾಡಿರುವಂತ ಒಂದು ಸಕ್ಸಸ್ ಸ್ಟೋರೀಸ್, ಎಸ್ಪೆಷಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಲ್ಲಿ ಅವ್ರು ಮಾಡಿರುವಂತ ಒಂದು ರೆವಲ್ಯೂಷನ್ ಅನ್ನೋದು ಇವತ್ತು ಆಲ್ ಓವರ್ ಇಂಡಿಯಾ ಮೋದಿಕೇರಿಗೆ ಮಾದರಿಯಾಗಿದೆ. ಹಾಗಾದ್ರೆ ಮುಂದಿನ ಒಂದು ಸೆಷನ್ ನೋಡೋಣ. ಆದ್ರೆ ನೆನ್ಪಿಟ್ಕೊಳ್ಳಿ, ಡೇಟ್ ಅನ್ನ ನೋಡ್ಕೊಂಬೇಡಿ, 1 ಆಗಸ್ಟ್ ಅಂತ ಹೇಳಿದ್ರೆ ಪ್ರೀಮಿಯರ್ ಶೋ ವಾರ ಏನ್ ನಡೀತಿತ್ತು, ಇನ್ಮೇಲೆ ನಿಮ್ಗೆ 15 days ಒನ್ಸ್ ಅದು ಸಿಗ್ತಾ ಹೋಗುತ್ತೆ. ಯಾಕಂತಂದ್ರೆ ಈಗ ಓಪನ್ ಅಪ್ ಆಗಿರೋದ್ರಿಂದ ನೆಕ್ಸ್ಟ್ ವೀಕ್ ನೀವು ಸಂಡೇ ಕಂಪ್ಲೀಟ್ ವರ್ಕ್ ಮಾಡ್ಕೊಳ್ಳಿ. ಅದ್ರ ನೆಕ್ಸ್ಟ್ ಸಂಡೇ ನಾವು ನಿಮ್ಮನ್ನ ಅಗೇನ್ ಸೇಮ್ ಟೈಮ್ ಅಲ್ಲಿ ಭೇಟಿ ಮಾಡೋಣ. ಓಕೆ, ಸೊ ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇದು ಈ ವಾರದ ಪ್ರೀಮಿಯರ್ ಶೋ. ಫೈನಲ್ ಕ್ವಶನ್ ಗೆ ಬರ್ತಾ ಇದ್ದೀನಿ. ನಮ್ಮ Manjunath, I want to tell something about Ravindra Kulkarni. Actually, he is one of our oldest leaders. ತುಂಬಾ ವರ್ಷದಿಂದ ನಮ್ ಜೊತೆ ಇದೆ. ಸೊ ನೀವೆಲ್ಲ ನಿಮ್ ಟೀಮ್ ಜೊತೆ ಬನ್ನಿ, ಯಾಕಂದ್ರೆ ಅವ್ರ ಫೇಸ್ ಮಾಡಿದ ಚಾಲೆಂಜಸ್ ಎಷ್ಟು ಅವ್ರು ಹೇಳ್ಕೊಡ್ತಾ ಇದ್ದು ಅಂಡ್ ಹೇಗ್ ಅದ್ ಚಾಲೆಂಜಸ್ ಓವರ್ಕಮ್ ಮಾಡಿದೆ, ಏನೆಲ್ಲ ಮಾಡಿದೆ, ಅದ್ ಸಜೆಷನ್ಸ್ ನಿಮ್ಗೆ ಕೊಡ್ತಾ ಇದ್ದು ನೋಡಿ. ಅದು ಖಂಡಿತವಾಗಿ ನಿಮ್ ಬಿಸ್ನೆಸ್ಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ಮಿಸ್ ಮಾಡಬೇಡ. ರವೀಂದ್ರ ಅಂಡ್ ರಶ್ಮಿ ಕುಲಕರ್ಣಿ, ನಾನ್ ವೇಟ್ ಮಾಡ್ತೀವಿ ನಿಮ್ಗೆ ನೋಡಕ್ಕೆ. ಯು ಆರ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಕಪಲ್, ಅಮೇಸಿಂಗ್. ರಶ್ಮಿ ಇಸ್ ಸೋ ಲವಿಂಗ್, ಸೋ ಕೇರಿಂಗ್, ಎಷ್ಟು ಒಂದ್ ಪ್ರೀತಿ ಜೊತೆ ಅವ್ರ ಟೀಮ್ ಬಿಲ್ಡ್ ಮಾಡ್ತಾ ಇದ್ದು. ಸೊ ಅದನ್ನ ನೀವೆಲ್ಲ ಬರ್ಲೇಬೇಕು, ನೋಡ್ಲೇಬೇಕು. ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್, Rashmi and Ravindra Kulkarni. And Kulkarni is a very, very powerful speaker. I will tell you, when he speaks, everybody is glued to the thing. Really, congratulations and welcome, Ravindra. We want to see you on the stage. ನಾನು ತುಂಬಾ ಎಕ್ಸೈಟ್ ಆಗಿದೆ, ಯಾಕಂದ್ರೆ ನಾವು ರೂರಲ್ ಪ್ಲೇಸ್ ಅಲ್ಲಿ ಬಿಸ್ನೆಸ್ ಬಿಲ್ಡ್ ಮಾಡ್ಲಿಕ್ಕೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರು ನಾವು ಅಕ್ಕ ಅಣ್ಣ ಅಂತ ಕರಿತೀವಿ. ಆ ತರ ಒಂದು ಬಿಸ್ನೆಸ್ ಅಲ್ಲಿ ನಮ್ಗೆ ಅವ್ರ ಮನೆ ಊಟದವರೆಗೂ ನಾವು ತಿನ್ಕೊ ಬಂದ್ಬಿಟ್ಟು ಬಿಸ್ನೆಸ್ ಬಿಲ್ಡ್ ಮಾಡಿದೀವಿ. ಡಿಯರ್ ಫ್ರೆಂಡ್ಸ್, ನೀವು ಮಿಸ್ ಮಾಡ್ಕೊ ಹೋಗ್ಬೇಡಿ. ಎಸ್ಪೆಷಲಿ ಉತ್ತರ ಕರ್ನಾಟಕದ ಮಂದಿ ವೆರಿ ಸ್ಪೆಷಲ್ ಸಕ್ಸಸ್ ಸ್ಟೋರೀಸ್ ಬರ್ತಾ ಇದೆ. ಒಂದು ರೂರಲ್ ಪ್ಲೇಸ್ ಅಲ್ಲಿ ಬಿಸ್ನೆಸ್ ಬಿಲ್ಡ್ ಮಾಡಿರುವಂತ ಸಕ್ಸಸ್ ಸ್ಟೋರೀಸ್ ಆಗಸ್ಟ್ 1ನೇ ತಾರೀಕು. ಓಕೆ, ಸೊ ಫೈನಲ್ ಮೂಮೆಂಟ್ ಬರ್ತಾ ಇದ್ದೀವಿ. ಫಿಲಿಪ್ ಸಿಂಗ್ ಸರ್, ಡಾಕ್ಟರ್ ಫಿಲಿಪ್ ಸಿಂಗ್ ಸರ್. ಎಸ್, ಇದು ತುಂಬಾ ಖುಷಿ ಆಗುತ್ತೆ. ಯೂಶುವಲಿ ಮೋದಿ ಕೇರ್ ಅಚೀವ್ಮೆಂಟ್ ಅಥವಾ ನೀವು ಎಜುಕೇಶನ್ ತಗೊಳ್ಳುವಂತದ್ದು ನೇಮ್ ಆದ ಮೇಲೆ ನಿಮ್ಮ PhD ಮಾಡಿದಿರೋ, MBBS ಮಾಡಿದಿರೋ, MD ಮಾಡಿದಿರೋ ಬರುತ್ತೆ. ಅಂಡ್ ಟೈಟಲ್ ಆಲ್ಸೋ ನೀನಾ ದಾಮಿಂದರ್ ಅಂಡ್ ಫಿಲಿಪ್ ಸಿಂಗ್ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಅಂತ ಕರಿತೀವಿ. ಬಟ್ ಈಗ ನೀವು ಡಾಕ್ಟರ್ ಫಿಲಿಪ್ ಸಿಂಗ್ ಸರ್ ಆಗಿದ್ದೀರಾ. DF ಮೋದಿ ಕೇರ್ ಫಸ್ಟ್ ಟೈಮ್ ಇನ್ ದಿ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಡಾಕ್ಟರೇಟ್ ಪದವಿನ ಪಡ್ಕೊಂಡಿರ್ತಕ್ಕಂತಹ, ಅದು ಮೋದಿ ಕೇರ್ ಮುಖಾಂತರ ಮೋದಿ ಕೇರ್ ಮುಖಾಂತರ ಮೋದಿ ಕೇರ್ ಕಂಪನಿ ಕೊಟ್ಟಿರೋದಲ್ಲ. ಸೊ ಯಾವ ಇಂಡಸ್ಟ್ರಿ ಕೊಟ್ಟಿದೆ ಅಂತ ಅವ್ರು ಹೇಳ್ತಾರೆ. ಸೊ ಅದು ನಮ್ಮ ಮೋದಿ ಕೇರ್ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಗುರುಗಳಿಗೆ ಡಾಕ್ಟರೇಟ್ ಸಿಕ್ಕಿದೆ. ಹಾರ್ಟ್ಲಿಯೆಸ್ಟ್ ಕಂಗ್ರಾಚುಲೇಷನ್ಸ್ ಟು ಯುವರ್ ಡಾಕ್ಟರೇಟ್ ಅಚೀವ್ಮೆಂಟ್ ಗೆ ಫಿಲಿಪ್ ಸಿಂಗ್ ಸರ್. ಆ ಸ್ಟೋರಿನ ಹೇಳಿ, ನಿಮ್ಗೆ ಹೇಗ್ ಸಿಕ್ತು, ನೀವು ಅದಕ್ಕೋಸ್ಕರ ಏನ್ ಡೆಡಿಕೇಟ್ ಮಾಡಿದ್ರಿ ಅಂತ ಬಿಟ್ಟು. I will tell you in simple words, Manju. This is a symbol for network marketing. There ಏನilla. This is a network marketing gift which they have given, recognizing network marketing. ಅದು ಒಂದು. ಸೆಕೆಂಡ್ ಏನಂದ್ರೆ, ಈ ಗಿಫ್ಟ್ ನಮ್ಗೆ it has not come from my own studies. It has come because ಇಷ್ಟು ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಮ್ಮ ಟೀಮ್ ನಲ್ಲಿ ಇಷ್ಟು ಜನ ಸಕ್ಸಸ್ಫುಲ್ ಆಗಿದ್ದಾರೆ. And your success has been given as a token. So this network marketing doctorate degree honorary from South America, wow, is given only after I wrote a story of what all is happening in Karnataka and in all over India. So I would like to thank my entire downline. I would like to thank Dr. Surekha Bhargav ji for giving this opportunity. I would like to thank Samir ji, the Samirness which has come into this, and it's only because of this. I am living the Modi way. I am living the Modi way. And I'll tell you, doctorate doesn't mean anything for us, but it means for the network marketing industry, that the network marketing industry has started. And I will tell you, in the next 5 years, there will be hundreds of people who will get honorary doctorate degrees, including all of you, for the good work which you all are doing. ವಂಡರ್ಫುಲ್, ಒಳ್ಳೆ ಆನ್ಸರ್ ಕೊಟ್ಟಿದ್ದಾರೆ. ಸೌತ್ ಅಮೆರಿಕದಿಂದ ಸಾರಿ ಸಿಕ್ಕಿರೋದು ಈ ಒಂದು ಡಾಕ್ಟರೇಟ್ ಅನ್ನುವಂಥದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇಷ್ಟೊಂದು ಜನರನ್ನ ಒಂದು ಸಕ್ಸಸ್ ಸ್ಟೋರೀಸ್ ನ ಅವ್ರು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ರೀಸನ್ ಆಗಿದ್ದಾರೆ. ಅಂಡ್ ಇಷ್ಟೊಂದು ಒಂದು ತುಂಬಾ ದೊಡ್ಡ ಅಚೀವ್ಮೆಂಟ್ ಆಗಿದಕ್ಕೋಸ್ಕರ ಕಂಗ್ರಾಚುಲೇಷನ್ಸ್ ಬಾತ್ ಆಫ್ ಯು. ಅದು ನಮ್ಮ ಮೋದಿ ಕೇರ್ ನ ಗರಿಮೆ ಹಿರಿಮೆ ಅಂತ ಹೇಳ್ಬೋದು. ಅಂಡ್ ಫೈನಲ್ ಕ್ವಶನ್ ಗೆ ಬರ್ತಾ ಇದೀವಿ. ಸೊ ಈ ಒಂದು ಮೋದಿ ಕೇರ್ ನ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಅಲ್ಲಿ ಈ ಮೋದಿ ಕೇರ್ ಬಿಸ್ನೆಸ್ ಯಾವ ತರ ಒಂದು ಡೆವಲಪ್ಮೆಂಟ್ ಆಗಬಹುದು, ಯಾವ ತರ ಒಂದು ಸಕ್ಸಸ್ಫುಲ್ ಆಗಬಹುದು, ನೀವು ಯಾವ ತರ
ಇನ್ನೊಂದು ವಿದಿನ್ 5-10 years ಅಲ್ಲಿ ಮೋದಿ ಕೇರ್ ಗ್ರೋತ್ ಆಗ್ಬೋದು ಅಂತ ಹೇಳ್ತೀರಾ ನೀನಾ ಮೇಡಮ್ ಅಂಡ್ ದಿಲೀಪ್ ಸರ್? ಫ್ಯೂಚರ್ ಆಫ್ ಮೋದಿ ಕೇರ್ ಇಸ್ ಎಕ್ಸೈಟಿಂಗ್. ಇದು ನಾವು ಹೇಳ್ಬೋದು. ಏನಂದ್ರೆ ನಾವು ವಿ ಟಾಕ್ ಅಬೌಟ್ ಕಾರ್ಸ್, ಹೌಸ್, ಲೈಫ್ ಸ್ಟೈಲ್, ಇದೆಲ್ಲ ಕಾಮನ್ ಆಗ್ತದೆ. ಬಟ್ ಮೋದಿ ಕೇರ್ ವಿಲ್ ಗೋ ಒನ್ ಸ್ಟೆಪ್ ಅಹೆಡ್. ಯಾತಕ್ಕೆ ಅಂದ್ರೆ ಇನ್ ದ ಫ್ಯೂಚರ್ ವಿ ಆರ್ ಹ್ಯಾವಿಂಗ್ ಮೆನಿ ಯೂನಿವರ್ಸಿಟೀಸ್ ಓಪನಿಂಗ್. ಓಕೆ. ಈ ಯೂನಿವರ್ಸಿಟೀಸ್ ನಲ್ಲಿ ಲೆಕ್ಚರರ್ಸ್ ಬೇಕು, ಪ್ರೊಫೆಸರ್ಸ್ ಬೇಕು. ಹೂ ಆರ್ ದ ಪ್ರೊಫೆಸರ್ಸ್? ಪ್ರೊಫೆಸರ್ಸ್ ಇಲ್ಲ. ಸೊ ದೇ ವಿಲ್ ಕಾಲ್ ಅವರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಪೀಪಲ್ and people like you, Manjunath, like Raju, like Kulkarni, all of us are lecturers there. But only difference idu ಏನಂದ್ರೆ ನಾರ್ಮಲ್ ಲೆಕ್ಚರರ್ ಓನ್ಲಿ ಲೆಕ್ಚರ್ ಕೊಡ್ತಾರೆ. ಬಟ್ ಅವರ್ ಲೆಕ್ಚರರ್ಸ್ ಹೂ ವಿಲ್ ಗೋ ಲಕ್ಸುರಿ ಕಾರ್ ನಲ್ಲಿ ಹೋಗ್ತಾರೆ, ಲಕ್ಸುರಿ ಕ್ಲೋತ್ಸ್ ಹಿ ವಿಲ್ ವೇರ್. ಒಂದು ಸ್ಪೀಚ್ ಕೊಟ್ಟು he is already a multi-millionaire and he will come to his car and students will all come and take photograph with him. Correct. So there also we will create a magic, and I'll tell you, this is the future I am looking at. Modi Care income is growing, 30% of that is very big. Modi Care is going international, so you can just imagine international business. Tumba jana ee Karnataka kadeinda will be a part of the board of directors. The advisory club is like a board of directors. They are starting the advisory club next year again with fresh details. Correct. From Karnataka, I am sure we will have more than half the people will be there in that board of directors. Yenendre, you are all looking like directors. So with that, I would like to say the future is very good for the younger generation. Just do it. This is the right time. This is idu ಒಂದು correct time ನಿಮಗೆ ಈ business ಮಾಡಕ್ಕೆ. In fact, now sirf ಹೇಳಿಲ್ಲ, I have even brought my children into this big business. Wow. My son Chatrik was working for Manipal Hospital as a counselor. And today I have asked Chatrik to leave his job and join us in Modi Care, because this is the future of business. So we have Chatrik here. Hi, Chatrik. Namaste, Chatrik sir. Heartily welcome. Thank you, thank you, Manjunath sir. Thank you, sir. And I have a younger son. Our 5 years education Canada nalli ಮಾಡಿದೀವಿ, and ಆಮೇಲೆ after finishing in Canada, he got a job in Canada, earning more than 4 to 5 lakhs in Scotia Bank, one of the best banks. I have asked him also to leave his job and come and join us. Now we are doing family. This is second generation business. Wow. So ಈ ಚಾನ್ಸ್ ನಾವು ಬಿಟ್ರೆ ಈ ತರ ಒಂದು ಚಾನ್ಸ್ ಸಿಕ್ಕಲ್ಲ. ಒಂದು ಫ್ಯಾಮಿಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ. Welcome, Chahat sir. So Chahat is here. How are you? Fine sir. How about you? I would request Chatrik to speak at least for 1 minute. Yes. ನಮ್ಮ ನ್ಯೂ ಜನರೇಷನ್, ನೆಕ್ಸ್ಟ್ ಜನರೇಷನ್ ಲೀಡರ್ ಆಗಿ ಬರ್ತಾ ಇದ್ದಾರೆ ಚಾತ್ರಿಕ್ ಸರ್. Yes, sir. 1 minute. Testimony. Very good afternoon, everyone. Very good afternoon, Manjunath sir. In fact, what should I say about Modi Care? I mean, Modi Care has been in our family for a very long time, more than about 15-20 years, I would say. And the greatness of what it has given us, one is, it's not just the wealth which is important, it is the personality which is also very important. So when you start talking to a lot of people, you start learning on how to talk to people, and that's when your personality develops. And the continuous exposure to stages and the continuous exposure to speeches makes you a totally different person, makes you a very confident person. And not only that, the concept that it's changing a lot of people's lives is something brilliant. And to be a part of this is something very, very lucky, I would say, very fortunate. And I'm very happy, more than happy. I don't have words to say, I think, that I'm part of the Modi Care family. And I'm so happy, the support system is really good, and would definitely want to continue to be a part of this family. Yes, you are also one of the proud son of your parents, because of your parents achieved so much of higher and higher.
and inspire lots of people. Thank you so much for the all your support also, Chatrik sir. Thank you so much. Thank you so much, sir. He supports us a lot. Nam Yes. script ಎಲ್ಲ ಅವರು ಹೇಳ್ದಾಯ್ತು, you know, anything. Technical support. Yeah, gives lot. Yes, ಚಾಹತ್ ಸರ್ ಅವರು ಕೆನಡಾದಲ್ಲಿ ಇದ್ದವರು, ಒಂದು ಪ್ರತಿಷ್ಠಿತ ಬ್ಯಾಂಕ್ ಅಲ್ಲಿ 4 to 5 lakh ಇನ್ಕಮ್ ಅರ್ನ್ ಮಾಡ್ತಿದ್ದವರು. ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೋದಿ ಕೇರ್, ಚಾಹತ್ ಸರ್. Thank you, Manjunath sir. So as Dad mentioned, yes, I was working in Canada for a couple of years, working for a bank doing financial planning. Ali na note that it's life chana ide. You have good cars, you have good life, you have house, ella ide Ali. Inna nan kade main goal what I wanted was 3 things: time freedom, financial freedom, and job freedom. And I was able to get that. I actually sat down, non-financial plan on Mari Day, Nodi Day, that okay, that if I continue to work, I'll have a good life, but I won't be able to achieve my dreams. That's the time I made a decision. I spoke to Mom and Dad and I said, this is what I need to do. And they said, you know what, come back, Modi Care Day. That's the future. This is the business of the future. Wow. Now I'm back and yeah, I'm looking forward to take things forward with them. Wow. Thank you, sir, for this platform and for giving me this opportunity. Thank you so much and all the best for your Modi Care journey also. Thank you. Yes, thank you so much. Thank you so much for the part of this program. We are also very, very happy today. Yes, Modi Careans, ಇದು ಆಕ್ಚುಲಿ ರಸದೌತಣಲ್ಲಿ ಇನ್ನೇನು ಹೇಳಿ, ಒಂದು ಪ್ರೋಗ್ರಾಮ್ ಅಲ್ಲಿ ಎಷ್ಟು ವಿಚಾರಗಳು ಸಿಗ್ತಾ ಇದೆ. ಸೊ ಆಲ್ರೆಡಿ ಹೈಲಿ ಕ್ವಾಲಿಫೈಡ್ ಜಾಬ್, ಹೈಲಿ ಅರ್ನ್ ಮಾಡ್ತಿದ್ದಾರೆ. ಬಟ್ ಅರ್ನಿಂಗ್ ಮಾತ್ರ ಲೈಫ್ ಅಲ್ಲಿ ಮುಖ್ಯ ಅಲ್ಲ, ಆ ಫ್ರೀಡಮ್ ಅನ್ನೋದು ಮುಖ್ಯ, ಅಂಡ್ ಅಚೀವ್ಮೆಂಟ್, ಹ್ಯಾಪಿನೆಸ್ ಎಲ್ಲ ಇಂಪಾರ್ಟೆಂಟ್. ಇವತ್ತಿನ ದಿನದಲ್ಲಿ ಇಷ್ಟು ದೊಡ್ಡ ಒಂದು ಕ್ವಾಲಿಫಿಕೇಶನ್ ಇರೋರು ಎಲ್ಲರೂ ಒಟ್ಟಿಗೆ ಮಾಡುವಂತ ಬಿಸ್ನೆಸ್ ಅಲ್ಲಿ ಇದೆ. ಸ್ಪೆಷಲ್ ಕಂಗ್ರಾಚುಲೇಷನ್ಸ್ ನೀನಾ ಮೇಡಮ್ ಜಿ, ನೀವು ತಗೊಂಡಂತ ಡಿಸಿಷನ್ ಇವತ್ತು ಅಗೇನ್ ನಿಮ್ಮ ಫ್ಯಾಮಿಲಿನೆಲ್ಲ ಒಂದು ಮಾಡ್ತಾ ಇದೆ. ಅಟ್ಲೀಸ್ಟ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮಂಜುನಾಥ್. ಆಕ್ಚುಲಿ ವಿದೌಟ್ ಚಾತ್ರಿಕ್ ಚಾಹತ್ ಈಗ ನಾವು ಯೋಚನೆ ಕಷ್ಟ ಇದೆ, ಬಿಕಾಸ್ ಸೋಷಿಯಲ್ ಮೀಡಿಯಾ ಅಷ್ಟು ಪವರ್ಫುಲ್ ಆಗ್ತಾ ಇದ್ದು. ಸೊ they too are going to take the social media and Modi Care family to very great heights. And thank you Samir sir, thank you my upline Surekha ji, and thank you my entire network. We love you all. And Yes. Manjunath, I'll tell you one thing. Yes. Nim premier show, ನೀವು ಏನ್ ಮಾಡ್ತೀರಾ, ಇಷ್ಟು ಇನ್ಫಾರ್ಮೇಶನ್ ಯು ಆರ್ ಬ್ರಿಂಗಿಂಗ್ ಔಟ್ ಎಲ್ಲರಿಗೂ, ದಟ್ ಈಸ್ ವೆರಿ ಯುನಿಕ್. ಸೊ ರಿಯಲಿ ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ನೀವು ಈ ತರ ಕಂಟಿನ್ಯೂ ಟು ಡೂ, ಅವರ್ ಆಶೀರ್ವಾದ್ ಅಂಡ್ ಬ್ಲೆಸ್ಸಿಂಗ್ಸ್ ಆರ್ ದೇರ್. ಪ್ಲೀಸ್ ಗ್ರೋ any amount and let's hear the stories of each and everybody. Let India hear these stories through your channel. So wish you all the best and God bless you, Manjunath. Thank you so much. Yes madam, ನಿಮ್ಮ ಒಂದು ಅನುಭವ ನಮ್ಮ ಒಂದು ಪ್ರೀಮಿಯರ್ ಶೋ ಬಂದು ಏನು ಸ್ಪೆಷಲ್ ಥಿಂಗ್ಸ್? ಅಮೇಜಿಂಗ್ ಮಂಜುನಾಥ್. ಆಕ್ಚುಲಿ ಈ ಪ್ರೀಮಿಯರ್ ಶೋ ನೀವು ಮನೆ ತಗೊಳ್ಳಿ ಹೋಗ್ತೀರಾ ನೋಡಿ, ಎಷ್ಟು ನೀವು ನೀವು ಮಾಡ್ತೀರಾ ಕಲ್ಸ ಇಸ್ ಲೈಕ್ ಅ ಪ್ರೇಯರ್ ಟು ಸೋ ಮೆನಿ ಪೀಪಲ್. ಅಷ್ಟು ಜನ ಲೈಫ್ ನಮ್ಗೆ ಚೇಂಜ್ ಮಾಡ್ಬೇಕು ಅಂತ ಅವ್ರು ಪ್ರೇ ಮಾಡ್ತಾ ಇದ್ದು. ಅದು ನಿಮ್ ಚಾನೆಲ್ ಕಡೆಯಿಂದ ಡೆಫಿನೆಟ್ಲಿ ಹಂಡ್ರೆಡ್ಸ್ ಆಫ್ ಡ್ರೀಮ್ಸ್ ಆರ್ ಗೋಯಿಂಗ್ ಟು ಬಿ ಬಿಲ್ಡ್ ಅಂಡ್ ಸಾಧ್ಯ ಮಾಡಕ್ಕೆ ಈಸಿ ಇದೆ. ಬಿಕಾಸ್ ಟುಡೇ ಮೋದಿ ಕೇರ್ ಇಷ್ಟು ಸಕ್ಸಸ್ ಸ್ಟೋರೀಸ್ ಇದೆ, ನಿಮ್ ಟೀಮ್ ಅಲ್ಲಿ ಎಷ್ಟು ಸಕ್ಸಸ್ ಸ್ಟೋರೀಸ್ ಇದೆ ಮಂಜುನಾಥ್. ಅಂಡ್ ನೀವೆಲ್ಲ ಮನೆ ತಗೋ ಹೋಗ್ತಾ ಇದ್ದು ಅಂತ. ಇಟ್ ಇಸ್ ಅ ಗ್ರೇಟ್ ಕಲ್ಸಾ. ಸೊ ವಿ ಬ್ಲೆಸ್ ಯು and may you really rock in life. God bless you, Manju. Thank you so much. Thank you so much, Meena madam, Philip sir, Chahat sir and Chatrik sir. ನಮ್ಮ ಒಂದು ಪ್ರೀಮಿಯರ್ ಶೋ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಒಂದು ಅದ್ಭುತವಾದಂತ ಲೈಫ್ ನ ಜರ್ನಿ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ರೆಸ್ ಮಾಡೋಕ್ಕೋಸ್ಕರ, ಹಂಚ್ಕೊಳ್ಳೋಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಹೇಳ್ತಾ ಇದ್ದೀನಿ. ಅಂಡ್ ಎಲ್ಲಾ ನಿಮ್ಮ ಒಂದು ಸ್ಪೆಷಲ್ ಅಚೀವ್ಮೆಂಟ್ ಗೆ ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಫ್ಯೂಚರ್ ಡ್ರೀಮ್ ಗೆ ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಅಂಡ್ ನಿಮ್ಮ ವಿತ್ ಸಪೋರ್ಟ್ ಅಂಡ್ ಲವ್ ಎನಿ ಟೈಮ್ ನಮ್ಗೆ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. Thank you, Manju. Yes, my dear Modi Careans, ಇದು ಈ ವಾರದ ಪ್ರೀಮಿಯರ್ ಶೋ ಬಾನೆತ್ತರದ ಭಾವನೆ ಮತ್ತು ಸಾಧನೆ. ಎಸ್, ಇದು ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ಯಾಕಂತ ಹೇಳಿದ್ರೆ ಈ ತರ ಒಂದು ಸಕ್ಸಸ್ ಸ್ಟೋರೀಸ್ ನ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ? ಎಸ್ ಮೋದಿ ಕೇರಿಯನ್ಸ್, ಇದನ್ನ ಜಸ್ಟ್ ಕೇಳಿಸ್ಕೊಳ್ಳಿ, ನೀವು ಕೂಡ ಮುಂದಿನ ಟಾಪೆಸ್ಟ್ ಲೆವೆಲ್ ಅಚೀವ್ಮೆಂಟ್ ಮಾಡ್ಬೋದು. ಇದು ಒನ್ ಟೈಮ್ ಮಾತ್ರ ಅಲ್ಲ, ಪದೇ ಕೇಳಿದಾಗ ನಿಮ್ಗೆ ಇನ್ನಷ್ಟು ಮೈಂಡ್ ಓಪನಿಂಗ್ ಆಗುತ್ತೆ. ನಮ್ಮ ನೀನಾ ಮೇಡಮ್, ಫಿಲಿಪ್ ಸಿಂಗ್ ಅವರ ಎಂಟೈರ್ ಫ್ಯಾಮಿಲಿ ಅನ್ನೋದು ಒಂದು ಬೆಂಚ್ ಮಾರ್ಕ್ ಅಂಡ್ ಮಾಡೆಲ್ ಫ್ಯಾಮಿಲಿ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಮಕ್ಕಳನ್ನು ಕೂಡ ಈಗ ಇನ್ವೈಟ್ ಮಾಡಿ ಮೋದಿ ಕೇರ್ ನೆಕ್ಸ್ಟ್ ಜನರೇಷನ್ ಅಲ್ಲಿ ಮೋದಿ ಕೇರ್ ತಗೊಂಡು ಹೋಗ್ತಿದ್ದಾರೆ. ಸೊ ಇದು ಒಂದು ಸಕ್ಸಸ್ ಜರ್ನಿ ಫ್ರೆಂಡ್ಸ್. ಸೋಪು ಶಾಂಪು ಬಿಸ್ನೆಸ್ ಅನ್ನೋದು ತುಂಬಾ
ಕೇವಲ ಯಾರು ನೋಡ್ಬೇಕಾಗಿಲ್ಲ, ಎಷ್ಟು ಹೈ ಲೆವೆಲ್ ಬಿಸ್ನೆಸ್, ಇದನ್ನ ಫ್ಯೂಚರ್ ಭಾರತದ ಮೋದಿ ಕೇರ್ ಬಿಸ್ನೆಸ್ ಅಂತ ಇದು ಈಗಾಗಲೇ ಪ್ರೂವನ್ ಆಗಿದೆ. ನೀವು ಆಲ್ರೆಡಿ ಈ ಇಂಡಸ್ಟ್ರಿಯಲ್ಲಿ ಇದ್ರೆ ನಿಮ್ಗೆ ಕಂಗ್ರಾಚುಲೇಷನ್ಸ್. ಯಾರ್ಯಾರು ಡೆಡಿಕೇಟ್ ಮಾಡ್ತಿದ್ರೆ ನಿಮ್ ವರ್ಕ್ ನ ಇನ್ನೂ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಕನಸಿಗೆ ವಿಶ್ ಯು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಅಂಡ್ ನಿಮ್ಮ ಅಪ್ಲೈನ್ ಸಪೋರ್ಟ್ ಗಳ ಮುಖಾಂತರ ಇನ್ನಷ್ಟು ನೀವು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗಿ, ನಿಮಗೆ ಈ ಪ್ರೋಗ್ರಾಮ್ಗಳು ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ನೀವು ಲೈಕ್ ಮಾಡ್ಕೋಬಹುದು ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಎಸ್, ಹಾಗಾದ್ರೆ ನೆಕ್ಸ್ಟ್ ನಮ್ಮ ಒಂದು ಪ್ರೀಮಿಯರ್ ಶೋ, ರೂರಲ್ ಸ್ಟಾರ್ ಅವರ ಪ್ರೀಮಿಯರ್ ಶೋ, ಅವರ ಒಂದು ರವಿ ಕುಲಕರ್ಣಿ ಸರ್ ಅಂಡ್ ರಶ್ಮಿ ಮೇಡಮ್ ಅವ್ರ ಜೊತೆ ಸಾಗೋಣ. ಅಲ್ಲಿವರೆಗೂ ನಿಮ್ಗೆಲ್ರಿಗೂ ಕೂಡ ವಿಶ್ ಯು ಆಲ್ ದ ಬೆಸ್ಟ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಕೂಡ ವಾಚ್ ಮಾಡಿದಕ್ಕೆ. ಥ್ಯಾಂಕ್ ಯು.